ಕೆಮಿಸ್ಟ್ರಿಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ ಅಥವಾ ಕನ್ನಡ ಮೀಡಿಯಮಲ್ಲಿ ಓದ್ಕೊಂಡ್ ಬಂದಿರೋಂಥ ಹುಡುಗರಿಗೆ ಹೆಲ್ಪ್ ಆಗಲಿ, ಕೆಮಿಸ್ಟ್ರಿ ಇಷ್ಟ ಇಲ್ಲದೆ ಇರೋರ್ಗು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈಗ BSc ನಲ್ಲಿ ಪೇಪರ್ 5 ಅಂತ ಬರುತ್ತೆ, ಅದರಲ್ಲಿ ಆರ್ಗ್ಯಾನಿಕ್ ಅನಾಲಿಸಿಸ್ ಪಾರ್ಟ್ ಪ್ರಾಕ್ಟಿಕಲ್ಸ್ ಅಲ್ಲಿ ಮಾಡ್ತಾ ಹೋಗ್ತೀರಾ. ಅದ್ರ ಬಗ್ಗೆ ನಾನು ವಿಡಿಯೋ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಈಗ ಕಂಪ್ಲೀಟ್ ಪ್ರೊಸೀಜರ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತಂದ್ರೆ ಇಟ್ ಮೇ ಟೇಕ್ ಮೋರ್ ದನ್ 1.5 hours. ಹಂಗಾಗಿ ನಾನು ಒಂದೇ ವಿಡಿಯೋದಲ್ಲಿ ಅದನ್ನೆಲ್ಲ ಮಾಡೋಕ್ಕಾಗಲ್ಲ. ಆಕ್ಚುಲಿ ಅದರಲ್ಲಿ 6 ಬೇರೆ ಬೇರೆ ಸ್ಟೇಜಸ್ ಇದೆ. ಇವತ್ತು ನಾನು ಮೊದಲನೇ ಸ್ಟೇಜ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಏನಿದೆಯಲ್ಲ ಅದೊಂದನ್ನು ಮಾತ್ರ ಇನ್ ಡೀಟೇಲ್ ಆಗಿ ಇವತ್ತು ಡಿಸ್ಕಸ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಇವತ್ತು ನೀವೇನ್ ಮಾಡ್ತಾ ಇದ್ದೀರಾ ಅಂದ್ರೆ ಸಿಸ್ಟಮ್ಯಾಟಿಕ್ ಕ್ವಾಲಿಟೇಟಿವ್ ಅನಾಲಿಸಿಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಮಾಡ್ತಾ ಇದ್ರೆ ಆಕ್ಚುಲಿ ನಿಮ್ಗೆ ಏನಾಗುತ್ತೆ ಅಂತಂದ್ರೆ 35 ಮಾರ್ಕ್ಸ್ ಪ್ರಾಕ್ಟಿಕಲ್ಸ್ ಪರ್ಫಾರ್ಮೆನ್ಸ್ ಇರುತ್ತೆ. ಅದರಲ್ಲಿ 25 ಮಾರ್ಕ್ಸ್ ಪೂರ್ತಿ ಸಿಸ್ಟಮ್ಯಾಟಿಕ್ ಕ್ವಾಲಿಟೇಟಿವ್ ಅನಾಲಿಸಿಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಪರ್ಫಾರ್ಮ್ ಮಾಡೋದಕ್ಕೆ 25 ಮಾರ್ಕ್ಸ್ ಇದೆ. 5 ಮಾರ್ಕ್ಸ್ ವೈವಾ ಕ್ವಶನ್ಸ್ ಇರುತ್ತೆ, 5 ಮಾರ್ಕ್ಸ್ ರೆಕಾರ್ಡ್ ಇರುತ್ತೆ, ಇನ್ 15 ಮಾರ್ಕ್ಸ್ ನಾವು ಇಂಟರ್ನಲ್ ಅಸೆಸ್ಮೆಂಟ್ ಇರುತ್ತೆ. ಟೋಟಲಿ 50 ಮಾರ್ಕ್ಸ್ ಇರುತ್ತೆ. ನಿಮ್ಗೆ ಇದೆಲ್ಲ ಆಲ್ರೆಡಿ ಗೊತ್ತಿದೆ, 5th ಸೆಮ್ ಅಲ್ಲಿ ಇದ್ದೀರಾ ನೀವು. ಆದ್ರೆ ಇಷ್ಟು ಸೆಮ್ ಅಲ್ಲಿ ನಿಮ್ಗೆ ಏನಾಗ್ತಿತ್ತು ಅಂತಂದ್ರೆ ಪ್ರೊಸೀಜರ್ ರೈಟಿಂಗಿಗೆ 5 ಮಾರ್ಕ್ಸ್ ಇರ್ತಿತ್ತು. ಸೊ ಈ ಎಕ್ಸ್ಪೆರಿಮೆಂಟ್ ಪರ್ಫಾರ್ಮಿಂಗ್ ಎಕ್ಸ್ಪೆರಿಮೆಂಟ್ ತಪ್ಪಾಗಿದ್ರು ಪ್ರೊಸೀಜರ್ ರೈಟಿಂಗ್ ನೀವು ಮುಂಚೆನ ಓದ್ಕೊಂಡ್ ಬಂದಿದ್ರೆ ನಾವು ಈಸಿಯಾಗಿ ಮಾರ್ಕ್ಸ್ ತಗೊಳಕ್ಕೆ ಈಸಿ ಆಗ್ತಿತ್ತು. ಆದ್ರೆ ಇಲ್ಲಿ ಪ್ರೊಸೀಜರ್ ರೈಟಿಂಗ್ ಇಲ್ಲ. ಸೊ ಈ ಪರ್ಫಾರ್ಮಿಂಗ್ ಎಕ್ಸ್ಪೆರಿಮೆಂಟ್ ಕರೆಕ್ಟ್ ಆಗಿ ಮಾಡಿದ್ರೆ ಕರೆಕ್ಟ್ ಮಾರ್ಕ್ಸ್ ಬರುತ್ತೆ. ಕರೆಕ್ಟ್ ಆಗಿ ಮಾಡಲಿಲ್ಲ ಅಂತಂದ್ರೆ ನಿಮ್ಗೆ ಏನಾಗ್ಬಿಡುತ್ತೆ, ಮಾರ್ಕ್ಸ್ ಕಟ್ ಆಗ್ಬಿಡುತ್ತೆ, ಮಾರ್ಕ್ಸ್ ತುಂಬಾ ಕಡಿಮೆ ಆಗ್ಬಿಡುತ್ತೆ, ಪಾಸ್ ಆಗೋದು ಕೆಲವೊಂದು ಸಲ ಕಷ್ಟ ಆಗ್ಬಿಡುತ್ತೆ. ಸೊ ಹಂಗಾಗಿ ನೀವೇನ್ ಮಾಡ್ಬೇಕಾಗತ್ತೆ, ಇದನ್ನ ಸಿಸ್ಟಮ್ಯಾಟಿಕ್ ಆಗಿ ಈ ಸ್ಕಿಲ್ ನ ನೀವೇನ್ ಮಾಡ್ಕೋಬೇಕಾಗತ್ತೆ, ಮಾಸ್ಟರ್ ಮಾಡ್ಕೋಬೇಕಾಗತ್ತೆ. ಇದನ್ನ ನಾನು ಸ್ಕಿಲ್ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಕಂಪ್ಲೀಟ್ಲಿ ಒಂದು ಸೆಮಿಸ್ಟರ್ ನೀವೇನ್ ಮಾಡ್ತೀರಾ, ಅನಾಲಿಸಿಸ್ ಮಾಡ್ತೀರಾ. ಪ್ರತಿಯೊಂದು ಕಾಂಪೌಂಡ್ಗೂ ತಂದೆ ಆದಂತ ಟ್ರಿಕ್ಸ್ ಇರುತ್ತೆ, ತಂದೆ ಆದಂತ ಅಬ್ಸರ್ವೇಷನ್ಸ್ ಇರುತ್ತೆ, ತಂದೆ ಆದಂತ ಲೂಪ್ ಹೋಲ್ಸ್ ಇರುತ್ತೆ. ಸೊ ಅದನ್ನೆಲ್ಲ ನೀವೇನ್ ಮಾಡ್ಕೋಬೇಕಾಗತ್ತೆ, ಬೈ ಪ್ರಾಕ್ಟೀಸಿಂಗ್ ಮತ್ತೆ ಮತ್ತೆ ಮಾಡಿ ಆ ಸ್ಕಿಲ್ ನ ನೀವೇನ್ ಮಾಡ್ಕೋಬೇಕಾಗತ್ತೆ, ಮಾಸ್ಟರ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದ್ರೆ ನಾವ್ ಏನ್ ಮಾಡ್ಬಿಡ್ಬೋದಾಗಿತ್ತು ಅಂತಂದ್ರೆ ನಿಮ್ಗೆ ಪ್ರೊಸೀಜರ್ ನಾವೇ ಕೊಟ್ಬಿಟ್ಟು ಎಕ್ಸಾಮ್ ದಿವಸನೇ ಡೈರೆಕ್ಟ್ ಆಗಿ ನೀವು ಮಾಡ್ಬಿಡಿ, ಎಲ್ಲ ಕೆಮಿಕಲ್ಸ್ ಕೊಟ್ಬಿಟ್ಟು ನೀವೇ ಮಾಡ್ಬಿಡಿ ಅಂತ ನಾವು ಹೇಳ್ಬಿಡ್ಬೋದಾಗಿತ್ತು. ಆ ರೀತಿ ಮಾಡ್ದಲೆ ನಾವ್ ಇದನ್ನ ಏನ್ ಮಾಡ್ತಾ ಇದೀವಿ, ಒಂದು ಸೆಮಿಸ್ಟರ್ ಪೂರ್ತಿ ಯಾಕೆ ಮಾಡಿಸ್ತಾ ಇದೀವಿ ಅಂತಂದ್ರೆ ಪ್ರತಿಯೊಂದು ಸ್ಕಿಲ್ ಅದರಿಂದ ಅಬ್ಸರ್ವೇಷನ್ ಸ್ಕಿಲ್ ಇರ್ಬೋದು, ಅಥವಾ ನೋಡುವಂಥದ್ದು ಇರ್ಬೋದು, ಸ್ಮೆಲ್ ನೋಡುವಂಥದ್ದು ಇರ್ಬೋದು, ಅಥವಾ ಕಲರ್ ಚೇಂಜ್ ಅಬ್ಸರ್ವೇಷನ್ ಆಗುವಂಥದ್ದು ಇರ್ಬೋದು. ಸೋ ಮೆನಿ ಥಿಂಗ್ಸ್ ವಿಲ್ ಕಮ್ ಇನ್ ಟು ಪಿಕ್ಚರ್. ಸೊ ಅದನ್ನೆಲ್ಲ ನೀವೇನ್ ಮಾಡ್ಬೇಕಾಗತ್ತೆ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ಕೊಂಡು ಆ ಸ್ಕಿಲ್ಗಳನ್ನೆಲ್ಲ ನೀವೇನ್ ಮಾಡ್ಬೇಕಾಗತ್ತೆ, ಮಾಸ್ಟರ್ ಮಾಡ್ಕೋಬೇಕಾಗತ್ತೆ. ಹಂಗಾಗಿ ನಾವ್ ಇದನ್ನ ಒಂದು ಸೆಮಿಸ್ಟರ್ ಪೂರ್ತಿ ನಾವು ನಿಮ್ಗೆ ಮಾಡ್ತಾ ಹೋಗ್ತೀವಿ. ಸೊ ಕೆಲವೊಂದ್ಸಲ ಏನ್ ಮಾಡ್ತೀವಿ ಅಂತಂದ್ರೆ, ಯಾರೋ ನಮ್ಮ ಫ್ರೆಂಡ್ ಮಾಡ್ತಾ ಇದಾರೆ, ನಾವು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಆಯ್ತು, ಬರ್ಕೊಂಡ್ಬಿಟ್ರೆ ಆಯ್ತು, ಹೆಂಗೋ ರೆಕಾರ್ಡ್ ಬರ್ಬಿಟ್ರೆ ಆಯ್ತು, ಅಬ್ಸರ್ವೇಷನ್ ಬಂದ್ಬಿಟ್ರೆ ಆಯ್ತು ಅಂತ ಅನ್ಕೊಳ್ಳೋದಲ್ಲ. ಪ್ರತಿಯೊಬ್ಬರು ಇದನ್ನ ಏನ್ ಮಾಡ್ಬೇಕಾಗತ್ತೆ, ಇಂಡಿವಿಜುವಲಿ ಯು ಆರ್ ಗೋಯಿಂಗ್ ಟು ಡೂ ದಿ ಟೆಸ್ಟ್ ಅಂಡ್ ಯು ಆರ್ ಗೋಯಿಂಗ್ ಟು ಮಾಸ್ಟರ್ ದೋಸ್ ಸ್ಕಿಲ್ಸ್. ಆಕ್ಚುಲಿ ಇದನ್ನ ನಾವು ಯಾಕೆ 5th ಸೆಮ್ ಅಲ್ಲೇ ಇಟ್ಟಿದೀವಿ ಅಂತಂದ್ರೆ, ಈಗ ಆಲ್ರೆಡಿ ನಿಮ್ದು ಏನೇನು ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿ ಇರುವಂತ ಫಂಕ್ಷನ್ ಗ್ರೂಪ್ಗಳು ಯಾವ್ಯಾವ ಇದೆಯಲ್ಲ ಅದೆಲ್ಲ ಆಲ್ರೆಡಿ ಏನ್ ಮಾಡಿದಿರಾ, ಆ ರಿಯಾಕ್ಷನ್ಸ್ ಇರ್ಬೋದು, ಅದ್ರದ್ದು ಪ್ರಿಪರೇಷನ್ಸ್ ಇರ್ಬೋದು, ಅದ್ರ ಯೂಸಸ್ ಇರ್ಬೋದು, ಅದ್ರದ್ದು ಇಂಟರ್ ಕನ್ವರ್ಷನ್ಸ್ ಇರ್ಬೋದು, ಡೆರಿವೇಟಿವ್ ಪ್ರಿಪರೇಷನ್ಸ್ ಇರ್ಬೋದು, ಅದನ್ನೆಲ್ಲ ಆಲ್ರೆಡಿ ನೀವೇನ್ ಮಾಡ್ಬಿಟ್ಟಿದ್ದೀರಾ, ನಿಮ್ ಲೋಯರ್ ಕ್ಲಾಸ್ಗಳಲ್ಲಿ ಲೋಯರ್ ಸೆಮಿಸ್ಟರ್ ಗಳಲ್ಲಿ ಓದ್ಬಿಟ್ಟಿದ್ದೀರಾ. ಹಂಗಾಗಿ ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ನಿಮ್ಗೆ ಫೈನಲ್ ಇಯರ್ ಅಲ್ಲಿ ಅನಾಲಿಸಿಸ್ ನ ಇಟ್ಟಿದ್ದಾರೆ. ಆಲ್ಡಿಹೈಡ್ಸ್ ಓದಿದ್ದೀರಾ, ಕೀಟೋನ್ಸ್ ಓದಿದ್ದೀರಾ, ಫಿನಾಲ್ಸ್ ಓದಿದ್ದೀರಾ, ಆಸಿಡ್ಸ್ ಓದಿದ್ದೀರಾ, ಎಸ್ಟರ್ಸ್ ಓದಿದ್ದೀರಾ, ಆಲ್ಕೇನ್ಸ್, ಆಲ್ಕೀನ್ಸ್, ಆಲ್ಕೈನ್ಸ್, ಡೈನ್ಸ್, ಆಲ್ಮೋಸ್ಟ್ ಎಲ್ಲಾ ಫಂಕ್ಷನಲ್ ಗ್ರೂಪ್ ನೀವ್ ಏನ್ ಮಾಡ್ಬಿಟ್ಟಿದ್ದೀರಾ, ಓದ್ಬಿಟ್ಟಿದ್ದೀರಾ, ಇನ್ ಡೀಟೇಲ್ ಆಗಿ ಓದ್ಬಿಟ್ಟಿದ್ದೀರಾ. ಹಾಗಾಗಿ ನಿಮ್ಗೆ ಪ್ರತಿಯೊಂದು ಫಂಕ್ಷನಲ್ ಗ್ರೂಪ್ ಇದೆ, ಅದಕ್ಕೆ ಯಾವ್ದು ಕ್ಯಾರೆಕ್ಟರಿಸ್ಟಿಕ್ ರಿಯಾಕ್ಷನ್ಸ್ ಇರುತ್ತೆ, ಅದೆಲ್ಲ ನೀವೇನ್ ಮಾಡಿದಿರಾ, ವಿತೌಟ್ ಡೂಯಿಂಗ್ ಪ್ರಾಕ್ಟಿಕಲ್ಸ್ ಥಿಯರಿಟಿಕಲಿ ನೀವೇನ್ ಮಾಡಿದಿರಾ, ಅದನ್ನೆಲ್ಲ ಮಾಸ್ಟರ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಅದ್ ಏನೇನ್ ನೀವು ಥಿಯರಿಟಿಕಲಿ ಓದಿದ್ರಲ್ಲ, ಇಷ್ಟು ದಿವಸ ಮಾಸ್ಟರ್ ಮಾಡ್ಕೊಂಡ್ರಲ್ಲ, ಅದನ್ನ ಈ ಸೆಮಿಸ್ಟರ್ ಅಲ್ಲಿ ಈ ಪ್ರಾಕ್ಟಿಕಲ್ಸ್ ಅಲ್ಲಿ ನೀವೇನ್ ಮಾಡ್ತಾ ಹೋಗ್ತೀರಾ, ಪ್ರಾಕ್ಟಿಕಲಿ ಅದನ್ನ ನೀವು ಮಾಡ್ತಾ ಹೋಗ್ತೀರಾ. ಸೊ ಹಂಗಾಗಿ ಇದು ಇಂಟ್ರೆಸ್ಟಿಂಗ್ ಅನ್ಸುತ್ತೆ, ನೀವು ಕೇರ್ಫುಲ್ ಆಗಿ ಮಾಡ್ಬೇಕಾಗತ್ತೆ. ಸೊ ನಾನು ಇಲ್ಲಿ ಹೇಳ್ತೆ ಸಿಸ್ಟಮ್ಯಾಟಿಕ್ ಕ್ವಾಲಿಟೇಟಿವ್ ಅನಾಲಿಸಿಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಹೇಳ್ತಾ ಇದೀವಿ. ನಿಮ್ ಸಿಲೆಬಸ್ಗೆ 13 ಕಾಂಪೌಂಡ್ಸ್ ಇದೆ. 13 ಕಾಂಪೌಂಡ್ಸ್ ನೀವೇನ್ ಮಾಡ್ಬೇಕಾಗತ್ತೆ, ಅನಾಲಿಸಿಸ್ ಮಾಡ್ಕೋಬೇಕಾಗತ್ತೆ. ಎಕ್ಸಾಮ್ ಔಟ್ ಆಫ್ 30 ನಿಮ್ಗೆ ಯಾವ್ದಾದ್ರು ಒಂದು ಬರ್ಬೋದು. ಯಾಕೆನ್ ಇಲ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತಂದ್ರೆ the compounds which going to contain carbon and hydrogen. ನಾವು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಯಾವ್ದಕ್ಕೆ ಅಂತೀವಿ ಅಂದ್ರೆ ಹೈಡ್ರೋಕಾರ್ಬನ್ಸ್ ಅಂಡ್ ದೇರ್ ಡೆರಿವೇಟಿವ್ಸ್ ಗೆ ನಾವು
ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಸೊ ನಿಮ್ಗೆ ಹೈಡ್ರೋಕಾರ್ಬನ್ ಅಂದ್ರೆ ಕಾರ್ಬನ್ ಹೈಡ್ರೋಜನ್ ಇರುವಂತ ಕಾಂಪೌಂಡ್ ಜೊತೆಗೆ ಬೇರೆ ಬೇರೆ ಎಲಿಮೆಂಟ್ಸ್ ಇರುವಂತದ್ದು, ಬೇರೆ ಬೇರೆ ಫಂಕ್ಷನಲ್ ಗ್ರೂಪ್ ಇರುವಂತ ಕಾಂಪೌಂಡ್ ನ ನೀವೇನ್ ಮಾಡ್ತೀರಾ, ಅನಾಲಿಸಿಸ್ ಮಾಡ್ತೀರಾ. ಅನಾಲಿಸಿಸ್ ಅಂದ್ರೆ ಏನು, ಟು ಫೈಂಡ್ ಔಟ್, ಟು ಡಿಟೆಕ್ಟ್. ಅಂದ್ರೆ ನಿಮ್ಗೆ ಕೊಟ್ಟಿರುವಂತ ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿ ಏನಿದೆ ಅಂತ ನೀವು ಅನಾಲಿಸಿಸ್ ಮಾಡ್ತಿರಲ್ಲ, ಏನಿದೆ ಅಂತ ಡಿಟೆಕ್ಟ್ ಮಾಡ್ತಿರಲ್ಲ, ಅದಕ್ಕೆ ನಾವೇನಂತ ವರ್ಡ್ ಯೂಸ್ ಮಾಡ್ತೀವಿ, ಅನಾಲಿಸಿಸ್ ಅಂತ ವರ್ಡ್ ಯೂಸ್ ಮಾಡ್ತೀವಿ. ಅಗೇನ್ ಅನಾಲಿಸಿಸ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಎರಡು ತರ ಅನಾಲಿಸಿಸ್ ಬರುತ್ತೆ. ಒಂದಕ್ಕೆ ಕ್ವಾಲಿಟೇಟಿವ್ ಅಂತೀವಿ, ಇನ್ನೊಂದಕ್ಕೆ ಕ್ವಾಂಟಿಟೇಟಿವ್. ಆಸ್ ದ ನೇಮ್ ಇಂಡಿಕೇಟ್ಸ್, ಕ್ವಾಂಟಿಟೇಟಿವ್ ಅಂತಂದ್ರೆ ಕ್ವಾಂಟಿಟಿ, ಹೌ ಮಚ್ ಇಟ್ ಪ್ರೆಸೆಂಟ್ ಇನ್ ದಟ್ ಅನಾಲಿಸಿಸ್ ಮಾಡ್ತಾ ಇದ್ದೀರಾ. ಏನ್ ತರ ಅನಾಲಿಸಿಸ್ ಮಾಡ್ತಾ ಇದ್ದೀರಾ, ಹೌ ಮಚ್ ಇಟ್ ಇಸ್ ಪ್ರೆಸೆಂಟ್ ಇನ್ ಟರ್ಮ್ಸ್ ಆಫ್ ನಂಬರ್, ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್. ಅದನ್ನ ನೀವೇನ್ ಮಾಡ್ತೀರಾ, ಇನ್ ಟರ್ಮ್ಸ್ ಆಫ್ ನಂಬರ್ ಅದನ್ನ ನೀವು ಮಾಡ್ತಾ ಇದ್ರೆ ಅಂತದಕ್ಕೆ ನಾವೇನಂತ ಕರಿತೀವಿ, ಕ್ವಾಂಟಿಟೇಟಿವ್. ಕ್ವಾಂಟಿಟಿ, ಹೌ ಮಚ್ ಕ್ವಾಂಟಿಟಿ ಇಟ್ ಇಸ್ ಪ್ರೆಸೆಂಟ್ ಅಂತ ನೀವು ಹೇಳ್ತಿರಲ್ಲ, ಅಂತ ಅನಾಲಿಸಿಸ್ಗೆ ನಾವೇನಂತ ಕರಿತೀವಿ, ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಂತೀವಿ. ಆದ್ರೆ ಇಲ್ಲಿ ನಾವು ಮಾಡ್ತಾ ಇರುವಂತದ್ದು ಯಾವುದು, ಕ್ವಾಲಿಟೇಟಿವ್ ಅನಾಲಿಸಿಸ್. ವೆದರ್ ದಟ್ ಇಸ್ ಪ್ರೆಸೆಂಟ್ ಆರ್ ಆಬ್ಸೆಂಟ್ ಅಷ್ಟು ಮಾತ್ರ ನಾವು ಡಿಟೆಕ್ಟ್ ಮಾಡ್ತೀವಲ್ಲ, ಅಂತದಕ್ಕೆ ಏನಂತ ಕರಿತೀವಿ, ಕ್ವಾಲಿಟೇಟಿವ್. ವಾಟ್ ಇಸ್ ದ ಕ್ವಾಲಿಟಿ ಆಫ್ ಯುವರ್ ಕಾಂಪೌಂಡ್, ಅದನ್ನ ಐಡೆಂಟಿಫೈ ಮಾಡ್ತೀವಲ್ಲ, ಅಂತದಕ್ಕೆ ನಾವೇನಂತ ಕರಿತೀವಿ, ಕ್ವಾಲಿಟೇಟಿವ್ ಅನಾಲಿಸಿಸ್. ನಿಮ್ಗೆ ಗೊತ್ತಾಗಿರ್ಬೇಕು ಈಗ, ಕ್ವಾಲಿಟೇಟಿವ್ ಅನಾಲಿಸಿಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತಂದ್ರೆ ನಿಮ್ಗೆ ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿ ಇರುವಂತ ಫಂಕ್ಷನಲ್ ಗ್ರೂಪ್. ನಿಮ್ಗೆ ಗೊತ್ತಿದೆ ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿ ಯಾವ್ದು ಇಂಪಾರ್ಟೆಂಟ್, ಫಂಕ್ಷನಲ್ ಗ್ರೂಪ್ ಇಂಪಾರ್ಟೆಂಟ್. ಆ ಪರ್ಟಿಕ್ಯುಲರ್ ಫಂಕ್ಷನಲ್ ಗ್ರೂಪ್ ಇದೆಯಾ ಇಲ್ವಾ ಅದನ್ನ ಕಂಡುಹಿಡಿತಿರಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಕ್ವಾಲಿಟೇಟಿವ್ ಅನಾಲಿಸಿಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಅಗೇನ್ ಇದನ್ನ ನಾವು ಹೇಗ್ ಮಾಡ್ಬೇಕು ಅಂದ್ರೆ, ವಿ ಹ್ಯಾವ್ ಟು ಡೂ ಸಿಸ್ಟಮ್ಯಾಟಿಕಲಿ. ಸಂಬಡಿ ಹ್ಯಾಸ್ ಆಲ್ರೆಡಿ ಡನ್ the procedure, standard procedure ಮಾಡಿ, trial and error method ಮಾಡಿ, they have already adopted a systematic procedure. So we have to follow that and we are going to do the analysis. ಯಾಕೆ ಅಂದ್ರೆ ಥ್ರೂಔಟ್ ದ ವರ್ಲ್ಡ್, ನೀವು ಪ್ರಪಂಚದ ಯಾವುದೇ ಮೂಲೆಗೆ ಹೋಗ್ರಿ, ಅಮೆರಿಕಾಗೆ ಹೋಗ್ರಿ, ಆಸ್ಟ್ರೇಲಿಯಾಗೆ ಹೋಗ್ರಿ, ಜರ್ಮನಿಗೆ ಹೋಗ್ರಿ, ಇಂಡಿಯಾಗೆ ಹೋಗ್ರಿ, ಎಲ್ಲೇ ಹೋದ್ರು ಏನಾಗುತ್ತೆ, ಎವ್ರಿಬಡಿ ಫಾಲೋಸ್ ದಿ ಸೇಮ್ ಪ್ರೊಸೀಜರ್ ಅಂತ. ಅದಕ್ಕೆ ನಾವು ಇದನ್ನ ಏನಂತ ಕರಿತೀವಿ, ಸಿಸ್ಟಮ್ಯಾಟಿಕ್ ಕ್ವಾಲಿಟೇಟಿವ್ ಅನಾಲಿಸಿಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ನಾವು ಹೇಳ್ತೀವಿ. ಇದು ಆಕ್ಚುಲಿ ನಿಮ್ಗೆ 5th ಸೆಮ್ ಅಲ್ಲಿ ಬರುತ್ತೆ, ಪೇಪರ್ 5 ಅಲ್ಲಿ ಬರ್ತಾ ಹೋಗುತ್ತೆ. ನಾನು ಮುಂಚೆನೆ ಹೇಳ್ದಂಗೆ ಇದರಲ್ಲಿ ನಿಮ್ಗೆ ಒಟ್ಟು 6 ಸ್ಟೇಜಸ್ ಇದೆ. ಬಟ್ ನಾನು ಎಲ್ಲಾ ಸ್ಟೇಜಸ್ ಒಂದೇ ವಿಡಿಯೋದಲ್ಲಿ ಹೇಳಕ್ಕಾಗಲ್ಲ. ಇವತ್ತು ನಾನು ಬರುವಂತದ್ದು ಒಂದೇ ಒಂದು ಫಸ್ಟ್ ಒನ್ ಏನಿದೆಯಲ್ಲ, ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಅದನ್ನ ಮಾತ್ರ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಇದು ಮಾಡ್ತಾ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಒಂದಷ್ಟು ವಿಡಿಯೋಗಳು ನಾನು ಇನ್ಸರ್ಟ್ ಮಾಡ್ಕೊಂಡು ವರ್ಚುವಲ್ ಲ್ಯಾಬ್ ಮಾಡಿರುವಂತದನ್ನು ಇನ್ಸರ್ಟ್ ಮಾಡಿ ನಾನು ನಿಮ್ಗೆ ಹೇಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ನಾನು ಹೇಳ್ದಂಗೆ ಸಿಸ್ಟಮ್ಯಾಟಿಕ್ ಕ್ವಾಲಿಟೇಟಿವ್ ಅನಾಲಿಸಿಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತಂದ್ರೆ ಒಟ್ಟು 6 ಸ್ಟೇಜ್ಗಳಿದೆ. ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಸೊ preliminary examination ಅಂದ್ರೆ it going to give us the vague idea whether that particular compound is present or absent ಅಂತ ನನಗೆ ಒಂದು vague idea ಕೊಡುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, preliminary examination ಅಂತ ಹೇಳ್ತೀವಿ. ಅದಾದ್ಮೇಲೆ we are going to do the determination of physical constant. ಆ physical constant ಅಂದ್ರೆ it may be a melting point or it may be a boiling point depending upon the ನೇಚರ್ ಆಫ್ ದಿ ಕಾಂಪೌಂಡ್. ಸಾಲಿಡ್ ಆಗಿತ್ತು ಅಂದ್ರೆ ಮೆಲ್ಟಿಂಗ್ ಪಾಯಿಂಟ್ ಮಾಡ್ತೀವಿ, ಲಿಕ್ವಿಡ್ ಆಗಿತ್ತು ಅಂತಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಮಾಡ್ತೀವಿ. ಇದು ಎರಡನೇ ಸ್ಟೇಜ್. ಅಗೇನ್ ಫಿಸಿಕಲ್ ಕಾನ್ಸ್ಟೆಂಟ್ ನೀವು ಆಲ್ರೆಡಿ 3rd BSc ನಲ್ಲಿ ಮೆಲ್ಟಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ ಮಾಡೋದು ಕಲ್ತಿದ್ದೀರಾ. ಸೊ ದಟ್ ಯು ಆರ್ ಗೋಯಿಂಗ್ ಟು ಪರ್ಫಾರ್ಮ್ ಫಾರ್ ಈಚ್ ಅಂಡ್ ಎವ್ರಿ ಕಾಂಪೌಂಡ್. ನೆಕ್ಸ್ಟ್ ಅದಾದ್ಮೇಲೆ 3rd ಸ್ಟೇಜ್ ಏನಿದೆಯಲ್ಲ, ಅದು ಡಿಟೆಕ್ಷನ್ ಆಫ್ ಎಲಿಮೆಂಟ್ಸ್. ಸೊ ನಿಮ್ಗೆ ಕೊಟ್ಟಿರುವಂತ ಕಾಂಪೌಂಡ್ ಅಲ್ಲಿ ಅಪಾರ್ಟ್ ಫ್ರಮ್ ಕಾರ್ಬನ್ ಅಂಡ್ ಹೈಡ್ರೋಜನ್ ವಾಟ್ ಆರ್ ದಿ ಅದರ್ ಎಲಿಮೆಂಟ್ಸ್ ಪ್ರೆಸೆಂಟ್ ಅಂತ ನೀವು ಐಡೆಂಟಿಫೈ ಮಾಡ್ತಿರಲ್ಲ, ಆ ಸ್ಟೇಜ್ಗೆ ನಾವು ಡಿಟೆಕ್ಷನ್ ಆಫ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಯೂಶಲಿ ಕಾರ್ಬನ್ ಹೈಡ್ರೋಜನ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ತೀವಿ. ಅದಲ್ಲದೆ ನೈಟ್ರೋಜನ್, ಸಲ್ಫರ್, ಹ್ಯಾಲೋಜನ್ ಇದೆಯಾ ಇಲ್ವಾ ಅಂತ ಲೆಸೆಂಜರ್ಸ್ ಟೆಸ್ಟ್ ಅಂತ ಹೇಳ್ತೀವಿ, ಇಲ್ಲ ಅಂದ್ರೆ ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್ ಟೆಸ್ಟ್ ಅಂತ ಹೇಳ್ತೀವಿ. ಅದನ್ನ ಮಾಡ್ಕೊಂಡು ನಾವು ಮಾಡ್ತಾ ಹೋಗ್ತೀವಿ. ಸೊ ಯೂಶಲಿ ನಾವು ಆಕ್ಸಿಜನ್ ನ ಐಡೆಂಟಿಫಿಕೇಶನ್ ಮಾಡಲ್ಲ, ಬಿಕಾಸ್ ಇಟ್ಸ್ ಇಂಪಾಸಿಬಲ್ ಟು ಫೈಂಡ್ ಔಟ್ ಆಕ್ಸಿಜನ್, ಬಿಕಾಸ್ ವಿ ಹ್ಯಾವ್ ಟು ಸ್ಟ್ಯಾಂಡ್ ಅವೇ ಫ್ರಮ್ ದಿ chamber in which it is completely free from oxygen. ಅದು ಇರಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಎಲ್ಲಾನು ಆಡ್ ಮಾಡ್ತೀವಿ. ಎಲ್ಲಾನು ಆಡ್ ಮಾಡಿದಾಗ 100% ಅದು ಬಂತು ಅಂತಂದ್ರೆ ಆಕ್ಸಿಜನ್ ಆಬ್ಸೆಂಟ್ ಅಂತ ಮಾಡ್ಕೊಳ್ತೀವಿ. ಲೆಸ್ ದ್ಯಾನ್ 100% ಬಂತು ಅಂದ್ರೆ ಅಲ್ಲಿ ಆಕ್ಸಿಜನ್ ಇದೆ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ಈ ರೀತಿಯಾಗಿ ಆಕ್ಸಿಜನ್ ಇದೆಯಾ ಇಲ್ವಾ ಅಂತ ನಮಗೆ ಗೊತ್ತಿಲ್ಲ, ಅದನ್ನ ಬ್ರಾಕೆಟ್ ಅಲ್ಲಿ ಬರ್ಕೊಳ್ತೀವಿ. ಕಾರ್ಬನ್ ಹೈಡ್ರೋಜನ್ ಇದ್ದೇ ಇದೆ ಬಿಕಾಸ್ ಇಟ್ಸ್ ಅನ್ ಆರ್ಗ್ಯಾನಿಕ್ ಕಾಂಪೌಂಡ್. ಎರಡನೇದು ನೈಟ್ರೋಜನ್, ಸಲ್ಫರ್, ಹ್ಯಾಲೋಜನ್ ಇದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡ್ತಾ ಹೋಗ್ತೀವಿ 3rd ಸ್ಟೇಜ್. ಅದಾದ್ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ಸಾಲ್ಯುಬಿಲಿಟಿ ಟೆಸ್ಟ್ ಮಾಡ್ತೀವಿ. ಸೊ ಡಿಪೆಂಡಿಂಗ್ ಅಪಾನ್ ದಿ ಫಂಕ್ಷನಲ್ ಗ್ರೂಪ್ ನಿಮ್ ಕಾಂಪೌಂಡ್ ಏನಾಗುತ್ತೆ, ಬೇರೆ ಬೇರೆ ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಆಗ್ತಾ ಹೋಗುತ್ತೆ. ಅದನ್ನ 7 ಡಿಫ್ರೆಂಟ್ ಗ್ರೂಪ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. 6 ಡಿಫ್ರೆಂಟ್
ಸಾಲ್ವೆಂಟ್ ತರ ತಗೊಂಡು ಅದನ್ನ ಮಾಡ್ತಾ ಹೋಗ್ತಾರೆ. ಅದನ್ನ ನಾವು ನೆಕ್ಸ್ಟ್ ಮಾಡ್ತಾ ಹೋಗ್ತೀವಿ. ಅದಾದ್ಮೇಲೆ ಡಿಪೆಂಡಿಂಗ್ ಅಪಾನ್ ದಿ ಸಾಲ್ಯುಬಿಲಿಟಿ, ಡಿಪೆಂಡಿಂಗ್ ಅಪಾನ್ ದಿ ಫಂಕ್ಷನಲ್ ಗ್ರೂಪ್, ಬೇರೆ ಬೇರೆ ಕಾಂಪೌಂಡ್ ಬೇರೆ ಬೇರೆ ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಆಗ್ತಾ ಹೋಗುತ್ತೆ. ನಿಮ್ ಕಾಂಪೌಂಡ್ ಅಲ್ಲಿ ಬೇರೆ ಬೇರೆ ಫಂಕ್ಷನಲ್ ಗ್ರೂಪ್ ಯಾವ್ದಿದೆಯಲ್ಲ ಅದ್ರ ಪ್ರಕಾರ ಸಾಲ್ವೆಂಟ್ ಬರ್ತಾ ಹೋಗುತ್ತೆ. ಸೊ ನಮ್ಗೆ ಈ ಕಾಂಪೌಂಡ್ ಅಲ್ಲಿ ಈ ಪರ್ಟಿಕ್ಯುಲರ್ ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಆಗ್ತಿದೆ ಅಂತಂದ್ರೆ ಫಂಕ್ಷನಲ್ ಗ್ರೂಪ್ ಇದಿರ್ಬೋದು ಅಂತ ನನಗೆ ಅಂದಾಜ್ ಮಾಡ್ತೀನಿ. ಸೊ ಅದಾದ್ಮೇಲೆ ಏನ್ ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಕನ್ಫರ್ಮ್ ವಾಟ್ ಇಸ್ ದ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್, ಅದಕ್ಕೆ ಡಿಟೆಕ್ಷನ್ ಅಂಡ್ ಕನ್ಫರ್ಮೇಶನ್ ಆಫ್ ಫಂಕ್ಷನಲ್ ಗ್ರೂಪ್ ಮಾಡ್ತೀನಿ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಇನ್ ಆರ್ಡರ್ ಟು ಕನ್ಫರ್ಮ್ ನಾನು ಬಂದಿರುವಂತ ಫಂಕ್ಷನಲ್ ಗ್ರೂಪ್ ಇದೆ ಅನ್ನೋದಕ್ಕೆ ನಾನು ಏನ್ ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಕನ್ವರ್ಟ್ ದಟ್ ಇಂಟು ಸಮ್ ಅದರ್ ಕಾಂಪೌಂಡ್. ಅದಕ್ಕೆ ಏನಂತ ಕರಿತೀನಿ ನಾನು, ಪ್ರಿಪರೇಷನ್ ಆಫ್ ಡೆರಿವೇಟಿವ್ ಅಂತ ಹೇಳ್ತೀನಿ. ಈ ರೀತಿಯಾಗಿ ನಿಮ್ಗೆ ಒಟ್ಟು 6 ಸ್ಟೇಜ್ಗಳಿವೆ. ಈ 6 ಸ್ಟೇಜ್ಗಳು ನೀವೇನ್ ಮಾಡ್ಬೇಕಾಗತ್ತೆ, ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಬೇಕಾಗತ್ತೆ. ಪ್ರತಿಯೊಂದನ್ನು ಅನಲೈಸ್ ಮಾಡ್ಬೇಕಾಗತ್ತೆ. ಯಾಕೆ ಮಾಡ್ತಾ ಇದೀನಿ, ಏನು ಮಾಡ್ತಾ ಇದೀನಿ, ಸೊ ಎಲ್ಲರೂ ನೀವೇನ್ ಮಾಡ್ಬೇಕಾಗತ್ತೆ, ಅನಲೈಸ್ ಮಾಡ್ಕೊಂಡು ಆ ಸ್ಕಿಲ್ಗಳೆಲ್ಲ ನೀವೇನ್ ಮಾಡ್ಕೋಬೇಕಾಗತ್ತೆ, ಮಾಸ್ಟರ್ ಮಾಡ್ಕೋಬೇಕಾಗತ್ತೆ. ಸೊ ಫಸ್ಟ್ ಹೇಳಿದಂಗೆ ನಾನು ಇವತ್ತು ಬರೀ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮಾತ್ರ ಹೇಳ್ತೀನಿ. ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಅದ್ರಲ್ಲಿ ಯಾವ್ಯಾವ್ದು ಇರುತ್ತೆ ಅಂದ್ರೆ ಫಿಸಿಕಲ್ ಸ್ಟೇಟ್ ಇರುತ್ತೆ, ಕಲರ್ ಇರುತ್ತೆ, ಓಡರ್ ಇರುತ್ತೆ, ಬೇಯರ್ಸ್ ಟೆಸ್ಟ್ ಅಂತ ಮಾಡ್ತೀವಿ, ಇಗ್ನಿಷನ್ ಟೆಸ್ಟ್ ಅಂತ ಮಾಡ್ತೀವಿ, ಬೇಲ್ ಸ್ಟೆನ್ಸ್ ಕಾಪರ್ ವೈಟ್ ಟೆಸ್ಟ್ ಅಂತ ಮಾಡ್ತೀವಿ. ಸೊ ಫಿಸಿಕಲ್ ಸ್ಟೇಟ್ ಅಂತ ತಗೊಂಡ್ರೆ ಅದು ಸಾಲಿಡ್ಸ್ ಇರ್ಬೋದು, ಇಲ್ಲ ಅಂದ್ರೆ ಲಿಕ್ವಿಡ್ಸ್ ಇರ್ಬೋದು. ಸೊ ಯಾವ್ದಿದೆ ಅಂತ ನೀವೇನ್ ಮಾಡ್ಕೋಬೇಕಾಗತ್ತೆ, ನೋಡ್ಕೋಬೇಕಾಗತ್ತೆ. ಕಲರ್, ಕೆಲವೊಂದು ಕಲರ್ ಇರುತ್ತೆ, ಕೆಲವೊಂದು ಕಲರ್ಲೆಸ್ ಇರುತ್ತೆ. ಓಡರ್ ತಗೊಂಡ್ರೆ if it is aromatic liquids ಆಗಿತ್ತು ಅಂದ್ರೆ they are going to have their own characteristic odor. If it's a solid, they do not contain any characteristic odor. ಅದಾದ್ಮೇಲೆ ನಾವೇನ್ ಮಾಡ್ತೀವಿ, ಬೇಯಸ್ ಟೆಸ್ಟ್ ಮಾಡ್ತೀವಿ ಇನ್ ಆರ್ಡರ್ ಟು ಚೆಕ್ ವೆದರ್ ದಿ ಗಿವನ್ ಕಾಂಪೌಂಡ್ ಇಸ್ ಸ್ಯಾಚುರೇಟೆಡ್ ಆರ್ ಅನ್ಸ್ಯಾಚುರೇಟೆಡ್. ನಿಮ್ ಕಾಂಪೌಂಡ್ ಅಲ್ಲಿ ಅಂದ್ರೆ ಡಬಲ್ ಬಾಂಡ್ ಟ್ರಿಬಲ್ ಬಾಂಡ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ, ಅಥವಾ ರಿಯಾಕ್ಟಿವ್ ಕಾಂಪೋನೆಂಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ನಾನು ಬೇಯಸ್ ಟೆಸ್ಟ್ ನ ಮಾಡ್ತೀನಿ. ಅದಾದ್ಮೇಲೆ ನಾನು ಏನ್ ಮಾಡ್ತೀನಿ ಅಂದ್ರೆ ಇಗ್ನಿಷನ್ ಟೆಸ್ಟ್ ಮಾಡ್ತೀನಿ ಇನ್ ಆರ್ಡರ್ ಟು ಚೆಕ್ ವೆದರ್ ದಿ ಗಿವನ್ ಕಾಂಪೌಂಡ್ ಇಸ್ ಆರೋಮ್ಯಾಟಿಕ್ ಆರ್ ನಾನ್ ಆರೋಮ್ಯಾಟಿಕ್ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ. ಅದೇ ತರ ಇನ್ನೊಂದು ಟೆಸ್ಟ್ ಮಾಡ್ತೀನಿ ಇನ್ ಆರ್ಡರ್ ಟು ಚೆಕ್ ವೆದರ್ ಮೈ ಕಾಂಪೌಂಡ್ ಕಂಟೈನ್ ಹ್ಯಾಲೋಜನ್ ಆರ್ ನಾಟ್ ಅಂತ. ಅದಕ್ಕೆ ಬೇಲ್ ಸ್ಟೆನ್ಸ್ ಕಾಪರ್ ವೈಟ್ ಟೆಸ್ಟ್ ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ನಿಮ್ಗೆ ಒಟ್ಟು 6 ಪ್ರಿಲಿಮಿನರಿ ಟೆಸ್ಟ್ ಗಳನ್ನ ನೀವು ಮಾಡ್ಬೇಕಾಗತ್ತೆ. ಈ ಪ್ರಿಲಿಮಿನರಿ ಟೆಸ್ಟ್ ಮಾಡಿದಾಗ ಇಟ್ ಗೋಯಿಂಗ್ ಟು ಗಿವ್ ಅಸ್ ದಿ ವೇಗ್ ಐಡಿಯಾ, ಈ ಕಾಂಪೌಂಡ್ ಇದಿರ್ಬೋದಾ ಅಂತ ಏನ್ ಮಾಡುತ್ತದು ವೇಗಾಗಿ ನನ್ಗೊಂದು ಇನ್ಫಾರ್ಮೇಶನ್ ಕೊಡುತ್ತೆ. ಹಂಗಾಗಿ ನಾನು ಏನ್ ಮಾಡ್ಬೇಕಾಗತ್ತೆ, ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮಾಡ್ಬೇಕಾಗತ್ತೆ. ಸೊ ಯಾವುದೇ ಒಂದು ಅನಾಲಿಸಿಸ್ ಮಾಡಿದಾಗ ಕ್ವಾಲಿಟೇಟಿವ್ ಆಗಿರ್ಬೋದು, ಕ್ವಾಂಟಿಟೇಟಿವ್ ಆಗಿರ್ಬೋದು, ನಾವ್ ಯಾವಾಗೂ ಏನ್ ಮಾಡ್ತೀವಿ, ಪ್ರಿಲಿಮಿನರಿ ಅಬ್ಸರ್ವೇಷನ್ಸ್ ಗಳನ್ನ ನಾವು ಮಾಡ್ತಾ ಹೋಗ್ತೀವಿ. ಫಸ್ಟ್ ಒಂದು ಫಿಸಿಕಲ್ ಸ್ಟೇಟ್. ಸೊ ನಾನು ಮುಂಚೆನೆ ಹೇಳ್ದಂಗೆ ನಿಮ್ಗೆ 13 ಕಾಂಪೌಂಡ್ ಗಳನ್ನ ಕೊಡ್ತಾರೆ. 13 ಯಾವ್ದು ಬೇಕಾದ್ರೂ ಎಕ್ಸಾಮ್ ಅಲ್ಲಿ ಕೊಡ್ಬೋದು ನೀವು. ಸೊ ನೀವು 13 ಕಾಂಪೌಂಡ್ ಗಳನ್ನ ಮಾಡಿ ಅದರದ್ದು ನೀವು ಮಾಸ್ಟರ್, ಅದನ್ನ ಸ್ಕಿಲ್ ಗಳನ್ನೆಲ್ಲ ಏನ್ ಮಾಡ್ಕೋಬೇಕಾಗತ್ತೆ, ನೀವು ಮಾಸ್ಟರ್ ಮಾಡ್ಕೋಬೇಕಾಗತ್ತೆ. ಸಾಲಿಡ್ಸ್ ಯಾವ್ಯಾವ್ದಿದೆ ನಿಮ್ ಸಿಲೆಬಸ್ ಪ್ರಕಾರ ಅಂದ್ರೆ ಯೂರಿಯಾ ಇದೆ, ಬೆನ್ಸಮೈಡ್ ಇದೆ, ಗ್ಲೂಕೋಸ್ ಇದೆ, ಸ್ಯಾಲಿಸಿಲಿಕ್ ಆಸಿಡ್ ಇದೆ, ಬೆನ್ಜೋಯಿಕ್ ಆಸಿಡ್ ಇದೆ, ರೆಸಾರ್ಸಿನಾಲ್ ಇದೆ. ಇದೆಲ್ಲ ನಿಮ್ಗೇನು ಸಾಲಿಡ್ಸ್. ಲಿಕ್ವಿಡ್ಸ್ ಯಾವ್ಯಾವುದು ಅಂದ್ರೆ ಅನಿಲಿನ್ ಇದೆ, ನೈಟ್ರೋಬೆನ್ಸಿನ್ ಇದೆ, ಬೆನ್ಸಾಲ್ಡೇಟ್ ಇದೆ, ಟಾಲಿನ್ ಇದೆ, ಕ್ಲೋರೋಬೆನ್ಸಿನ್ ಇದೆ, ಅಸ್ಟೋಫಿನೋನ್ ಇದೆ, ಈಥೈಲ್ ಬೆನ್ಜೋಯೇಟ್ ಇದೆ. ಸೊ ಈ 13 ಕಾಂಪೌಂಡ್ ಅಲ್ಲಿ ಯಾವ ಕಾಂಪೌಂಡ್ ಬೇಕಾದ್ರೂ ನಿಮ್ಗೆ ಅವರು ಎಕ್ಸಾಮ್ ಅಲ್ಲಿ ಕೊಡ್ಬೋದು. ಸೊ ನಿಮ್ಗೆ ಅದು ಸ್ಟೇಟ್ ಯಾವ ತರ ಇದೆ ಅಂತ ನಿಮ್ಗೆ ಗೊತ್ತಾಗ್ಬೇಕಾಗತ್ತೆ. ಸೊ ಸಾಲಿಡ್ಸ್ ನ ತಗೊಂಡ್ರೆ ಸಾಲಿಡ್ಸ್ ಅಲ್ಲಿ ಯೂರಿಯಾ ಇರ್ಬೋದು, ವೈಟ್ ಕಲರ್ ಕಾಣಿಸ್ತಾ ಇದೆ ನಿಮ್ಗೆ. ಆ ಯೂರಿಯಾ ನೋಡೋದಕ್ಕೆ ನಿಮ್ಗೆ ಹೆಂಗಾಗತ್ತೆ ಅಂದ್ರೆ ಸ್ಮಾಲ್ ಸ್ಮಾಲ್ ಬಾಲ್ಸ್ ತರ ಇರುತ್ತೆ. ಆದ್ರೆ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾರೆ, ಎಕ್ಸಾಮಿನರ್ ಇದೇ ತರ ಕೊಡಲ್ಲ, ಚೆನ್ನಾಗಿ ಅದನ್ನ ಕ್ರಶ್ ಮಾಡಿ ಕೊಡ್ತಾರೆ. ಸೊ ನೀವು ಲುಕಿಂಗ್ ಇಟ್ ದಿ ಸ್ಟ್ರಕ್ಚರ್ ಅದ್ ನೋಡ್ಕೊಂಡು ಇದೆ ಅಂತ ನೀವು ಹೇಳೋದಕ್ಕೆ ಕಷ್ಟ ಆಗುತ್ತೆ. ಅದೇ ತರ ರೆಸಾರ್ಸಿನಾಲ್ ತಗೊಂಡ್ರೆ ಅದ್ ನೋಡ್ರಿ ಅವಲಕ್ಕಿ ತರ ಫ್ಲೇಕ್ಸ್ ತರ ಇದೆ, ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ನಾನು ನಿಮ್ಗೆ ಕೊಡ್ತಾರೆ. ದಿಸ್ ಓನ್ಲಿ ಸಾಲಿಡ್ ವಿಚ್ ಗೋಯಿಂಗ್ ಟು ಹ್ಯಾವ್ ಎ ಕಲರ್, ಮಿಕ್ಕಿದೆಲ್ಲ ವೈಟ್ ಕಲರ್ ನಿಮ್ಗೆ ಇರ್ತಾ ಹೋಗುತ್ತೆ. ಅದೇ ತರ ನೀವು ನೈಟ್ರೋಬೆನ್ಸಿನ್ ತಗೊಂಡ್ರೆ ನಿಮ್ಗೆ ಗೊತ್ತಿದೆ ನೈಟ್ರೋ ಕಾಂಪೌಂಡ್ಸ್ ಯಾವಾಗೂ ಯೆಲ್ಲೋ ಕಲರ್ ಇರುತ್ತೆ. ಸೊ ನೈಟ್ರೋಬೆನ್ಸಿನ್ ಯೆಲ್ಲೋ ಕಲರ್ ಇದೆ. ಅದೇ ತರ ಬೆನ್ಜೋಯಿಕ್ ಆಸಿಡ್ ತಗೊಂಡ್ರೆ ಅದು ವೈಟ್ ಕಲರ್ ಸಾಲಿಡ್ ಇದೆ. ಅದೇ ತರ ನಿಮ್ಗೆ ಲಿಕ್ವಿಡ್ಸ್ ನ ತಗೊಂಡ್ರೆ ಅನಿಲಿನ್ ತಗೊಂಡ್ರೆ ಸ್ವಲ್ಪ ಬ್ರೌನಿಶ್ ಕಲರ್ ಇರುತ್ತೆ, ಆರೆಂಜ್ ಕಲರ್ ಇರುತ್ತೆ. ಆ ತರ ಕ್ಲೋರೋಬೆನ್ಸಿನ್ ತಗೊಂಡ್ರೆ ಅದು ಕಲರ್ಲೆಸ್ ಆಗಿರುತ್ತೆ. ಸೊ ನಿಮ್ಗೆ ಕೊಟ್ಟಿರುವಂತ ಸಾಲಿಡ್ ಲಿಕ್ವಿಡ್ ಏನಿದೆಯಲ್ಲ ಅದು ಕಲರ್ ಇರ್ಬೋದು, ಕಲರ್ ಇಲ್ದಲೇ ಇರ್ಬೋದು. ಸೊ ಕೆಲವೊಂದು ಸಾಲಿಡ್ಸ್ ಆಗಿರ್ತವೆ, ಕೆಲವೊಂದು ಲಿಕ್ವಿಡ್ಸ್ ಆಗಿರ್ತವೆ. ಸೊ ಕಲರ್ ಇರುವಂತದ್ದು ಯಾವ್ಯಾವ್ದು ಅಂತಂದ್ರೆ ಲಿಕ್ವಿಡ್ ಅಲ್ಲಿ ನೈಟ್ರೋಬೆನ್ಸಿನ್ ಇರ್ಬೋದು, ಅನಿಲಿನ್ ಇರ್ಬೋದು, ಇವೆಲ್ಲ ಕಲರ್ಡ್ ಆಗಿರ್ತವೆ. ಆದ್ರೆ ಈ ಸಾಲಿಡ್ ನ ತಗೊಂಡ್ರೆ ರೆಸಾರ್ಸಿನಾಲ್ ಮಾತ್ರ ಕಲರ್ಡ್ ಆಗಿರುತ್ತೆ. ಸೊ ಅದೇ ತರ ಕೊಟ್ಟಿರುವಂತ ಕಾಂಪೌಂಡ್ ಕಲರ್ಡ್ ಯಾವ್ದು,
ಕಲರ್ಲೆಸ್ ಯಾವುದು ಅಂತಂದ್ರೆ ಯೂರಿಯಾ, ಬೆನ್ಸಮೈಡ್, ಗ್ಲೂಕೋಸ್, ಸ್ಯಾಲಿಸಿಲಿಕ್ ಆಸಿಡ್, ಬೆಂಜೋಯಿಕ್ ಆಸಿಡ್, ಬೆನ್ಸಾಲ್ಡಿಹೈಡ್, ಟಾಲಿನ್, ಕ್ಲೋರೋಬೆನ್ಸಿನ್, ಅಸ್ಟೋಕಿನೋನ್, ಈಥೈಲ್ ಬೆನ್ಸೈಡ್ ಇದೆಲ್ಲನೂ ಕಲರ್ಲೆಸ್ ಅನ್ಬೋದು. ಇದರ ವೈಟ್ ಕಲರ್ ಇದೆ ಇರ್ಬೋದು. ಕಲರ್ ಇರೋದು ಯಾವುದು ಅಂದ್ರೆ ನೈಟ್ರೋಬೆನ್ಸಿನ್ ಯಾವ ಕಲರ್ ಇರುತ್ತೆ, ಯೆಲ್ಲೋ ಕಲರ್ ಇರುತ್ತೆ. ಅನಿಲ್ ಇದೆಯಲ್ಲ ಅದು ಆರೆಂಜ್ ರೆಡ್ ಅಂತಾರೆ, ಇಲ್ಲಂದ್ರೆ ಬ್ರೌನ್ ಅಂತಾರೆ, ಆ ಕಲರ್ ಇರುತ್ತೆ. ರೆಸಾರ್ಟ್ಸ್ನಲ್ಲೂ ಪಿಂಕ್ ಕಲರ್ ಇರುತ್ತೆ. ಸೊ ಕಲರ್ ಇರುವಂತದ್ದು 3, ಬಟ್ ಇದನ್ನು ಕೊಡ್ಬೋದು ನಿಮ್ಗೆ ಸಿಲೆಬಸ್ ಪ್ರಕಾರ ಇದೆ, ಕೊಡ್ಬೋದು. ನೀವು ಕಲರ್ ನೋಡಿದ ತಕ್ಷಣ ಅದಿರ್ಬೋದು ಅನ್ಬೋದು, ಬಟ್ ನೀವು ಅದನ್ನ ಏನ್ ಮಾಡ್ಬೇಕಾಗತ್ತೆ, ಬೇರೆ ಬೇರೆ ಟೆಸ್ಟ್ ಮಾಡಿ ಅದನ್ನ ನೀವು ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ಫಸ್ಟ್ ಏನ್ ಹೇಳ್ತೀರಾ, ಸ್ಟೇಟ್ ಹೇಳ್ತೀರಾ, ಅದು ಸಾಲಿಡ್ ಆಗಿದೆಯಾ ಲಿಕ್ವಿಡ್ ಆಗಿದೆಯಾ ಅಂತ ಚೆಕ್ ಮಾಡ್ತೀರಾ. ಅದಾದ್ಮೇಲೆ ಕಲರ್ ಇದೆಯಾ ಇಲ್ವಾ ಅಂತ ನೀವೇನ್ ಮಾಡ್ತೀರಾ, ಚೆಕ್ ಮಾಡ್ತೀರಾ. ದಟ್ಸ್ ಅ ಸೆಕೆಂಡ್ ಅಬ್ಸರ್ವೇಷನ್ ಯು ಆರ್ ಗೋಯಿಂಗ್ ಟು ಡೂ ಫಾರ್ ಇನ್ ದಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಅದಾದ್ಮೇಲೆ ನೀವೇನ್ ಮಾಡ್ತೀರಾ ಅಂದ್ರೆ ಓರ್ಡರ್ ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ನಿಮ್ಗೆ ಗೊತ್ತು ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಅಂದ್ರೆ ಜನರಲಿ ದೇ ಗೋಯಿಂಗ್ ಟು ಹ್ಯಾವ್ ದೇರ್ ಓನ್ ಕ್ಯಾರೆಕ್ಟರಿಸ್ಟಿಕ್ ಓರ್ಡರ್. ಸೊ ಹಾಗಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಬೇಕು. ಬಟ್ ನೆನ್ಪಿಟ್ಕೋಬೇಕು, ಯಾವಾಗೂ ಸಾಲಿಡ್ಸ್ಗೆ ಓರ್ಡರ್ಲೆಸ್ ಅಂತ ಹೇಳ್ತೀವಿ. ಸಾಲಿಡ್ ಡಸಂಟ್ ಗಿವ್ ಇನ್ ಓರ್ಡರ್. ಓನ್ಲಿ ಲಿಕ್ವಿಡ್ಸ್ ಮಾತ್ರ ಏನಾಗ್ತಾ ಹೋಗುತ್ತೆ, ಕ್ಯಾರೆಕ್ಟರಿಸ್ಟಿಕ್ ಓರ್ಡರ್ ನ ಕೊಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಬೆನ್ಸಾಲ್ಡಿಹೈಡ್ ನ ತಗೊಂಡ್ರೆ ಬಿಟರ್ ಆರ್ಮೆಂಟ್ ಸ್ಮೆಲ್ ಇರುತ್ತೆ. ಆ ತರ ಅನಿಲಿನ್ ತಗೊಂಡ್ರೆ ಫಿಶಿ ಓರ್ಡರ್ ಇರುತ್ತೆ. ನೈಟ್ರೋಬೆನ್ಸಿನ್ ಇದ್ರೆ ಕ್ಯಾರೆಕ್ಟರಿಸ್ಟಿಕ್ ತಂದೆ ಆದಂತ ಓನ್ ಕ್ಯಾರೆಕ್ಟರಿಸ್ಟಿಕ್ ಸ್ಮೆಲ್ ಇರುತ್ತೆ. ಆ ತರ ನೀವು ಕ್ಲೋರೋಬೆನ್ಸಿನ್ ತಗೊಂಡ್ರೆ ಪಂಜೆಂಟ್ ಇರಿಟೇಟಿಂಗ್ ಇರುತ್ತೆ. ಆ ತರ ಈಥೈಲ್ ಬೆನ್ಸಾಯ್ಡ್ ನ ತಗೊಂಡ್ರೆ ಪ್ಲೆಸೆಂಟ್ ಇರುತ್ತೆ. ಟಾಲಿನ್ ತಗೊಂಡ್ರೆ ಅನ್ಪ್ಲೆಸೆಂಟ್ ಇರುತ್ತೆ. ಸೊ ಅದನ್ನ ನೀವೇನ್ ಮಾಡ್ಬೇಕಾಗತ್ತೆ, ಸ್ಮೆಲ್ ಮಾಡ್ಕೊಂಡು ಇದೆ ಅಂತ ನೀವೇನ್ ಮಾಡ್ಬೇಕಾಗತ್ತೆ, ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಆ ಸ್ಮೆಲ್ ನ ನೀವೇನ್ ಮಾಡ್ಬೇಕು, ಇದಿದ್ರೆ ಈ ಕಾಂಪೌಂಡ್ ಅಂತ ನೀವು ಹೇಳ್ಕೋಬೇಕಾಗತ್ತೆ. ಅದಾದ್ಮೇಲೆ ಇಂಪಾರ್ಟೆಂಟ್ ಟೆಸ್ಟ್ ನ ಮಾಡುವಂಥದ್ದು ಬೇಯಸ್ ಟೆಸ್ಟ್ ಅಂತ ಹೇಳ್ತೀವಿ. In order to check whether the given compound is saturated or unsaturated, or reactive or non-reactive ಅಂತ ಚೆಕ್ ಮಾಡೋದಕ್ಕೋಸ್ಕರ ಬೇಯಸ್ ಟೆಸ್ಟ್ ನ ನಾವು ಮಾಡ್ತಾ ಹೋಗ್ತೀವಿ. ಸೊ ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಅಂದ್ರೆ ಏನು, ನಿಮ್ ಕಾಂಪೌಂಡ್ ಡಬಲ್ ಬಾಂಡ್ ಇದೆಯಾ, ಸಿಂಗಲ್ ಬಾಂಡ್ ಇದೆಯಾ, ಟ್ರಿಪಲ್ ಬಾಂಡ್ ಇದೆಯಾ ಅಂತ ಕಂಡುಹಿಡಿಯೋದಕ್ಕೆ ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಈಗ ಬೆನ್ಸಿನ್ ತಗೊಂಡ್ರೆ, ಬೆನ್ಸಿನ್ ಇವತ್ತು it going to contain a 3 double bond conjugation idru, alternative single and double bond idru, because of the delocalization, because of the resonance, it do not behave like a unsaturated compound. It going to behave like a saturated compound. ಇದು ನೆನ್ಪಿಟ್ಕೋಬೇಕು. ನೀವು ಆಲ್ರೆಡಿ ಬೆನ್ಸಿನ್ ಇದನ್ನ ನೋಡ್ಕೊಂಡಿದ್ರಿ. ಬೆನ್ಸಿನ್ ಇಟ್ ಅಂಡರ್ಗೋಸ್ electrophilic substitution reaction rather than undergoing the addition reaction. ಅದನ್ನೆಲ್ಲ ನೀವು ಸ್ಟ್ರಕ್ಚರ್ ಆಫ್ ಬೆನ್ಸಿನ್, ಕುಕ್ಲೆ ಸ್ಟ್ರಕ್ಚರ್ ಇರ್ಬೋದು ಅಥವಾ ಮಾಲಿಕ್ಯುಲರ್ ಆರ್ಬಿಟಲ್ ಸ್ಟ್ರಕ್ಚರ್ ಆಫ್ ದಿ ಬೆನ್ಸಿನ್ ಎಲ್ಲ ಓದಿರ್ತೀರಾ. ಸೊ ಆ ಬೆನ್ಸಿನ್ ಇದ್ದಾಗ ಏನಾಗುತ್ತೆ, ಆ ಬೆನ್ಸಿನ್ ಏನ್ ಮಾಡುತ್ತೆ, ಇವೊಂದು ಅದಕ್ಕೆ ಡಬಲ್ ಬಾಂಡ್ ಇದ್ರು ಇಟ್ ಗೋಯಿಂಗ್ ಟು ಬಿಹೇವ್ ಲೈಕ್ ಎ ಸ್ಯಾಚುರೇಟೆಡ್ ಕಾಂಪೌಂಡ್. ಆದ್ರೆ ಆ ಬೆನ್ಸಿನ್ಗೆ NO2 ಗ್ರೂಪ್ ಇರ್ಬೋದು, COOH ಗ್ರೂಪ್ ಇರ್ಬೋದು, ಅವು ಏನಾದ್ರೂ ಅಟ್ಯಾಕ್ ಆಗಿದ್ರೆ ಬಿಕಾಸ್ ಆಫ್ ದಟ್ ಗ್ರೂಪ್, ಆ ಗ್ರೂಪ್ ಏನಾದ್ರೂ ವೆರಿ ರಿಯಾಕ್ಟಿವ್ ಆಗಿದ್ರೆ ಅವಾಗ ಏನ್ ಮಾಡುತ್ತೆ, ಇಟ್ ಮೇ ಆಲ್ಸೋ ಚೇಂಜ್ ದಿ ಕಲರ್. ಅವಾಗ ಅಂತ ಕಾಂಪೌಂಡ್ಸ್ಗೆ ನಾವೇನಂತ ಹೇಳ್ತೀವಿ ಅಂದ್ರೆ, ಅದಕ್ಕೆ ಈಗ ಅಬ್ಸರ್ವೇಷನ್ ಬರಿಬೇಕಾರೆ ಅಥವಾ ಇನ್ಫರೆನ್ಸ್ ಬರಿಬೇಕಾದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ, ಗಿವನ್ ಕಾಂಪೌಂಡ್ ಕಲರ್ ಚೇಂಜ್ ಆಗಿದೆ ಅಂದ್ರೆ ದಟ್ ಕಲರ್ ಚೇಂಜ್ ಇಸ್ ನಾಟ್ ಓನ್ಲಿ ಬಿಕಾಸ್ ಆಫ್ ಅನ್ಸ್ಯಾಚುರೇಷನ್, ಇಟ್ ಮೇ ಬಿ ಬಿಕಾಸ್ ಆಫ್ the group, reactive group present on that particular compound. ಆ ರೀತಿಯಾಗುತ್ತೆ. ಸೊ ಹಂಗಾಗಿ ನೀವೇನ್ ಮಾಡ್ತೀರಾ ಅಂತಂದ್ರೆ ಅನ್ಸ್ಯಾಚುರೇಟೆಡ್ ಆರ್ ರಿಯಾಕ್ಟಿವ್ ಕಾಂಪೌಂಡ್ ಅಂತ ಬರೀತೀರಾ ಇನ್ಫರೆನ್ಸ್ ಬರ್ದಾಗ. ಪ್ರತಿಯೊಂದಕ್ಕೂ ನೀವೇನ್ ಮಾಡ್ಕೋಬೇಕಾಗತ್ತೆ, ಅರ್ಥ ತಿಳ್ಕೊಬೇಕಾಗತ್ತೆ, ಯಾಕೆ ಆ ತರ ಬರಿತಾ ಇದ್ದಾರೆ. ನೀವು ಯು ಆರ್ ಇನ್ ಫೈನಲ್ ಇಯರ್. ಸೊ ಎಲ್ಲದಕ್ಕೂ ನೀವೇನ್ ಮಾಡ್ಬೇಕಾಗತ್ತೆ, ಕ್ವಶನ್ ಮಾಡ್ಕೊಂಡು ಅದಕ್ಕೆ ಆನ್ಸರ್ಗಳನ್ನ ನೀವು ತಿಳ್ಕೊಳಕ್ಕೆ ಟ್ರೈ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ನಾನು ಅಬ್ಸರ್ವೇಷನ್ ಬರ್ದಾಗ ಏನಾಗುತ್ತೆ, ಅನ್ಸ್ಯಾಚುರೇಟೆಡ್ ಸ್ಯಾಚುರೇಟೆಡ್ ಆದ್ರೆ ಅನ್ಸ್ಯಾಚುರೇಟೆಡ್ ಜೊತೆಗೆ ರಿಯಾಕ್ಟಿವ್ ಅಂತಾನು ಹೇಳ್ತೀನಿ. ಯಾಕೆ ಅಂದ್ರೆ ಬೆನ್ಸಿನ್ ಇದೆ, ಬೆನ್ಸಿನ್ ಮೇಲೆ ಇರುವಂತ ಗ್ರೂಪ್ ಏನಾದ್ರು ರಿಯಾಕ್ಟಿವ್ ಆಗಿದ್ರೆ ದಟ್ ಮೇ ಚೇಂಜ್ ದಿ ಕಲರ್ ಆಫ್ ದಿ ಬೇಯಸ್ ರಿಯೇಜೆಂಟ್. ಓಕೆ, ಹಾಗಾದ್ರೆ ಈ ಬೇಯಸ್ ರಿಯೇಜೆಂಟ್ ಅಂದ್ರೆ ಏನು, ಆಲ್ಕಲೈನ್ ಕೆಮೆನೋಫೋರ್ ಸೊಲ್ಯೂಷನ್ ಗೆ ನಾವು ಬೇಯಸ್ ರಿಯೇಜೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಆಲ್ಕಲೈನ್ ಅಂದ್ರೆ ಏನು, ವೆರಿ ಡೈಲ್ಯೂಟ್ ಸೊಲ್ಯೂಷನ್ ಆಫ್ ಆಲ್ಕಲಿ ತಗೊಳ್ತೀವಿ. ಐದರ್ ಸೋಡಿಯಂ ಕಾರ್ಬನೇಟ್ ತಗೋಬಹುದು, ಇಲ್ಲಾಂದ್ರೆ ಸೋಡಿಯಂ ಬೈಕಾರ್ಬನೇಟ್ ತಗೊಳ್ತೀನಿ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಸೊಲ್ಯೂಷನ್ ಹಾಕಿ ನಾನು ಕಾಂಪೌಂಡ್ ಹಾಕಿ ಚೆನ್ನಾಗಿ ಶೇಕ್ ಮಾಡ್ತೀನಿ. ಸೊ ಇಲ್ಲಿ ನೀವು ನೆನ್ಪಿಟ್ಕೋಬೇಕು, ನಿಮ್ಗೆ ಯಾವಾಗೂ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಏನಿದೆಯಲ್ಲ ದೇ ಆರ್ ಹೈಲಿ ಎಕ್ಸ್ಪೆನ್ಸಿವ್, ದೇ ಆರ್ ನಾಟ್ ಸಪೋಸ್ ಟು ಬೇಸ್. ಬಿಕಾಸ್ ಆ ಟೆಸ್ಟ್ ಆಗಿದ ತಕ್ಷಣ ನಾವು ಪರ್ಟಿಕ್ಯುಲರ್ಲಿ ಕೆಮಿಸ್ಟ್ಗಳು ಏನ್ ಮಾಡ್ತೀವಿ ಅಂತಂದ್ರೆ ನಾವೆಲ್ಲಾನು ಸಿಂಕ್ ಸುರಿತೀವಿ. ಪೊಲ್ಯೂಷನ್ಗೆ ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಟ್ ಮಾಡೋರು ಯಾರು ಅಂದ್ರೆ ನಾವೇ, ಕೆಮಿಸ್ಟ್ರಿ ಅವರನ್ನೇ. ಸೊ ಹಂಗಾಗಿ ನೀವ್ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ, ಒಂದು ಇನ್ ಟರ್ಮ್ಸ್ ಆಫ್ ಮನಿ ವಿ ಆರ್ ಸ್ಪೆಂಡಿಂಗ್ ಲಾಟ್ ಆಫ್ ಮನಿ ಆನ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಹಾಗಾಗಿ ಆರ್ಗ್ಯಾನಿಕ್ ಕಾಂಪೌಂಡ್ ನ ತುಂಬಾ ಕಡಿಮೆ 2 to 3 ಡ್ರಾಪ್ಸ್ ಆಫ್ ಎ ಲಿಕ್ವಿಡ್ ಅಂತಂದ್ರೆ ನೀವು ಅಷ್ಟೇ ಹಾಕೋಬೇಕಾಗತ್ತೆ. ಪಿಂಚ್ ಆಫ್ ಎ ಸಾಲಿಡ್ ಅಂದ್ರೆ ಪಿಂಚ್ ಆಫ್ ಎ ಸಾಲಿಡ್ ಹಾಕೋಬೇಕಾಗತ್ತೆ.
ಅಗೇನ್ ಅದಕ್ಕೆ ಅದಾದ್ಮೇಲೆ ಅದು ಒಂದು. ಎರಡನೇದು ಏನು ಅಂತಂದ್ರೆ ವಿ ಆರ್ ಕಾಂಟ್ರಿಬ್ಯೂಟಿಂಗ್ ಟುವರ್ಡ್ಸ್ ದಿ ಪೊಲ್ಯೂಷನ್. ಅದನ್ನ ಅವಾಯ್ಡ್ ಮಾಡಬೇಕು, ಎಕೋ ಫ್ರೆಂಡ್ಲಿ ಮೆಥಡ್ಸ್ ಯೂಸ್ ಮಾಡಬೇಕು ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ಯೂಸ್ ಇನ್ ಸ್ಮಾಲ್ ಕ್ವಾಂಟಿಟಿನಲ್ಲಿ ಅದನ್ನ ನಾವು ಮಾಡ್ಕೋಬೇಕಾಗತ್ತೆ. ಸೊ ಅಗೇನ್ ಇದನ್ನೆಲ್ಲ ನೀವ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ವಾಟ್ ಎವರ್ ದ ರಿಯೇಷನ್ ದಟ್ ಯು ಆರ್ ಗೋಯಿಂಗ್ ಟು ಆಡ್, ಎವ್ರಿಥಿಂಗ್ ಶುಡ್ ಬಿ ಆಡೆಡ್ ಇನ್ ಪ್ರಪೋರ್ಷನೇಟ್. ಈಗ ಫಾರ್ ಎಕ್ಸಾಂಪಲ್ ನೀವು ಕಾಫಿ ಮಾಡಕ್ ಹೋಗ್ತೀರಾ ಅಂತ ಇಟ್ಕೊಳ್ಳಿ. ಕಾಫಿ ಮಾಡಕ್ ಏನ್ ಬೇಕು ನಿಮ್ಗೆ? ಡಿಕಾಕ್ಷನ್ ಬೇಕು, ಹಾಲ್ ಬೇಕು, ಸಕ್ಕರೆ ಬೇಕು. ಈ ಮೂರು ಸೇರ್ಕೊಂಡಾಗ್ಲೇನೆ ನಿಮ್ಗೆ ಕಾಫಿ ಆಗುತ್ತೆ. ಸಕ್ಕರೆ ಜಾಸ್ತಿ ಆಗ್ಬಿಡ್ತು, ಇವೆರಡೂ ಕಡಿಮೆ ಆಗ್ಬಿಡ್ತು ಅಂದ್ರೆ ಕಲ್ಗಚ್ಚ ಆಗ್ಬಿಡುತ್ತೆ ಸಕ್ಕರೆ, ಇದು ಅಂದ್ರೆ ಕುಡಿಯಕ್ಕೆ ಆಗಲ್ಲ. ಅಥವಾ ಡಿಕಾಕ್ಷನ್ ಜಾಸ್ತಿ ಆಗೋಯ್ತು, ಹಾಲು ಸಕ್ಕರೆ ಕಡಿಮೆ ಹಾಕ್ಬಿಟ್ವಿ ಅಂದ್ರೆ ಕಹಿ ಆಗ್ಬಿಡುತ್ತೆ. ಅಥವಾ ಹಾಲು ಜಾಸ್ತಿ ಹಾಕ್ಬಿಟ್ರೆ ಡೈಲ್ಯೂಟ್ ಆಗ್ಬಿಡುತ್ತೆ. ಸೊ ನೀವ್ ಏನ್ ಮಾಡ್ಬೇಕು, ಮೂರನ್ನ ಏನ್ ಮಾಡ್ಬೇಕಾಗತ್ತೆ, ಪ್ರಾಪರ್ ಪ್ರಪೋರ್ಷನಲ್ ಹಾಕಿದಾಗಷ್ಟೇನೆ ಅದು ಕಾಫಿ ಅಂತ ಅನ್ಸ್ಕೊಳುತ್ತೆ, ಇಲ್ಲ ಅಂದ್ರೆ ಅದು ಕಾಫಿ ಅಂತ ಅನ್ಸ್ಕೊಳಲ್ಲ. ಅದೇ ರೀತಿ ಇಲ್ಲೂ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ವಾಟ್ ಎವರ್ ದ ಪ್ರಪೋರ್ಷನ್ ದೇ ಹ್ಯಾವ್ ಟೋಲ್ಡ್ ಅದೇನು ಅದನ್ನೇ ಹಾಕ್ಬೇಕಾಗತ್ತೆ. ಹಂಗಂತ ನಾವು ಮೆಷರ್ ಮಾಡಕ್ಕಾಗತ್ತ, ಸ್ಕೇಲ್ ತಗೊಂಡು ಪ್ರತಿ ಸಲ ಟೆಸ್ಟ್ ಟ್ಯೂಬ್ ಅಲ್ಲಿ 1 ml ಅಂದ್ರೆ 1 ml ಇದೆಯಾ ಅದು ಅಂತ ಚೆಕ್ ಮಾಡೋದು ಹಂಗಂತಲ್ಲ. ಈಗ ನಿಮ್ ಕಣ್ಣು ಅಳತೆದಲ್ಲೇ ನೀವ್ ಏನ್ ಮಾಡ್ಕೋಬೇಕಾಗತ್ತೆ, 1 ml ಅಂದ್ರೆ ಎಷ್ಟಾಗತ್ತೆ, 2 ml ಅಂದ್ರೆ ಎಷ್ಟಾಗತ್ತೆ ಅಂತ ನಿಮ್ಗೆ ಗೊತ್ತಾಗಬೇಕು. ನೀವು ಯೂಸ್ ಮಾಡುವಂತ ಟೆಸ್ಟ್ ಟ್ಯೂಬ್ ನಿಯರ್ಲಿ 12 ml ಇರುತ್ತೆ. ಸೊ ಅಗೇನ್ ಒಂದೊಂದ್ ಕಡೆ ಒಂದೊಂದು ಬೇರೆ ಆಗುತ್ತೆ, ಬಟ್ ಜನರಲಿ 12 ml ಟೆಸ್ಟ್ ಟ್ಯೂಬ್ ಇರುತ್ತೆ. ಸೊ 12 ml ಇರುವಂತ ಟೆಸ್ಟ್ ಟ್ಯೂಬ್ ನೀವ್ ಏನ್ ಮಾಡ್ಕೋಬೇಕು, ನಿಮ್ ಕಣ್ಣಲ್ಲೇನೆ 12 ಭಾಗ ಮಾಡ್ಕೋಬೇಕು. 1 ml ಅಂದ್ರೆ ಎಷ್ಟು ಆಡ್ ಮಾಡ್ಬೇಕು, 2 ml ಅಂದ್ರೆ ಎಷ್ಟು ಆಡ್ ಮಾಡ್ಬೇಕು, ಅದು ನೀವ್ ಏನ್ ಮಾಡ್ಕೋಬೇಕಾಗತ್ತೆ, ಅನಲೈಸ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು ಸ್ಕಿಲ್ ದಟ್ ಯು ಆರ್ ಗೋಯಿಂಗ್ ಟು ಲರ್ನ್. ಯಾವ್ದನ್ನು ಜಾಸ್ತಿ ಹಾಕ್ಬಾರ್ದು, ಯಾವ್ದನ್ನು ಕಡಿಮೆ ಹಾಕ್ಬಾರ್ದು. ಹೌ ಮಚ್ ಇಟ್ ಇಸ್ ರಿಕ್ವೈರ್ಡ್, ಓನ್ಲಿ ದಟ್ ಮಚ್ ಯು ಆರ್ ಗೋಯಿಂಗ್ ಟು ಆಡ್. ಸೊ ಹಾಗಾಗಿ ಏನ್ ಮಾಡ್ತೀರಾ, ಇಲ್ಲಿ ಸ್ಮಾಲ್ ಕ್ವಾಂಟಿಟಿ ಆಫ್ ದಿ ಕಾಂಪೌಂಡ್ ನ ತಗೊಳ್ತೀರಾ, ಇದು ಸಾಲಿಡ್ ಆಗಿರ್ಬೋದು ಅಥವಾ ಲಿಕ್ವಿಡ್ ಆಗಿರ್ಬೋದು. ಅದಕ್ಕೆ ನೀವೇನ್ ಮಾಡ್ತೀರಾ, ಐದರ್ ಸೋಡಿಯಂ ಕಾರ್ಬನೇಟ್ ಅಥವಾ ಸೋಡಿಯಂ ಬೈಕಾರ್ಬನೇಟ್ ನಿಮ್ ಲ್ಯಾಬ್ ಅಲ್ಲಿ ಯಾವ್ದಿರುತ್ತೋ ಅದನ್ನ ಹಾಕ್ತೀರಾ. ಹಾಕ್ಬಿಟ್ಟು ಅದಕ್ಕೆ ಜಸ್ಟ್ 1 or 2 drops ಆಫ್ ಕೆಮಿನೋಫೋರ್ ಸೊಲ್ಯೂಷನ್ ಹಾಕ್ತೀರಾ. ಕೆಮಿನೋಫೋರ್ ಸೊಲ್ಯೂಷನ್ ಯಾವ ಕಲರ್ ಇರುತ್ತೆ ಅಂದ್ರೆ ಪೇಲ್ ಪಿಂಕ್ ಕಲರ್ ಇರುತ್ತೆ. ಎರಡನ್ನು ಚೆನ್ನಾಗಿ ಇದೆಲ್ಲ ಹಾಕಿದ್ಮೇಲೆ ಏನ್ ಮಾಡ್ಬೇಕು, ಯು ಹ್ಯಾವ್ ಟು ಶೇಕ್ ವೆಲ್. ನಿಮಗೆ ಗೊತ್ತು ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಏನಿದೆ, ದೇ ಆರ್ ಸ್ಲೋ ರಿಯಾಕ್ಷನ್ ಬಿಕಾಸ್ ದೇ ಆರ್ ಮಾಲಿಕ್ಯುಲರ್ ರಿಯಾಕ್ಷನ್ಸ್ ಆಗ್ತಾ ಇದೆ, ಸ್ಲೋ ಆಗ್ತಾ ಇದೆ. ಹಂಗಾಗಿ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಯಾವುದೇ ಒಂದು ರಿಯೇಜೆಂಟ್ ಹಾಕಿದ್ಮೇಲೆ ನೀವೇನ್ ಮಾಡ್ಬೇಕಾಗತ್ತೆ, ಅದನ್ನ ಚೆನ್ನಾಗಿ ಶೇಕ್ ಮಾಡ್ಬೇಕಾಗತ್ತೆ. ಶೇಕ್ ಮಾಡಿದಾಗ ನೀವು ಎರಡು ಅಬ್ಸರ್ವೇಷನ್ ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಒಂದು, ಪಿಂಕ್ ಕಲರ್ ಡಿಸ್ಚಾರ್ಜ್ ಆಗ್ತಾ ಇದೆಯಾ, ಎರಡನೇದು ಪಿಂಕ್ ಕಲರ್ ಡಿಸ್ಚಾರ್ಜ್ ಆಗ್ತಾ ಇಲ್ವಾ. ಪಿಂಕ್ ಕಲರ್ ಏನಾದ್ರು ಡಿಸ್ಚಾರ್ಜ್ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಇಟ್ಸ್ ರಿಯಾಕ್ಟಿಂಗ್ ವಿತ್ ಅನ್ಸ್ಯಾಚುರೇಷನ್ ಆಫ್ ದಿ ರಿಯಾಕ್ಟಿವ್ ಕಾಂಪೌಂಡ್ ಪ್ರೆಸೆಂಟ್ ಇನ್ ದಿ ಗಿವನ್ ಆರ್ಗ್ಯಾನಿಕ್ ಕಾಂಪೌಂಡ್. ಅವಾಗ ಏನಾಗ್ತಾ ಇದೆ, ಇದು ಕೆಮಿನೋಫೋರ್ ಇದು ಏನಾಗ್ತದೆ, MnO2 ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ನಿಮ್ ಕಾಂಪೌಂಡ್ ಗೆ ಆಲ್ಕಲೈನ್ ಕೆಮಿನೋಫೋರ್ ಹಾಕಿದಾಗ ನಿಮ್ ಕಾಂಪೌಂಡ್ ಏನಾದ್ರು ಅನ್ಸ್ಯಾಚುರೇಷನ್ ಅಥವಾ ರಿಯಾಕ್ಟಿವ್ ಕಾಂಪೋನೆಂಟ್ ಇತ್ತು ಅಂದ್ರೆ ಅದೇನಾಗುತ್ತೆ, ಅವೆರಡರ ಮಧ್ಯೆ ಆಕ್ಸಿಡೇಷನ್ ಆಗುತ್ತೆ. ಅವಾಗ ಏನಾಗ್ತದೆ, ನಿಮ್ಗೆ MnO2 ಹೊರಗಡೆ ಬರುತ್ತೆ, ವಿಚ್ ಈಸ್ ಕಲರ್ಲೆಸ್. ಹಂಗಾಗಿ ಪಿಂಕ್ ಕಲರ್ ಇದ್ದಿದ್ದು ಏನಾಗುತ್ತೆ, ಡಿಸ್ಚಾರ್ಜ್ ಆಗುತ್ತೆ, ಇಟ್ ಗೆಟ್ ಕನ್ವರ್ಟೆಡ್ ಟು ಸಮ್ ಅದರ್ ಕಲರ್. ಡಿಸ್ಚಾರ್ಜ್ ಅಂದ ತಕ್ಷಣ ಅದು ವೈಟ್ ಕಲರ್ ಆಗಲ್ಲ, ಇಟ್ ಮೇ ಬಿ ಇಟ್ ಗೋಯಿಂಗ್ ಟು ಟರ್ನ್ ಟು ಸಮ್ ಅದರ್ ಕಲರ್. ಅವಾಗ ನೀವೇನ್ ಹೇಳ್ತೀರಾ ಅಂದ್ರೆ ಕೊಟ್ಟಿರೋಂತ ಕಾಂಪೌಂಡ್ ಅನ್ಸ್ಯಾಚುರೇಟೆಡ್ ಅಥವಾ ರಿಯಾಕ್ಟಿವ್ ಕಾಂಪೌಂಡ್ ಅಂತ ಹೇಳ್ತೀರಾ. ನಿಮ್ಗೆ ಗೊತ್ತಿರ್ಬೇಕು ಯಾಕೆ ನಾನು ರಿಯಾಕ್ಟಿವ್ ಕಾಂಪೌಂಡ್ ಅಂತ ಬರಿತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಈಗ ನೈಟ್ರೋಬೆನ್ಸಿನ್ ಇದೆ, ಕ್ಲೋರೋಬೆನ್ಸಿನ್ ಇದೆ, ಮೆಟಡೈನೈಟ್ರೋಬೆನ್ಸಿನ್ ಇದೆ. ಇದೆಲ್ಲ ಇದ್ದಾಗ ಬೆನ್ಸಿನು ಯಾವ ತರ ಬಿಹೇವ್ ಮಾಡ್ತಾ ಇದೆ, ಅನ್ಸ್ಯಾಚುರೇಟೆಡ್ ತರ ಬಿಹೇವ್ ಮಾಡ್ತಾ ಇದೆ. ಆದ್ರೆ ಬೆನ್ಸಿನ್ ಮೇಲೆ ಇರುವಂತ ಗ್ರೂಪ್ ಅದೇನಾದ್ರೂ ರಿಯಾಕ್ಟಿವ್ ಆಗಿದ್ರೆ ದಟ್ ಆಲ್ಸೋ ಮೇ ಚೇಂಜ್ ದಿ ಕಲರ್. ಹಂಗಾಗಿ ನೀವೇನ್ ಹೇಳ್ತೀರಾ, ಅನ್ಸ್ಯಾಚುರೇಟೆಡ್ ಆರ್ ರಿಯಾಕ್ಟಿವ್ ಕಾಂಪೌಂಡ್ ಅಂತ ಬರೀತೀರಾ. ಅದೇ ತರ ನೋ ಡಿಸ್ಚಾರ್ಜ್ ಆಯ್ತು ಅಂದ್ರೆ ನಿಮ್ ಕಾಂಪೌಂಡ್ ಸ್ಯಾಚುರೇಟೆಡ್ ಕಾಂಪೌಂಡ್ ಆಗಿದೆ, ಇಟ್ ಡು ನಾಟ್ ಕಂಟೈನ್ ಎನಿ ರಿಯಾಕ್ಟಿವ್ ಗ್ರೂಪ್ ಇಲ್ಲ, ಜೊತೆಗೆ ಅದಕ್ಕೆ ಅನ್ಸ್ಯಾಚುರೇಷನ್ ಇಲ್ಲ. ಹಂಗಾಗಿ ನನ್ನ ಕಾಂಪೌಂಡ್ ಸ್ಯಾಚುರೇಟೆಡ್ ಕಾಂಪೌಂಡ್ ಅಂತ ನೀವು ಡಿಸೈಡ್ ಮಾಡ್ತೀರಾ. ಸೊ ವಾಟ್ ಈಸ್ ಬೇಯಸ್ ಟೆಸ್ಟ್ ಅಂತ ಕೇಳ್ತಾರೆ. ಬೇಯಸ್ ಟೆಸ್ಟ್ ಇಸ್ ಅ ಟೆಸ್ಟ್ ಯೂಸ್ ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಸ್ಯಾಚುರೇಟೆಡ್, ಅನ್ಸ್ಯಾಚುರೇಟೆಡ್ ಆರ್ ರಿಯಾಕ್ಟಿವ್ ಕಾಂಪೋನೆಂಟ್ ಗೆ ಚೆಕ್ ಮಾಡೋದಕ್ಕೆ, ಅವೆರಡಕ್ಕೂ ಡಿಫ್ರೆನ್ಶಿಯೇಟ್ ಮಾಡಕ್ಕೆ, ಇದೆಯಾ ಇಲ್ವಾ ಅಂತ ಚೆಕ್ ಮಾಡಕ್ಕೆ ನಾವು ಇದನ್ನ ಯೂಸ್ ಮಾಡ್ತೀವಿ. ಬೇಯಸ್ ರಿಯೇಜೆಂಟ್ ಅಂದ್ರೆ ಏನು, ಇಟ್ಸ್ ಅನ್ ಆಲ್ಕಲೈನ್ ಕೆಮಿನೋಫೋರ್ ಸೊಲ್ಯೂಷನ್. ಆಲ್ಕಲೈನ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಸೊಲ್ಯೂಷನ್ ಗೆ ನಾವು ಬೇಯಸ್ ರಿಯೇಜೆಂಟ್ ಅಂತ ಹೇಳ್ತೀವಿ. ಬೇಯಸ್ ಅನ್ನೋದು ನೇಮ್ ಆಫ್ ಸೈಂಟಿಸ್ಟ್. ಆಕ್ಚುಲಿ ಏನ್ ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದೆ, ಆಕ್ಸಿಡೇಷನ್ ಆಗ್ತಾ ಇದೆ. ಸೊ ಕೆಮಿನೋಫೋರ್ ಏನಾಗ್ತಾ ಇದೆ, ಇಟ್ಸ್ ಗೆಟಿಂಗ್ ಕನ್ವರ್ಟೆಡ್ ಇಂಟು MnO2. ನೀವು ಆಲ್ರೆಡಿ ಟೆಸ್ಟ್ ಗಳನ್ನ ರೆಡಾಕ್ಸ್ ಟೈಟ್ರೇಷನ್ಸ್ ಗಳನ್ನ ಮಾಡಿದಿರಾ. ಕೆಮಿನೋಫೋರ್ ಆಲ್ಕಲೈನ್ ಮೀಡಿಯಾದಲ್ಲಿ, ಅಸಿಡಿಕ್ ಮೀಡಿಯಾದಲ್ಲಿ ಅದು ಏನಾಗುತ್ತೆ ಅಂತ ನೀವು ಆಲ್ರೆಡಿ ಅದನ್ನ ಟೈಟ್ರೇಷನ್ಸ್ ಎಲ್ಲ ಮಾಡಿದಿರಾ. ಸೇಮ್ ರಿಯಾಕ್ಷನ್ ವಿ ಆರ್ ಗೋಯಿಂಗ್ ಟು ಯೂಸ್ ಇಟ್. ಓಕೆ, ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಇನ್ ಆರ್ಡರ್ ಟು ಚೆಕ್ ವೆದರ್ ದಿ ಗಿವನ್ ಕಾಂಪೌಂಡ್ ಇಸ್ ಸ್ಯಾಚುರೇಟೆಡ್ ಆರ್ ಅನ್ಸ್ಯಾಚುರೇಟೆಡ್ ಗೆ ನಾನು ಬ್ರೋಮಿನ್ ವಾಟರ್ ಟೆಸ್ಟ್ ಅನ್ನು ಮಾಡಬಹುದು. ಬೇಯಸ್ ಟೆಸ್ಟ್ ಅಲ್ದಲೇನೆ ಬ್ರೋಮಿನ್ ವಾಟರ್ ಟೆಸ್ಟ್ ಮಾಡಬಹುದು. ಅಗೇನ್ ಇಲ್ಲೂ ಏನ್ ಮಾಡ್ತೀನಿ, ಬ್ರೋಮಿನ್ ವಾಟರ್ ಟೆಸ್ಟ್ ಅಂದ್ರೆ ಕಾಂಪೌಂಡ್ ನ ತಗೊಳ್ತೀನಿ, ಅಗೇನ್ ಸ್ಮಾಲ್ ಕ್ವಾಂಟಿಟಿ ಆಫ್ ದಿ ಕಾಂಪೌಂಡ್, ಅದಕ್ಕೆ ನಾನು ವೆರಿ ಡೈಲ್ಯೂಟ್ ಸೊಲ್ಯೂಷನ್ ಆಫ್
ಬ್ರೋಮಿನ್ ವಾಟರ್ ಹಾಕಿ ಚೆನ್ನಾಗಿ ಶೇಕ್ ಮಾಡ್ತೀನಿ. ಇಫ್ ದೇರ್ಸ್ ಅ ಡಿಸ್ಚಾರ್ಜ್ ಆಫ್ ಬ್ರೋಮಿನ್ ಕಲರ್ ಅನ್ಸ್ಯಾಚುರೇಟೆಡ್ ರಿಯಾಕ್ಟಿವ್ ಅಂತ ಹೇಳ್ತೀವಿ. ನೋ ಡಿಸ್ಚಾರ್ಜ್ ಆಫ್ ಪಿಂಕ್ ಕಲರ್ ಅಂತಂದ್ರೆ ಸ್ಯಾಚುರೇಟೆಡ್ ಅಂತ ಹೇಳ್ತೀವಿ. ಸೊ ಈಗ ಬೇಯಸ್ ರಿಯೇಜೆಂಟ್ ಮತ್ತೆ ಬ್ರೋಮಿನ್ ವಾಟರ್ಗೆ ಕಂಪೇರ್ ಮಾಡಿದ್ರೆ ಬ್ರೋಮಿನ್ ವಾಟರ್ ಇಸ್ ಲಿಟಲ್ ಬಿಟ್ ಕಾರ್ಸಿನೋಜೆನಿಕ್ ಇನ್ ನೇಚರ್. ಹಂಗಾಗಿ ಇದನ್ನ ಅವಾಯ್ಡ್ ಮಾಡೋದಕ್ಕೆ ಜನರಲಿ ವಿಲ್ ಗೋ ಫಾರ್ ಬೇಯಸ್ ಟೆಸ್ಟ್. ಬಟ್ ನಾವು ಬೇಯಸ್ ಟೆಸ್ಟ್ ಅಲ್ದಲೇನೇನೋ ನಾನು ಏನ್ ಮಾಡ್ಕೋಬಹುದು, ಬ್ರೋಮಿನ್ ವಾಟರ್ ಟೆಸ್ಟ್ಗೂ ಹೋಗ್ಬೋದು. ಸೊ ನಾನು ಇವತ್ತು ನಿಮ್ಗೆ ಏನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಬೇಸ್ ಟೆಸ್ಟ್ ಹೇಳ್ತಾ ಇದ್ದೀನಿ. ಬೇಸ್ ಟೆಸ್ಟ್ ನ ಯಾಕೆ ಮಾಡ್ತಾ ಇದೀವಿ, ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಅಂತ ಚೆಕ್ ಮಾಡೋದಕ್ಕೆ. ಬೇಸ್ ರಿಯೇಜೆಂಟ್ ಅಂದ್ರೆ ಏನು, ಆಲ್ಕಲೈನ್ ಕೆಮಿನೋಫೋರ್ ಸೊಲ್ಯೂಷನ್. ನಿಮ್ ಕಾಂಪೌಂಡ್ ಗೆ ಆಲ್ಕಲೈನ್ ಕೆಮಿನೋಫೋರ್ ಸೊಲ್ಯೂಷನ್ ಹಾಕ್ಬೇಕು, ಚೆನ್ನಾಗಿ ಶೇಕ್ ಮಾಡ್ಬೇಕು. ಇದರ್ಸ್ ಡಿಸ್ಚಾರ್ಜ್ ಆಫ್ ಪಿಂಕ್ ಕಲರ್ ಅನ್ಸ್ಯಾಚುರೇಟೆಡ್ ರಿಯಾಕ್ಟಿವ್ ಅಂತ ಹೇಳ್ತೀರಿ. ನೋ ಡಿಸ್ಚಾರ್ಜ್ ಅಂತಂದ್ರೆ ಅವಾಗ ನೀವೇನ್ ಹೇಳ್ತೀರಿ, ಸ್ಯಾಚುರೇಟೆಡ್ ಕಾಂಪೌಂಡ್ ಅಂತ ಹೇಳ್ತೀರಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಆರ್ಗ್ಯಾನಿಕ್ ಅನಾಲಿಸಿಸ್ ಅಲ್ಲಿ ಪ್ರಿಲಿಮಿನರಿ ಟೆಸ್ಟ್ ಮಾಡ್ತೀವಲ್ಲ, ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನಿಮಗೆ ಪ್ರಿಲಿಮಿನರಿ ಟೆಸ್ಟ್ ಅಲ್ಲಿ 6 ಟೆಸ್ಟ್ ಇರುತ್ತೆ. ಮೊದಲನೇದು ಸ್ಟೇಟ್ ಹೇಳ್ತೀರಾ, ಎರಡನೇದು ಕಲರ್ ಹೇಳ್ತೀರಾ, ಮೂರನೇದು ಓಡರ್ ಹೇಳ್ತೀರಾ, ನಾಲ್ಕನೇದು ಬೇಯಸ್ ಟೆಸ್ಟ್ ಅಂತ ಮಾಡ್ತೀರಾ. ಈ ಟೆಸ್ಟ್ ಯಾಕೆ ಮಾಡ್ತೀರಾ ಅಂದ್ರೆ ಇನ್ ಆರ್ಡರ್ ಟು ಡಿಸ್ಟಿಂಗ್ವಿಶ್ ವೆದರ್ ಯುವರ್ ಕಾಂಪೌಂಡ್ ಇಸ್ ಸ್ಯಾಚುರೇಟೆಡ್ ಆರ್ ಅನ್ಸ್ಯಾಚುರೇಟೆಡ್ ಅಂತ. ಇದನ್ನ ಹೇಗ್ ಮಾಡ್ತೀವಿ ನಾವು ಅಂತಂದ್ರೆ, ಕಾಂಪೌಂಡ್ ನ ತಗೊಳ್ತೀವಿ, ಅದಕ್ಕೆ ಆಲ್ಕಲೈನ್ ಕೆಮಿನೋಫೋರ್ ಸೊಲ್ಯೂಷನ್ ಆಡ್ ಮಾಡ್ತೀವಿ. ಆಲ್ಕಲೈನ್ ಕೆಮಿನೋಫೋರ್ ಅಂದ್ರೆ ಸೋಡಿಯಂ ಕಾರ್ಬೋನೇಟ್ ನ ನಾನು ಆಡ್ ಮಾಡ್ತೀನಿ. ಅದು ಸೋಡಿಯಂ ಕಾರ್ಬೋನೇಟ್ ಯೂಸ್ ಮಾಡೋದು, ಇಲ್ಲ ಅಂದ್ರೆ ಸೋಡಿಯಂ ಬೈಕಾರ್ಬೋನೇಟ್. ಅದಕ್ಕೆ ಏನ್ ಮಾಡ್ತಾ ಇದ್ವಿ, ಕೆಮಿನೋಫೋರ್ ಹಾಕ್ತೀವಿ. ಸೊ ಈ ಸೊಲ್ಯೂಷನ್ ನಾವೇನಂತ ಹೇಳ್ತೀವಿ, ಬೇಯಸ್ ರಿಯೇಜೆಂಟ್ ಅಂತ ಹೇಳ್ತೀವಿ. ಆಲ್ಕಲೈನ್ ಕೆಮಿನೋಫೋರ್ ಸೊಲ್ಯೂಷನ್ ಗೆ ನಾವು ಬೇಯಸ್ ರಿಯೇಜೆಂಟ್ ಅಂತ ಹೇಳ್ತೀವಿ. ಈ ಟೆಸ್ಟ್ ನ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಇನ್ ಆರ್ಡರ್ ಟು ಚೆಕ್ ವೆದರ್ ದಿ ಗಿವನ್ ಕಾಂಪೌಂಡ್ ಇಸ್ ಸ್ಯಾಚುರೇಟೆಡ್ ಆರ್ ಅನ್ಸ್ಯಾಚುರೇಟೆಡ್, ಆ ರಿಯಾಕ್ಟಿವ್ ಆರ್ ನಾನ್ ರಿಯಾಕ್ಟಿವ್ ಅನ್ನೋದನ್ನ ಚೆಕ್ ಮಾಡೋದಕ್ಕೋಸ್ಕರ ಇದನ್ನ ನಾವು ಮಾಡ್ತಾ ಹೋಗ್ತೀವಿ. ಸೊ ನಾನು ಏನ್ ಮಾಡ್ತೀನಿ, ಕಾಂಪೌಂಡ್ ಯಾವುದಿದೆಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ ನ ತಗೊಳ್ತೀನಿ. ಆ ಕಾಂಪೌಂಡ್ ಗೆ ಏನ್ ಮಾಡ್ತೀನಿ, ನಾನು ವೆರಿ ಡೈಲ್ಯೂಟ್ ಸೊಲ್ಯೂಷನ್ ಆಫ್ ಕೆಮಿನೋಫೋರ್ ಮತ್ತೆ ಸೋಡಿಯಂ ಕಾರ್ಬೋನೇಟ್ ಹಾಕಿ ಚೆನ್ನಾಗಿ ಶೇಕ್ ಮಾಡ್ತೀನಿ. ನಿಮ್ಗೆ ಗೊತ್ತು ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಆರ್ ಸ್ಲೋ ರಿಯಾಕ್ಷನ್ಸ್. ಹಂಗಾಗಿ ಏನ್ ಮಾಡ್ಬೇಕಾಗತ್ತೆ, ನೀವು ಹಾಕಿದ್ಮೇಲೆ ಚೆನ್ನಾಗಿ ಶೇಕ್ ಮಾಡ್ಬೇಕಾಗತ್ತೆ. ಶೇಕ್ ಮಾಡಿದ್ರೆ ಡಿಸ್ಚಾರ್ಜ್ ಆಫ್ ಪಿಂಕ್ ಕಲರ್, ಯು ಆರ್ ಗೋಯಿಂಗ್ ಟು ಸೇ ದಟ್ ಯುವರ್ ಕಾಂಪೌಂಡ್ ಇಸ್ ಅನ್ಸ್ಯಾಚುರೇಟೆಡ್. ಇಫ್ ದೇರ್ ಇಸ್ ನೋ ಡಿಸ್ಚಾರ್ಜ್ ಆಫ್ ಪಿಂಕ್ ಕಲರ್, ಯು ಆರ್ ಗೋಯಿಂಗ್ ಟು ಸೇ ದಟ್ ಯುವರ್ ಕಾಂಪೌಂಡ್ ಇಸ್ ಸ್ಯಾಚುರೇಟೆಡ್. ಅಗೇನ್ ಹಿಯರ್ ಇಸ್ ಒನ್ ಲೂಪ್ ಹೋಲ್ ಇದೆ. ಈಗ ನಿಮ್ಗೆ ಕೊಟ್ಟಿರುವಂತಹ ಕಾಂಪೌಂಡ್, ಫಾರ್ ಎಕ್ಸಾಂಪಲ್ ಆರೋಮ್ಯಾಟಿಕ್ ಕಾಂಪೌಂಡ್ ಇದೆ ಅಂತ ಇಟ್ಕೊಳ್ಳೋಣ. ಬೆನ್ಸಿನ್ಗೆ ಯಾವುದೋ ಒಂದು ಗ್ರೂಪ್ ಅಟ್ಯಾಚ್ ಆಗಿದೆ ಅಂತ ಇಟ್ಕೊಳ್ಳೋಣ. ಕ್ಲೋರೋ ಗ್ರೂಪ್ ಇರ್ಬೋದು, ನೈಟ್ರೋ ಗ್ರೂಪ್ ಇರ್ಬೋದು, ನೈಟ್ರೋಬೆನ್ಸಿನ್ ಇರ್ಬೋದು, ಇಲ್ಲಾಂದ್ರೆ ಕ್ಲೋರೋಬೆನ್ಸಿನ್ ಇರ್ಬೋದು, ಬೆನ್ಸೋಯಿಕ್ ಆಸಿಡ್ ಇರ್ಬೋದು, ಸ್ಯಾಲಿಸಿಲಿಕ್ ಆಸಿಡ್ ಇರ್ಬೋದು. ಇದರಲ್ಲೆಲ್ಲ ಏನಾಗ್ತಾ ಇದೆ ಅಂದ್ರೆ ನಿಮಗೆ ಬೆನ್ಸಿನ್ ಇದೆ. ಆದ್ರೆ ಬೆನ್ಸಿನ್ ಗೋಯಿಂಗ್ ಟು ಬಿಹೇವ್ ಲೈಕ್ ಎ ಸ್ಯಾಚುರೇಟೆಡ್ ಕಾಂಪೌಂಡ್. ನಿಮ್ಗೆ ಈಗ ಆಲ್ರೆಡಿ ಕಲ್ತಿದ್ದೀರಾ. ಯಾಕೆ ಅಂತಂದ್ರೆ ಇವನ್ ದೋ ಇಟ್ ಕಂಟೈನ್ಸ್ ದಿ ಅನ್ಸ್ಯಾಚುರೇಟೆಡ್ ಡಬಲ್ ಕಾಂಜುಗೇಷನ್ ಇದ್ರೂ they do not going to behave like a saturated compound. We do not behave like a unsaturated compound. ಅವಾಗ ಏನಾಗುತ್ತೆ ಅಂದ್ರೆ ಆ ಕಾಂಪೌಂಡ್ ನಲ್ಲಿ ಇರೋ ಗ್ರೂಪ್ ಏನಿದೆಯಲ್ಲ, ದಟ್ ಗೋಯಿಂಗ್ ಟು ಚೇಂಜ್ ದಿ ಕಲರ್. ಸೊ ಅಂತ ಗ್ರೂಪ್ ಗೆ ನಾವೇನಂತ ಕರಿತೀವಿ, ರಿಯಾಕ್ಟಿವ್ ಗ್ರೂಪ್ಸ್ ಅಂತ ಕರಿತೀವಿ. ಸೊ ನಿಮ್ ಕಾಂಪೌಂಡ್ ಈ ಟೆಸ್ಟ್ ಮಾಡಿದಾಗ ನಿಮಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ವೆದರ್ ಯುವರ್ ಕಾಂಪೌಂಡ್ ಇಸ್ ಅನ್ಸ್ಯಾಚುರೇಟೆಡ್ ಆರ್ ಇಟ್ ಗೋಯಿಂಗ್ ಟು ಕಂಟೈನ್ ದಿ ರಿಯಾಕ್ಟಿವ್ ಕಾಂಪೋನೆಂಟ್ ಇದೆ ಗಿವನ್ ಆರ್ಗ್ಯಾನಿಕ್ ಕಾಂಪೌಂಡ್ ಅಂತ ಐಡೆಂಟಿಫೈ ಮಾಡ್ತೀವಿ. ಸೊ ನನಗೆ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಕಾಂಪೌಂಡ್ ನ ತಗೊಳ್ತಾ ಇದ್ದೀನಿ. ಸಾಲಿಡ್ ಬೇಕಾದ್ರೂ ಆಗಿರ್ಬೋದು, ಇಲ್ಲಾಂದ್ರೆ ಲಿಕ್ವಿಡ್ ಬೇಕಾದ್ರೂ ಆಗಿರ್ಬೋದು. ಸೊ ನಾನು ಏನ್ ಮಾಡ್ತಾ ಇದ್ದೀನಿ, ಯಾವುದೋ ಒಂದು ಕಾಂಪೌಂಡ್ ತಗೊಳ್ತಾ ಇದ್ದೀನಿ. ಆಕ್ಚುಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಯೂರಿಯಾ ತಗೊಳ್ತಾ ಇದ್ದೀನಿ. ಆ ಯೂರಿಯಾಗೆ ಏನ್ ಮಾಡ್ತಾ ಇದ್ದೀನಿ ನಾನು ಅಂತಂದ್ರೆ ಕೆಮಿನೋಫೋರ್ ಸೊಲ್ಯೂಷನ್ ಆಡ್ ಮಾಡ್ತಾ ಇದ್ದೀನಿ. ನೋಡ್ಕೊಳ್ಳಿ, ಕೆಮಿನೋಫೋರ್ ಯಾವ ಕಲರ್ ಇರುತ್ತೆ ಅಂದ್ರೆ ಈ ಕಲರ್ ಇರುತ್ತೆ. ಇದನ್ನ ಹಾಕಿದಾಗ ನಿಮ್ ಕಾಂಪೌಂಡ್ ಏನಾದ್ರು ಅನ್ಸ್ಯಾಚುರೇಟೆಡ್ ಅಥವಾ ರಿಯಾಕ್ಟಿವ್ ಕಾಂಪೋನೆಂಟ್ ಇತ್ತು ನಿಮ್ ಕಾಂಪೌಂಡ್ ಅಲ್ಲಿ ಅಂತಂದ್ರೆ ಅವಾಗ ಏನಾಗುತ್ತೆ, ಈ ಪಿಂಕ್ ಕಲರ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಸೊ ನಾನು ಏನ್ ಮಾಡ್ತೀನಿ, ಪ್ರಪೋರ್ಷನೇಟ್ಲಿ ಆಡ್ ಮಾಡ್ತಾ ಇದ್ದೀನಿ. ವೆರಿ ಡೈಲ್ಯೂಟ್ ಸೊಲ್ಯೂಷನ್ ಆಫ್ ಕೆಮಿನೋಫೋರ್. ಇದನ್ನ ಚೆನ್ನಾಗಿ ಹಾಕಿದ್ಮೇಲೆ ಏನ್ ಮಾಡಿದೆ, ನಾನು ಶೇಕ್ ಮಾಡಿದೆ. ಅದಕ್ಕೆ ನಾನು ಏನ್ ಆಡ್ ಮಾಡಬೇಕು ಅಂದ್ರೆ ಈಗ ಸೋಡಿಯಂ ಕಾರ್ಬೋನೇಟ್ ನ ಆಡ್ ಮಾಡಬೇಕು. ಸೋಡಿಯಂ ಕಾರ್ಬೋನೇಟ್ ಆದ್ರೂ ಹಾಕ್ಬೋದು, ಸೋಡಿಯಂ ಬೈಕಾರ್ಬೋನೇಟ್ ಆದ್ರೂ ಹಾಕ್ಬೋದು. ಹಾಕ್ಬಿಟ್ಟು ನಾನು ಏನ್ ಮಾಡಿದೆ, ಶೇಕ್ ಮಾಡಿದೆ. ನಿಮ್ಗೆ ಗೊತ್ತು ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಆರ್ ಸ್ಲೋ ರಿಯಾಕ್ಷನ್ಸ್. ಯಾವಾಗ ಶೇಕ್ ಮಾಡಬೇಕು, ಹೀಟ್ ಮಾಡಿದೆ. ನೋಡಿ ಯಾವ ಕಲರ್ ಇದ್ದಿದ್ದು ಯಾವ ಕಲರ್ ಆಯ್ತು, ದರ್ ಇಸ್ ಎ ಡಿಸ್ಚಾರ್ಜ್ ಆಫ್ ಪಿಂಕ್ ಕಲರ್. If there is a discharge of pink color, then I am going to say that my compound, what I have taken for examination is unsaturated compound or it contains the reactive component. So ಈ ರೀತಿಯಾಗಿ ನಾವು ಮಾಡ್ತಾ ಹೋಗ್ತೀವಿ. ಸೊ ನಾನು ಏನ್ ಮಾಡ್ತೀನಿ, ಇನ್ನೊಂದು ಕಾಂಪೌಂಡ್ ನ ತಗೊಳ್ತೀನಿ. ಈಗ ಏನ್ ಮಾಡ್ತೀನಿ, ಒಂದು ಲಿಕ್ವಿಡ್ ನ ತಗೊಳ್ತೀನಿ. ನಾನು ನೈಟ್ರೋಬೆನ್ಸಿನ್ ನ ತಗೊಳ್ತೀನಿ. ನೈಟ್ರೋಬೆನ್ಸಿನ್ ನಿಮ್ಗೆ ಗೊತ್ತು, ಎಲ್ಲ ನೈಟ್ರೋ ಕಾಂಪೌಂಡ್ಸ್ ಇತ್ತು ಅಂತಂದ್ರೆ ಯೆಲ್ಲೋ ಕಲರ್ ಇರುತ್ತೆ. ಸೊ ಯೆಲ್ಲೋ ಕಲರ್ ಲಿಕ್ವಿಡ್ ನ ತಗೊಳ್ತಾ ಇದ್ದೀನಿ. ಈ ಟೆಸ್ಟ್ ನೀವು ಸಾಲಿಡ್ ಆದ್ರೂ ಮಾಡ್ಬೇಕಾಗತ್ತೆ, ಲಿಕ್ವಿಡ್ ಆದ್ರೂ ಮಾಡ್ಬೇಕಾಗತ್ತೆ. ಸೊ ಇದು ಯೆಲ್ಲೋ ಕಲರ್ ಸೊಲ್ಯೂಷನ್ ಇದೆ. ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ, ವೆರಿ ಡೈಲ್ಯೂಟ್ ಸೊಲ್ಯೂಷನ್ ಆಫ್ ಕೆಮಿನೋಫೋರ್ ನ ಆಡ್ ಮಾಡ್ತಾ ಇದ್ದೀನಿ.
ಯಾವುದೇ ಒಂದು ರಿಯೇಜೆಂಟ್ ಆಡ್ ಮಾಡಿದ್ರೆ ಆರ್ಗ್ಯಾನಿಕ್ ಕಾಂಪೌಂಡ್ ನೀವು ಏನ್ ಮಾಡ್ಬೇಕಾಗತ್ತೆ, ಚೆನ್ನಾಗಿ ಶೇಕ್ ಮಾಡ್ಬೇಕಾಗತ್ತೆ. ಶೇಕ್ ಮಾಡಿದೆ ಅದಾದ್ಮೇಲೆ ನಾನು ಏನ್ ಮಾಡಬೇಕು, ಸೋಡಿಯಂ ಕಾರ್ಬೊನೇಟ್ ಅಥವಾ ಸೋಡಿಯಂ ಬೈಕಾರ್ಬೊನೇಟ್ ನ ಆಡ್ ಮಾಡಬೇಕು. ಇಫ್ there is a discharge of color, then I am going to say that my compound is unsaturated. If there is no discharge of pink color, I am going to say that my compound is saturated. ನೋಡಿ ಅಲ್ಲಿ ಏನಾಗ್ತಾ ಇದೆ, ಪಿಂಕ್ ಕಲರ್ ಏನಿದೆಯಲ್ಲ ಅದು ಡಿಸ್ಚಾರ್ಜ್ ಆಗಿಲ್ಲ, ಆ ಪಿಂಕ್ ಕಲರ್ ಹಾಗೆ ಉಳ್ಕೊಂಡಿದೆ. therefore this compound I am going to call it as the saturated compound. ಸೊ ನಾನು ಇವತ್ತು ಏನ್ ಮಾಡಿ ತೋರಿಸಿದ್ದು ನಿಮಗೆ ಬೇಯಸ್ ಟೆಸ್ಟ್ ನ ತೋರಿಸಿದೆ. ವಾಟ್ ಈಸ್ ಬೇಯಸ್ ಟೆಸ್ಟ್? Bayer test is a test that we are going to do in order to check whether the given compound is saturated or unsaturated, or if the compound contains reactive or non-reactive component in the given organic compound ಅಂತ ಚೆಕ್ ಮಾಡೋದಕ್ಕೋಸ್ಕರ ಮಾಡ್ತೀವಿ. What is Bayer's reagent? Alkaline KMnO4 solution is called as Bayer's reagent. ಸೊ ನಾನು ಕಾಂಪೌಂಡ್ ತಗೊಳ್ತೀನಿ, ಕಾಂಪೌಂಡ್ಗೆ ನಾನು ಏನ್ ಮಾಡ್ತೀನಿ, ಬೇಯರ್ಸ್ ನ ರಿಯೇಜೆಂಟ್ ನ ಆಡ್ ಮಾಡ್ತೀನಿ, ಆಲ್ಕಲೈನ್ KMnO4 ನ ಆಡ್ ಮಾಡ್ತೀನಿ. ಇಲ್ಲ ಅಂತಂದ್ರೆ KMnO4 ಬೇರೆ, ಸೋಡಿಯಂ ಕಾರ್ಬೊನೇಟ್ ನ ಬೇರೆ ಹಾಕಿ ಚೆನ್ನಾಗಿ ಶೇಕ್ ಮಾಡ್ತೀನಿ. If there is a discharge of pink color, then I am going to say that the compound is saturated. If there is no discharge of, if there is a discharge of pink color, then I am going to say that it's a unsaturated compound. If there is no discharge, then I am going to call that as saturated compound. ನೋಡಿ 3 ಕಾಂಪೌಂಡ್ ತಗೊಂಡಿದ್ದೀನಿ, ಇದ್ರಲ್ಲಿ ಏನಾಗ್ತಾ ಇದೆ, ಕಲರ್ ಚೇಂಜ್ ಆಗಿಲ್ಲ. ನಿಮ್ಗೆ ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು ಅಂತಂದ್ರೆ ಇನ್ ಸ್ವಲ್ಪ ಹಾಕ್ತೀನಿ KMnO4. ನೋಡ್ಕೊಳ್ಳಿ, ಇಲ್ಲಿ ಏನಾಗ್ತಾ ಇದೆ ನಿಮ್ ಕಾಂಪೌಂಡ್, ಇದು ಆಕ್ಚುಲಿ ಒರಿಜಿನಲ್ ಕಲರ್ ಆಫ್ ದಿ KMnO4. ಇದು ಆಫ್ಟರ್ ಡೂಯಿಂಗ್ ದಿ ರಿಯಾಕ್ಷನ್, ರಿಯೇಜೆಂಟ್ ಹಾಕಿದ್ಮೇಲೆ ಚೆನ್ನಾಗಿ ಶೇಕ್ ಮಾಡಿದ್ಮೇಲೆ ಕಲರ್ ಹಾಗೆ ಇದೆ. ಇದು ನೈಟ್ರೋಬೆನ್ಸಿನ್ ಕಲರ್ ಚೇಂಜ್ ಆಗಿಲ್ಲ. ಆದ್ರೆ ನಾನು ಯೂರಿಯಾ ತಗೊಂಡೆ, ಯೂರಿಯಾಗೆ ಸೇಮ್ ಪ್ರೊಸೀಜರ್ ಆಡ್ ಮಾಡಿದೆ, KMnO4 ಹಾಕ್ತೆ, ಸೋಡಿಯಂ ಕಾರ್ಬೊನೇಟ್ ಹಾಕ್ತೆ, ಕಲರ್ ಚೇಂಜ್ ಆಯ್ತು. ಸೊ ಈ ಕಾಂಪೌಂಡ್ ಇಸ್ unsaturated and it going to contain the reactive component. ಈ ಕಾಂಪೌಂಡ್ ಏನಿದೆಯಲ್ಲ ಇಟ್ ಇಸ್ ಸ್ಯಾಚುರೇಟೆಡ್ ಕಾಂಪೌಂಡ್ ಅಂತ ಹೇಳ್ತಾ ಇದೆ. ಆಮೇಲೆ ಇದು ದಿಸ್ ಇಸ್ ಅ ಕಲರ್ ಆಫ್ ದಿ KMnO4. ಈ ಟೆಸ್ಟ್ ಮಾಡಿ ನಾನು ಏನ್ ಮಾಡ್ತೀನಿ ಅಂದ್ರೆ ವೆದರ್ ದಿ ಗಿವನ್ ಕಾಂಪೌಂಡ್ ಇಸ್ ಸ್ಯಾಚುರೇಟೆಡ್ ಆರ್ ಅನ್ಸ್ಯಾಚುರೇಟೆಡ್ ಅಂತ ನಾನು ಚೆಕ್ ಮಾಡ್ತೀನಿ. ಈ ಟೆಸ್ಟ್ ಗೆ ನಾವೇನಂತ ಕರಿತೀವಿ, ಬೇಯರ್ಸ್ ಟೆಸ್ಟ್ ಅಂತ ಹೇಳ್ತೀವಿ. ಓಕೆ, ಸೊ ಅದೇ ರೀತಿ ನಾವೀಗ ಇಗ್ನಿಷನ್ ಟೆಸ್ಟ್ ಅಂತ ಮಾಡ್ತೀವಿ. ಇಗ್ನಿಷನ್ ಟೆಸ್ಟ್ ಹೇಗ್ ಮಾಡ್ತೀವಿ ಅಂತಂದ್ರೆ, ಇನ್ ಆರ್ಡರ್ ಟು ಚೆಕ್ ವೆದರ್ ದಿ ಗಿವನ್ ಕಾಂಪೌಂಡ್ ಕಂಟೈನ್ಸ್ ಆರೋಮ್ಯಾಟಿಕ್ ಆರ್ ನಾಟ್ ಅಂತ ಚೆಕ್ ಮಾಡೋದಕ್ಕೆ ಇಗ್ನಿಷನ್ ಟೆಸ್ಟ್ ನ ನಾವು ಮಾಡ್ತಾ ಹೋಗ್ತೀವಿ. ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಕಾಂಪೌಂಡ್ ನ ಏನ್ ಮಾಡ್ತೀವಿ, ಸ್ಪ್ಯಾಚುಲಾದಲ್ಲಿ ತಗೊಳ್ತೀವಿ. ಅಗೇನ್ ಹಿಯರ್ ಆಲ್ಸೋ ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ನೀವು ಸ್ಪ್ಯಾಚುಲಾನ ಏನ್ ಮಾಡ್ಬೇಕಾಗತ್ತೆ, ಚೆನ್ನಾಗಿ ಪೇಪರ್ ತಗೊಂಡು ಅದನ್ನ ವೈಪ್ ಮಾಡ್ಕೋಬೇಕಾಗತ್ತೆ. ಅದ್ರ ಯಾವ್ದೋ ಹಳೆ ಕಾಂಪೌಂಡ್ ಇತ್ತು ಅಂದ್ರೆ ಇಟ್ ಮೇ ಲೀಡ್ಸ್ ಟು ಕನ್ಫ್ಯೂಷನ್. ಹಂಗಾಗಿ ನೀವ್ ಏನ್ ಮಾಡ್ಬೇಕಾಗತ್ತೆ, ಫಿಲ್ಟರ್ ಪೇಪರ್ ನ ತಗೊಂಡು, ಸ್ಮಾಲ್ ಪೀಸ್ ಆಫ್ ದಿ ಫಿಲ್ಟರ್ ಪೇಪರ್ ತಗೊಂಡು ಆ ಸ್ಪ್ಯಾಚುಲಾ ಏನ್ ಮಾಡ್ಬೇಕಾಗತ್ತೆ, ಕಂಪ್ಲೀಟ್ಲಿ ನೀವೇನ್ ಮಾಡ್ಬೇಕಾಗತ್ತೆ, ಅದನ್ನ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಕ್ಲೀನ್ ಮಾಡ್ಕೊಂಡು ಅಗೇನ್ ಸ್ಮಾಲ್ ಕ್ವಾಂಟಿಟಿ ಆಫ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ ನ ನೀವು ತಗೋಬೇಕಾಗತ್ತೆ. ಸೊ ನಿಮ್ಗೆ ಗೊತ್ತು, ಈ ಟೆಸ್ಟ್ ನ ಯಾಕೆ ಮಾಡ್ತಾ ಇದೀವಿ ಅಂದ್ರೆ, ನಾಟ್ ಟು ಚೆಕ್ ವೆದರ್ ದಿ ಗಿವನ್ ಕಾಂಪೌಂಡ್ ಇಸ್ ಆರೋಮ್ಯಾಟಿಕ್ ಆರ್ ನಾನ್ ಆರೋಮ್ಯಾಟಿಕ್ ಅಂತ ನೋಡೋದಕ್ಕೆ. ಆರೋಮ್ಯಾಟಿಕ್ ಅಂತಂದ್ರೆ ಬೆನ್ಸಿನ್ ರಿಂಗ್ ಇಸ್ ದ ಫಸ್ಟ್ ಮೆಂಬರ್ ಆಫ್ ದಿ ಆರೋಮ್ಯಾಟಿಕ್ ಕಾಂಪೌಂಡ್. ಸೊ ಆಲ್ಟರ್ನೇಟಿವ್ ಸಿಂಗಲ್ ಅಂಡ್ ಡಬಲ್ ಬಾಂಡ್ ಇದೆಯಾ, ಸೊ ಅಂದ್ರೆ ವೆದರ್ ಇಟ್ ಗೋಯಿಂಗ್ ಟು ಫಾಲೋ ದಿ ಹಕಲ್ಸ್ ರೂಲ್ ಫಾಲೋ ಮಾಡ್ತಾ ಇದ್ರೆ ಅಂತ ಕಾಂಪೌಂಡ್ಸ್ ನಾವು ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಸೊ ಆರೋಮ್ಯಾಟಿಕ್ ಕಾಂಪೌಂಡ್ ಹೌದಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಇದನ್ನ ಮಾಡ್ತೀವಿ. ಸೊ ಇದಕ್ಕೆ ಏನ್ ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಟೇಕ್ ಎ ವೆರಿ ಸ್ಮಾಲ್ ಕ್ವಾಂಟಿಟಿ ಆಫ್ ದಿ ಕಾಂಪೌಂಡ್ ಆನ್ ಎ ಸ್ಪ್ಯಾಚುಲಾ. ತುಂಬಾ ಕಡಿಮೆ ತಗೋಬೇಕು. ಯಾಕೆ ಅಂತಂದ್ರೆ ನಿಮ್ಗೆ ಗೊತ್ತು, ಆಲ್ ದೀಸ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಹೈಲಿ ವೋಲಟೈಲ್ ಇನ್ ನೇಚರ್. ವೋಲಟೈಲ್ ಅಂದ್ರೆ ದೇ ಗೋಯಿಂಗ್ ಟು ಬರ್ನ್ ವಿತ್ ಲೋಯರ್ ಟೆಂಪರೇಚರ್, ಅಂದ್ರೆ ಬೇಗ ಬೆಂಕಿ ಹತ್ಕೊಳ್ತಾವು. ಅಂತದಕ್ಕೆ ಲೋ ಬಾಯ್ಲಿಂಗ್ ಲಿಕ್ವಿಡ್ಸ್ ಗೆ ನಾವು ವೋಲಟೈಲ್ ಲಿಕ್ವಿಡ್ಸ್ ಅಂತ ಹೇಳ್ತೀವಿ. ಸೊ ನಾವು ಯೂಸ್ ಮಾಡುವಂತದ್ದೆಲ್ಲ ವೋಲಟೈಲ್ ಆಗಿರುತ್ತೆ. ಸೊ ಹಂಗಾಗಿ ಏನಾಗುತ್ತೆ ಅಂದ್ರೆ, ನೀವು ಜಾಸ್ತಿ ತಗೊಂಡ್ರೆ ಏನಾಗುತ್ತೆ ಅಂತಂದ್ರೆ, ಅದರ ಇಟ್ ಗೆಟ್ ಕನ್ವರ್ಟೆಡ್ ಇಂಟು ಕಾರ್ಬನ್ ಮಾನಾಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಕಂಬಷನ್ ರಿಯಾಕ್ಷನ್ ಆಗುತ್ತೆ. ನಿಮ್ಗೆ ಗೊತ್ತು, ಯಾವುದೋ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ನ ಹೀಟ್ ಮಾಡಿದ್ರೆ ಇನ್ ಎಕ್ಸೆಸ್ ಆಫ್ ಏರ್ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಏರ್ ಕಡಿಮೆ ಇತ್ತು ಅಂದ್ರೆ ಇಟ್ ಗೆಟ್ ಕನ್ವರ್ಟೆಡ್ ಇಂಟು ಕಾರ್ಬನ್ ಮಾನಾಕ್ಸೈಡ್. ಸೊ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ಹೋಗುತ್ತೆ ಮೇಲ್ಗಡೆಗೆ. ಮತ್ತೆ ಏನಾಗುತ್ತೆ ಅಂತಂದ್ರೆ, ನೀವು ಜಾಸ್ತಿ ತಗೊಂಡ್ಬಿಟ್ರೆ ಅಗೇನ್ ಇಟ್ ವಿಲ್ ಕಮ್ ಬ್ಯಾಕ್ ಅಂಡ್ ಇಟ್ ವಿಲ್ ಗೋಯಿಂಗ್ ಟು ರೊಟೇಟ್ ಇನ್ ದಿ ಲ್ಯಾಬ್. ಸೊ ಲ್ಯಾಬ್ ಹೈಟ್ ಗಳು ತುಂಬಾ ಎತ್ತರ ಇತ್ತು ಅಂತಂದ್ರೆ ತೊಂದರೆ ಇಲ್ಲ. ಎತ್ತರ ಕಡಿಮೆ ಇತ್ತು ಅಂತಂದ್ರೆ ಆ ಫ್ಯೂಮ್ಸ್ ಎಲ್ಲ ಏನಾಗುತ್ತೆ ಅಂದ್ರೆ, ಮೆಜಾರಿಟಿ ಆಫ್ ದೀಸ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಆರ್ಗ್ಯಾನಿಕ್ ಫ್ಯೂಮ್ಸ್ ಏನಿದೆಯಲ್ಲ, ದೇ ಆರ್ ನಾಟ್ ಅಡ್ವೈಸಬಲ್ ಟು ಇನ್ಹೇಲ್. ಸೊ ಹಂಗಾಗಿ ನಾವೇನ್ ಮಾಡ್ಬೇಕಾಗತ್ತೆ, ಸ್ವಲ್ಪ ಕಡಿಮೆ ತಗೋಬೇಕಾಗತ್ತೆ. ಜಾಸ್ತಿ ತಗೊಂಡ್ರೆ ಏನಾಗುತ್ತೆ ಅಂದ್ರೆ, ಲಾರ್ಜ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ಜೊತೆಗೆ ಆ ಕಾರ್ಬನ್ ಸೂಟ್ ಏನ್ ಬರುತ್ತಲ್ಲ, ಅದು ಇಟ್ ಗೋಯಿಂಗ್ ಟು ರೊಟೇಟ್ ಇನ್ ದಿ ಲ್ಯಾಬ್. ಹಂಗಾಗಿ ಅದೇನಾಗುತ್ತೆ, ನಮ್ಮ ಮೇಲೆ ಬಂದು ಅದು ಬೀಳ್ಬೋದು. ಆಕ್ಚುಲಿ ಐಡಿಯಲ್ ಆರ್ಗ್ಯಾನಿಕ್ ಲ್ಯಾಬ್ಸ್ ಹೇಗಿರ್ಬೇಕು ಅಂದ್ರೆ,
ಆ ಕಂಟ್ರಿನಲ್ಲಿ ಆವರೇಜ್ ಹೈಟ್ ಆಫ್ ದಿ ಪರ್ಸನ್ ಏನಿದೆಯಲ್ಲ ಅವನು 8 ಪಟ್ಟು ಎತ್ತರದಲ್ಲಿ ಇರಬೇಕು ಆರ್ಗ್ಯಾನಿಕ್ ಲ್ಯಾಬ್ಸ್ ಅಂತ ರೂಲ್ ಇದೆ. ಆದ್ರೆ ನಾವು ಅಷ್ಟು ದೊಡ್ಡ ದೊಡ್ಡ ಲ್ಯಾಬ್ಗಳನ್ನ ಕಟ್ಸ್ಕೊಳಕ್ ಆಗಲ್ಲ, ನಾವು ಅಷ್ಟು ದೊಡ್ಡ ಮಟ್ಟದಲ್ಲಿ ರಿಸರ್ಚ್ ಮಾಡೋದಿಲ್ಲ. ಸೊ ನಾವು ಮಾಡುವಂಥದ್ದು ವೆರಿ ಸ್ಮಾಲ್ ರಿಯಾಕ್ಷನ್ಸ್ ನಾವು ಮಾಡ್ತಾ ಹೋಗ್ತೀವಿ. ಸೊ ನೀವು ದೊಡ್ಡ ದೊಡ್ಡದು ಯಾವುದೇ ಒಂದು ಕೆಮಿಸ್ಟ್ರಿ ಲ್ಯಾಬ್ಗಳನ್ನ ನೋಡಿ, ಅದೆಲ್ಲ ಪರ್ಟಿಕ್ಯುಲರ್ ಏನಾಗುತ್ತೆ, ತುಂಬಾ ಹೈಟ್ ಇರುತ್ತೆ. ಯಾಕೆ ಅಂದ್ರೆ ಈ ವೋಲಟೈಲ್ ವೇಪರ್ಸ್ ಏನಿರ್ತಲ್ಲ, ವೇಪರ್ಸ್ ಅಲ್ಲಿ ಏನಾಗ್ಬೇಕು, ಸರ್ಕ್ಯುಲೇಟ್ ಆಗಕ್ಕೆ ಈಸಿಯಾಗಿ, ಹೊರಗಡೆ ಹೋಗಕ್ಕೆ ಈಸಿ ಆಗ್ಲಿ ಅಂತ ಮಾಡಿರ್ತಾರೆ. ಆದ್ರೆ ನಮ್ ಲ್ಯಾಬ್ ಅಲ್ಲಿ ಇರುವಂತವು ಅಷ್ಟು ಹೈಟ್ ಇಲ್ಲ, ಹಾಗಾಗಿ ದಟ್ ಮೇ ಲೀಡ್ಸ್ ಟು ಪ್ರಾಬ್ಲಮ್. ಹಾಗಾಗಿ ನೀವೇನ್ ಮಾಡ್ಬೇಕಾಗತ್ತೆ, ಸಾಧ್ಯ ಆದಷ್ಟು ತುಂಬಾ ಕಡಿಮೆ ಕಾಂಪೌಂಡ್ ನ ತಗೋಬೇಕಾಗುತ್ತೆ. 1 or 2 drops ಆಫ್ ಕಾಂಪೌಂಡ್ ನೀವು ಸ್ಪ್ಯಾಚುಲಾದಲ್ಲಿ ತಗೋಬೇಕಾಗತ್ತೆ. ಸೊ ಇಟ್ ಬರ್ನ್ಸ್ ವಿತ್ ಸೂಟಿ ಫ್ಲೇಮ್ ಏನಾದ್ರು ಆಯ್ತು ಅಂತಂದ್ರೆ ಅರೋಮ್ಯಾಟಿಕ್ ಕಾಂಪೌಂಡ್ ಅಂತ ಹೇಳ್ತೀವಿ. ಅಂದ್ರೆ ತುಂಬಾ ಕಾರ್ಬನ್ ಸೂಟ್ ಬರ್ತಾ ಇದ್ರೆ, ಸ್ಮೋಕಿ ಫ್ಲೇಮ್ ಜಾಸ್ತಿ ಬರ್ತಾ ಇತ್ತು, ಸೂಟಿ ಫ್ಲೇಮ್ ಬರ್ತಾ ಇತ್ತು ಅಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಅರೋಮ್ಯಾಟಿಕ್ ಕಾಂಪೌಂಡ್ ಅಂತ ಕರಿತೀವಿ. ನಾನ್ ಸೂಟಿ ಫ್ಲೇಮ್ ಇಂದ ಬರ್ನ್ ಆಗ್ತಾ ಇತ್ತು ಅಂದ್ರೆ ಆಲಿಫ್ಯಾಟಿಕ್ ಕಾಂಪೌಂಡ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಅದೇ ರೀತಿ ಇನ್ನ 2 ಅಬ್ಸರ್ವೇಷನ್ ನೀವು ನೋಡ್ಕೋಬೇಕು. ನಿಮ್ ಕಾಂಪೌಂಡ್ ಡಸಂಟ್ ಕ್ಯಾಚ್ ಫೈರ್ ಬಟ್ ಇಟ್ ಗೋಯಿಂಗ್ ಟು ಲೀವ್ ಬಿಹೈಂಡ್ ದಿ ಬ್ಲಾಕ್ ರೆಸಿಡ್ಯೂ. ಮೇಲ್ಗಡೆ 2 ಕೇಸಲ್ಲಿ ಏನಾಗುತ್ತೆ, ನಿಮ್ ಕಾಂಪೌಂಡ್ಗೆ ಬೆಂಕಿ ಹತ್ಕೊಳ್ಳುತ್ತೆ. ಬೆಂಕಿ ಹತ್ಕೊಂಡು ಏನಾಗುತ್ತೆ, ಒಂದು ಸೂಟಿ ಫ್ಲೇಮ್ ಕೊಡುತ್ತೆ, ಇನ್ನೊಂದು ನಾನ್ ಸೂಟಿ ಫ್ಲೇಮ್ ನ ಕೊಡುತ್ತೆ. ಆದ್ರೆ ಇನ್ನ 2 ಕೇಸಲ್ಲಿ ಏನಾಗುತ್ತೆ ಅಂದ್ರೆ, ಇವಾಗ ಕಾಂಪೌಂಡ್ ಡಸ್ ನಾಟ್ ಕ್ಯಾಚ್ ಫೈರ್ ಬಟ್ ಇಟ್ ಗೋಯಿಂಗ್ ಟು ಲೀವ್ ಬಿಹೈಂಡ್ ದಿ ಬ್ಲಾಕ್ ರೆಸಿಡ್ಯೂ. ಬೆಂಕಿ ಹತ್ಕೊಳ್ಳಲ್ಲ, ಅದ್ರ ರಿಯಾಕ್ಷನ್ ಆಗುತ್ತೆ. ಆದ್ರೆ ಬ್ಲಾಕ್ ರೆಸಿಡ್ಯೂ ಕೊಡ್ಬೋದು, ಇಲ್ಲ ಅಂದ್ರೆ ವೈಟ್ ರೆಸಿಡ್ಯೂ ಕೊಡ್ಬೋದು. ಅದೇನಾದ್ರೂ ಬ್ಲಾಕ್ ರೆಸಿಡ್ಯೂ ಕೊಡ್ತಾ ಇದ್ರೆ ಅದನ್ನ ಶುಗರ್ ಅಂತ ಅಥವಾ ಗ್ಲೂಕೋಸ್ ಅಂತ ಹೇಳ್ತೀವಿ. ವೈಟ್ ರೆಸಿಡ್ಯೂ ಕೊಡ್ತಾ ಇದ್ರೆ ಮೇ ಬಿ ಯೂರಿಯಾ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇಗ್ನಿಷನ್ ಟೆಸ್ಟ್ ಮಾಡೋದ್ರಿಂದ ನನಗೆ 4 ಅಬ್ಸರ್ವೇಷನ್ ಅನ್ನು ನನ್ನ ಕಾಂಪೌಂಡ್ ಅಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬಹುದು. ಒಂದು ಆರೋಮ್ಯಾಟಿಕ್ ಇದೆಯಾ, ಎರಡನೇದು ಆಲಿಫ್ಯಾಟಿಕ್ ಇದೆಯಾ, ವೆದರ್ ಇಟ್ ಇಸ್ ಎ ಗ್ಲೂಕೋಸ್, ವೆದರ್ ಇಟ್ಸ್ ಎ ಯೂರಿಯಾ, ನನಗೆ ಬೇಗ ಐಡಿಯಾ ಕೊಡುತ್ತೆ ಅದು ಇದೆಯಾ ಇಲ್ವಾ ಅಂತ ನಾನು ಚೆಕ್ ಮಾಡ್ಕೋಬಹುದು. ಸೊ ಅದಕ್ಕೆ ಏನ್ ಮಾಡ್ತೀನಿ ನಾನು, ಐ ಆಮ್ ಗೋಯಿಂಗ್ ಟು ಟೇಕ್ ಎ ಕಾಂಪೌಂಡ್. ಆ ಕಾಂಪೌಂಡ್ ಗೆ ನಾನು ಏನ್ ಮಾಡ್ತೀನಿ, ಇಗ್ನೈಟ್ ಮಾಡ್ತೀನಿ. ವಿತೌಟ್ ಆಡಿಂಗ್ ಸಾಲ್ವೆಂಟ್ ನಾನು ಹೀಟ್ ಮಾಡ್ತಾ ಇದ್ರೆ ಇಗ್ನೈಟ್ ಅಂತ ವರ್ಡ್ ಯೂಸ್ ಮಾಡ್ತೀನಿ, ಅಥವಾ ಫ್ಯೂಷನ್ ಅಂತ ವರ್ಡ್ ಯೂಸ್ ಮಾಡ್ತೀನಿ. ಸೊ ಇಲ್ಲಿ ಕಾಂಪೌಂಡ್ ಗೆ ನಾನು ಏನ್ ಮಾಡ್ತಾ ಇದ್ದೀನಿ, ಬೆಂಕಿ ಹತ್ತಿಸ್ತಾ ಇದ್ದೀನಿ. ಅದಕ್ಕೆ ನಾನು ಈ ಟೆಸ್ಟ್ ಏನಂತ ಕರಿತೀನಿ, ಇಗ್ನಿಷನ್ ಟೆಸ್ಟ್. ಐ ಆಮ್ ಗೋಯಿಂಗ್ ಟು ಇಗ್ನೈಟ್ ದಿ ಕಾಂಪೌಂಡ್ ವಿತೌಟ್ ಯೂಸಿಂಗ್ ಎನಿ ಸಾಲ್ವೆಂಟ್. ಸೊ ಇದನ್ನ ಏನ್ ಮಾಡ್ತಾ ಇದ್ದೀನಿ, ಬರ್ನ್ ಮಾಡಿದಾಗ ಇವಾಗ ಕಾಂಪೌಂಡ್ ಮೇ ಕ್ಯಾಚ್ ಫೈರ್, ಇಟ್ ಮೇ ನಾಟ್ ಕ್ಯಾಚ್ ಫೈರ್. ಇಫ್ ಇಟ್ ಕ್ಯಾಚ್ ಫೈರ್, ಇಟ್ ಕ್ಯಾನ್ ಬರ್ನ್ ವಿತ್ ಸೂಟಿ ಫ್ಲೇಮ್, it may or it may not burn with sooty flame. If it is burned with sooty flame, aromatic. If it is burned with non-sooty flame, aliphatic anta heltira. As if your compound does not catch fire but leaves behind the black residue or white residue antandre ondike sugar anta heltira, innondike urea anta heltira. Thank you, all the best. ನಾನು ಇವತ್ತು 5th ಸೆಮ್ ಬರುವಂತ ಆರ್ಗ್ಯಾನಿಕ್ ಅನಾಲಿಸಿಸ್ ಬರುವಂತ ಪ್ರಿಲಿಮಿನರಿ ಟೆಸ್ಟ್ ಬಗ್ಗೆ ಹೇಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಪ್ರಿಲಿಮಿನರಿ ಟೆಸ್ಟ್ ಅಂತಂದ್ರೆ ನೀವು ಸ್ಟೇಟ್ ಹೇಳ್ತೀರಾ, ಕಲರ್ ಹೇಳ್ತೀರಾ, ಓಡರ್ ಹೇಳ್ತೀರಾ, ಅದಾದ್ಮೇಲೆ ಬೇಸ್ ಟೆಸ್ಟ್ ಮಾಡ್ತೀರಾ. ಅದಾದ್ಮೇಲೆ ನೀವೇನ್ ಮಾಡ್ತೀರಾ ಅಂತಂದ್ರೆ ಇಗ್ನಿಷನ್ ಟೆಸ್ಟ್ ಮಾಡ್ತೀರಾ. ಇಗ್ನಿಷನ್ ಟೆಸ್ಟ್ ಅಲ್ಲಿ ಏನ್ ಮಾಡ್ತೀರಾ ಅಂದ್ರೆ, ನೀವು ಕಾಂಪೌಂಡ್ ನ ಏನ್ ಮಾಡ್ತೀರಾ, ಸ್ಪ್ಯಾಚುಲರ್ ತಗೊಂಡು ಕಾಂಪೌಂಡ್ ನ ಇಗ್ನೈಟ್ ಮಾಡ್ತೀರಾ, ಬರ್ನ್ ಮಾಡ್ತೀರಾ. ಅವಾಗ ನಿಮ್ಗೆ ಏನ್ ಆಗುತ್ತೆ ಅಂತ ಯಾಕೆ ಟೆಸ್ಟ್ ಮಾಡ್ತೀರಾ ಅಂದ್ರೆ, ಇನ್ ಆರ್ಡರ್ ಟು ಚೆಕ್ ವೆದರ್ ದಿ ಗಿವನ್ ಕಾಂಪೌಂಡ್ ಇಸ್ ಆರೋಮ್ಯಾಟಿಕ್ ಆರ್ ನಾನ್ ಆರೋಮ್ಯಾಟಿಕ್ ಅಂತ ಮಾಡೋದಕ್ಕೋಸ್ಕರ ಈ ಟೆಸ್ಟ್ ನ ನಾವು ಮಾಡ್ತಾ ಹೋಗ್ತೀವಿ. ಸೊ ಇದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ, ಸ್ಪ್ಯಾಚುಲಾ ತಗೋಬೇಕು. ಸೊ ನಿಮ್ಗೆ ಸ್ಪ್ಯಾಚುಲಾ ಏನಿರುತ್ತಲ್ಲ ಅದು ತುಂಬಾ ಗಲೀಜಾಗಿರುತ್ತೆ, ಯಾಕಂದ್ರೆ ಮಾಡೋದಕ್ಕೆ ಕ್ಲೀನ್ ಆಗಿ ಮಾಡಿಟ್ಟು ಹೋಗಿರಲ್ಲ. ಸೊ ನೀವು ಕ್ಲಾಸಲ್ಲಿ ಬಂದಾಗ ನೀವು ಏನ್ ಮಾಡ್ಬೇಕು ಅಂತಂದ್ರೆ, ನಿಮ್ಗೆ ಕೊಟ್ಟಿರುವಂತ ಸ್ಪ್ಯಾಚುಲಾ ಏನ್ ಮಾಡ್ಬೇಕಾಗತ್ತೆ, ಈ ತರ ನೀವು ಏನ್ ಮಾಡ್ಬೇಕಾಗತ್ತೆ, ಚೆನ್ನಾಗಿ ರುಚಿ ತೆಗಿಬೇಕಾಗುತ್ತೆ ಅದ್ರಲ್ಲಿರುವಂತ. ಯಾಕಂದ್ರೆ ಯಾವ್ದೋ ಒಂದು ಹಳೆ ಕಾಂಪೌಂಡ್ ಇರುತ್ತೆ, ಅದನ್ನ ನಿಮ್ಮ ಫ್ರೆಂಡ್ಸ್ ಯಾರೋ ಬಂದ್ ಮಾಡಿ ಹೋಗಿರ್ತಾರೆ. ಸೊ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಅವಾಗ ಅಷ್ಟೇ ನಿಮ್ಗೆ ಏನಾಗುತ್ತೆ, ಕ್ಲಿಯರ್ ಪಿಕ್ಚರ್ ಕಾಣಿಸುತ್ತೆ. ಸೊ ನೀವು ಹೆಂಗ್ ಕ್ಲೀನ್ ಮಾಡ್ಕೋಬೇಕು ಅಂದ್ರೆ, ನಿಮ್ಗೆ ಸ್ಪ್ಯಾಚುಲಾ ಈ ರೀತಿ ಆಗಿರ್ಬೇಕು. ಆ ರೀತಿ ಬರ್ತಾ ಇಲ್ವಾ? ಓಕೆ. ಸೊ ಸ್ಪ್ಯಾಚುಲಾ ಏನಿದೆಯಲ್ಲ, ಕ್ಲಿಯರ್ ಆಗಿರೋ ಸ್ಪ್ಯಾಚುಲಾ ತಗೋಬೇಕು. ಅದ್ರಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಗೋಯಿಂಗ್ ಟು ಟೇಕ್ ದಿ ಮಿನಿಮಮ್ ಅಮೌಂಟ್ ಆಫ್ ದಿ ಕಾಂಪೌಂಡ್. ಎಷ್ಟು ಕಡಿಮೆ ಸಾಧ್ಯ ಆಗುತ್ತೋ ಅಷ್ಟು ಕಾಂಪೌಂಡ್ ನ ತಗೊಂಡು ನಾವೇನ್ ಮಾಡ್ಬೇಕಾಗತ್ತೆ, ಇಗ್ನೈಟ್ ಮಾಡ್ಬೇಕಾಗತ್ತೆ. ಸೊ ನಾನೇನ್ ಮಾಡ್ತಾ ಇದ್ದೀನಿ, ಫಸ್ಟ್ ಒಂದು ಸಾಲಿಡ್ ನ ತಗೊಳ್ತಾ ಇದ್ದೀನಿ. ಆ ಸಾಲಿಡ್ ನ ತಗೊಂಡು ನಾನು ಏನ್ ಮಾಡ್ತಾ ಇದ್ದೀನಿ, ಹೀಟ್ ಮಾಡ್ತಾ ಇದ್ದೀನಿ. ಸೊ ನಾನು ಇವಾಗ ತಗೊಳ್ತಾ ಇರುವಂತದ್ದು ಯಾವುದು ಅಂದ್ರೆ, ಯೂರಿಯಾ ಕಾಂಪೌಂಡ್ ನ ತಗೊಂಡಿದ್ದೀನಿ. ಸೊ ಇಲ್ಲಿ ನೀವು ಹೀಟ್ ಮಾಡಿದಾಗ 4 ಅಬ್ಸರ್ವೇಷನ್ಸ್ ನ ನೀವು ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಒಂದು ಬರ್ನ್ಸ್ ವಿತ್ ಸೂಟಿ ಫ್ಲೇಮ್, ಎರಡನೇದು ಬರ್ನ್ಸ್ ವಿತ್ ನಾನ್ ಸೂಟಿ ಫ್ಲೇಮ್. ಇನ್ನ 2 ಕಂಡೀಷನ್ ಏನಂತಂದ್ರೆ, ದ ಕಾಂಪೌಂಡ್ ಡಸ್ ನಾಟ್ ಕ್ಯಾಚ್ ಫೈರ್ ಬಟ್ ಇಟ್ ಗೋಯಿಂಗ್ ಟು ಲೀವ್ ಬಿಹೈಂಡ್ ದಿ ರೆಸಿಡ್ಯೂ. ಯೂರಿಯಾ ಇತ್ತು ಅಂತಂದ್ರೆ ವೈಟ್ ರೆಸಿಡ್ಯೂ ಇರುತ್ತೆ, ಅದೇ ತರ ಗ್ಲೂಕೋಸ್ ಇತ್ತು ಅಂತಂದ್ರೆ ನಿಮ್ಗೆ ಬ್ಲಾಕ್ ರೆಸಿಡ್ಯೂ ಬರ್ತಾ ಹೋಗುತ್ತೆ. ಸೊ ಈ 4 ಅಬ್ಸರ್ವೇಷನ್ ಗಳನ್ನ ನೀವು ನೋಡ್ಕೋಬೇಕು. ಇಫ್ ಯುವರ್ ಕಾಂಪೌಂಡ್ ಬರ್ನ್ಸ್ ವಿತ್ ಅ ಸೂಟಿ ಫ್ಲೇಮ್ ಅಂತಂದ್ರೆ ಅವಾಗ ಅದನ್ನ ಆರೋಮ್ಯಾಟಿಕ್ ಅಂತ ಹೇಳ್ತೀವಿ. ಇಫ್ ಯುವರ್ ಕಾಂಪೌಂಡ್ ಬರ್ನ್ಸ್ ವಿತೌಟ್ ನಾನ್ ಸೂಟಿ ಫ್ಲೇಮ್, ನಾನ್ ಸ್ಮೋಕಿ ಫ್ಲೇಮ್ ಇದ್ದಲೇ ಬೆಂಕಿ ಹತ್ಕೊಂಡ್ರೆ ನಿಮ್ಮ ಕಾಂಪೌಂಡ್ಗೆ, ದೆನ್ ಐ ಆಮ್ ಗೋಯಿಂಗ್ ಟು ಕಾಲ್ ದಟ್ ಆಸ್ ನಾನ್ ಆರೋಮ್ಯಾಟಿಕ್ ಕಾಂಪೌಂಡ್ ಅಂತ ಹೇಳ್ತೀನಿ, ಅಥವಾ ಆಲಿಫ್ಯಾಟಿಕ್ ಕಾಂಪೌಂಡ್ ಅಂತ ಹೇಳ್ತೀನಿ. ನಿಮ್ ಕಾಂಪೌಂಡ್ ಡಸ್ ನಾಟ್ ಕ್ಯಾಚ್ ಫೈರ್ ಬಟ್ ಇಟ್ ಲೀವ್ ಬಿಹೈಂಡ್ ದಿ ರೆಸಿಡ್ಯೂ ಇದ್ರೆ, ವೈಟ್ ರೆಸಿಡ್ಯೂ ಇದ್ರೆ
ಯೂರಿಯಾ ಅಂತ ಹೇಳ್ತೀನಿ, ಬ್ಲ್ಯಾಕ್ ರೆಸಿಡ್ಯೂ ಇದ್ರೆ ಅದನ್ನ ಗ್ಲೂಕೋಸ್ ಅಂತ ಹೇಳ್ತೀನಿ. ಸೊ ನನಗೆ ಏನ್ ಮಾಡ್ತಾ ಇದ್ದೀನಿ, ಯೂರಿಯಾ ತಗೊಂಡಿದ್ದೀನಿ. ಯೂರಿಯಾ ನೋಡ್ಕೊಳ್ಳಿ ಎಷ್ಟು ಕಡಿಮೆ ಅಮೌಂಟ್ ನ ತಗೊಂಡಿದ್ದೀನಿ ನಾನು ಅಂತ. ಅದನ್ನ ಏನ್ ಮಾಡ್ತಾ ಇದ್ದೀನಿ, ಬ್ಲೂ ಫ್ಲೇಮ್ ಆಫ್ ದಿ ಬರ್ನರ್ಗೆ ಇಡ್ತಾ ಇದ್ದೀನಿ. ಸೊ ಡೈರೆಕ್ಟ್ ಆಗಿ ನಾನು ಕಾಂಪೌಂಡ್ ಏನ್ ಮಾಡ್ತಾ ಇದ್ದೀನಿ, ಐ ಟ್ರೈ ಟು ಹೀಟ್ ಇಟ್. ಅದಕ್ಕೆ ಇಗ್ನಿಷನ್ ಟೆಸ್ಟ್ ಅಂತ ಹೇಳ್ತೀವಿ. ಇಗ್ನೈಟ್ ವಿತೌಟ್ ಹ್ಯಾವಿಂಗ್ ಎನಿ ಸಾಲ್ವೆಂಟ್. ನೋಡಿ ನಿಮ್ ಕಾಂಪೌಂಡ್ ಏನಾಗ್ತಾ ಇದೆ, ಇಟ್ ಇಸ್ ನಾಟ್ ಕ್ಯಾಚಿಂಗ್ ಫೈರ್, ಆದ್ರೆ ಏನಾಗ್ತಾ ಇದೆ, ಕನ್ವರ್ಟ್ ಆಗ್ತಾ ಇದೆ. ಹಾಗೆ ಹೀಟ್ ಮಾಡ್ತಾ ಹೋಗ್ತೀನಿ. ನೋಡ್ಕೊಳ್ಳಿ, ನಾನು ಹೇಳಿದೆ 4 ಅಬ್ಸರ್ವೇಷನ್ ನೋಡ್ಬೇಕು ಅಂತ. ಇವಾಗ ಕಾಂಪೌಂಡ್ ಕ್ಯಾಚಸ್ ಫೈರ್, ಇವಾಗ ಕಾಂಪೌಂಡ್ ಡಸ್ ನಾಟ್ ಕ್ಯಾಚಸ್ ಫೈರ್. ಈ ಕಾಂಪೌಂಡ್ ನಾನು ಯಾವ್ದು ತಗೊಂಡಿದ್ದೀನಲ್ಲ, ಇಟ್ ಇಸ್ ನಾಟ್ ಕ್ಯಾಚಿಂಗ್ ಫೈರ್, ಫೈರ್ ನ ಕ್ಯಾಚ್ ಮಾಡ್ಕೊಳ್ತಾ ಇಲ್ಲ. ಆದ್ರೆ ಹಾಗೆ ನಾನು ಏನ್ ಮಾಡ್ಬೇಕು, ಹೀಟಿಂಗ್ ನ ಕಂಟಿನ್ಯೂ ಮಾಡ್ಬೇಕು. ಎಲ್ಲಿ ತನಕ ಕಂಟಿನ್ಯೂ ಮಾಡ್ಬೇಕು ಅಂದ್ರೆ ಅದು ರೆಸಿಡ್ಯೂನ ಬಿಡ್ಬೇಕು. ಸೊ ಹಾಗಾಗಿ ನೀವೇನ್ ಮಾಡ್ಬೇಕಾಗತ್ತೆ, ಯು ಹ್ಯಾವ್ ಟು ಟೇಕ್ ದಿ ಮಿನಿಮಮ್ ಅಮೌಂಟ್ ಆಫ್ ದಿ ಕಾಂಪೌಂಡ್. ನೋಡಿ ಕಾಂಪೌಂಡ್ ತಗೊಂಡೆ, ಫುಲ್ ರೆಸಿಡ್ಯೂ ಕನ್ವರ್ಟ್ ಆಯ್ತು. ಇದು ವೈಟ್ ಕಲರ್ ಆಗಿ ಕನ್ವರ್ಟ್ ಆಗಿದೆ. ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, ಇದೇನಾಗ್ತಿದೆ, ದಿಸ್ ಕಾಂಪೌಂಡ್, ವಾಟ್ ದ ಕಾಂಪೌಂಡ್ ಹ್ಯಾವ್ ಟೇಕನ್, ಇಟ್ ಡಸ್ ನಾಟ್ ಕ್ಯಾಚ್ ಫೈರ್ ಬಟ್ ಇಟ್ ಲೀವ್ ಬಿಹೈಂಡ್ ದಿ ವೈಟ್ ರೆಸಿಡ್ಯೂ. ವೈಟ್ ರೆಸಿಡ್ಯೂ ಬಿಟ್ಟು ದೇರ್ ಫೋರ್ ದಿಸ್ ಕಾಂಪೌಂಡ್ ಮೇ ಬಿ ಯೂರಿಯಾ. ನೀವು ಪ್ರಿಲಿಮಿನರಿ ಟೆಸ್ಟ್ ನಲ್ಲಿ ಏನ್ ಮಾಡ್ತೀರಾ, ಇಟ್ ಗೋಯಿಂಗ್ ಟು ಗಿವ್ ದಿ ಬೇಗ ಐಡಿಯಾ ಕೊಡುತ್ತೆ. ಹಂಗಾಗಿ ಇದನ್ನ ನಾನು ಏನಂತ ಹೇಳ್ತೀನಿ, ಈ ಕಾಂಪೌಂಡ್ ಯೂರಿಯಾ ಇರ್ಬೋದು ಅಂತ ಹೇಳ್ತೀನಿ. ಅದೇ ತರ ಏನ್ ಮಾಡ್ತೀನಿ ನಾನು, ಐ ಆಮ್ ಗೋಯಿಂಗ್ ಟು ಟೇಕ್ ಅನದರ್ ಕಾಂಪೌಂಡ್ ದಟ್ ಈಸ್, ಇದನ್ನ ತಗೊಳ್ತೀನಿ. ಯಾವ್ದನ್ನ ತಗೊಳ್ತೀನಿ ಅಂತಂದ್ರೆ ಗ್ಲೂಕೋಸ್ ನ ತಗೊಳ್ತೀನಿ. ಗ್ಲೂಕೋಸ್ ನಾನು ಹೇಳ್ದಂಗೆ ಇಟ್ ಗೋಯಿಂಗ್ ಟು ಗಿವ್ ದಿ ಬ್ಲ್ಯಾಕ್ ರೆಸಿಡ್ಯೂ ಅಂತ ಹೇಳಿದೆ. ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ, ಗ್ಲೂಕೋಸ್ ನ ತಗೊಂಡು ನನಗೆ ಏನಾಗುತ್ತೆ ಟೆಸ್ಟ್ ಅಂತ ನನಗೆ ಹೇಳ್ತಾ ಹೋಗ್ತೀನಿ. ಅಗೇನ್ ಯಾವಾಗ ನೀವು ಏನ್ ಮಾಡ್ಬೇಕು, ಈ ಟೆಸ್ಟ್ ಮಾಡ್ಬೇಕಾದ್ರೆ ತುಂಬಾ ಕಡಿಮೆ ಕಾಂಪೌಂಡ್ ನ ತಗೋಬೇಕು. ಬಿಕಾಸ್ ಯು ನೋ ದಟ್ ಆಲ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಹೈಲಿ ವೋಲಟೈಲ್. ಸೊ ಹಂಗಾಗಿ ಏನಾಗುತ್ತೆ ಅಂದ್ರೆ, ನೀವು ಜಾಸ್ತಿ ಕಾಂಪೌಂಡ್ ನ ತಗೊಂಡ್ರೆ ಏನಾಗುತ್ತೆ, ಹೀಟ್ ಮಾಡಿದ್ರೆ ಇಟ್ಸ್ ಅನ್ ಆರೋಮ್ಯಾಟಿಕ್ ನೇಚರ್, ಬ್ಲ್ಯಾಕ್ ರೆಸಿಡ್ಯೂ ಕೊಡುತ್ತೆ. ಬ್ಲ್ಯಾಕ್ ರೆಸಿಡ್ಯೂ ಎಲ್ಲ ಏನಾಗುತ್ತೆ, ಮೇಲ್ಗಡೆಗೆ ಹೋಗುತ್ತೆ. ನಮ್ಮ ಸೀಲಿಂಗ್ ಏನಾದ್ರು ಹೈಟ್ ಇಲ್ಲ ಅಂದ್ರೆ ಅಗೇನ್ ಇಟ್ ವಿಲ್ ಕಮ್ ಬ್ಯಾಕ್ ಅಂಡ್ ಇಟ್ ವಿಲ್ ಫಾಲ್ ಆನ್ ಅಸ್, ನಮ್ಮ ಬಟ್ಟೆ ಮೇಲೆ ನಮ್ಮ ಮೇಲೆ ಕೂತ್ಕೊಳ್ಳುತ್ತೆ. ಹಂಗಾಗಿ ನೀವು ಏನ್ ಮಾಡ್ಬೇಕಾಗತ್ತೆ, ವೆರಿ ಡೈಲ್ಯೂಟ್, ತುಂಬಾ ಕಡಿಮೆ ಕಾನ್ಸಂಟ್ರೇಷನ್ ಅಲ್ಲಿ ತುಂಬಾ ಕಡಿಮೆ ಕಾಂಪೌಂಡ್ ನೀವು ಏನ್ ಮಾಡ್ಬೇಕಾಗತ್ತೆ, ತಗೋಬೇಕಾಗತ್ತೆ. ಆದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ, ನಿಮಗೆ ವಿಡಿಯೋದಲ್ಲಿ ಚೆನ್ನಾಗಿ ಬರ್ಲಿ ಸ್ವಲ್ಪ ಜಾಸ್ತಿ ತಗೊಳ್ತಾ ಇದ್ದೀನಿ. ನಾನು ತಗೊಳ್ತಾ ಇರೋಷ್ಟು ನೀವು ತಗೊಳ್ಳೋದಿಲ್ಲ, ಅದಕ್ಕಿಂತ ಕಡಿಮೆ ನೀವು ತಗೋಬೇಕು. ಸೊ ಅಗೇನ್ ಈ ಕಾಂಪೌಂಡ್ ಏನ್ ಮಾಡ್ತಾ ಇದ್ದೀನಿ, ನಾನು ಹೀಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ವಿತೌಟ್ ಆಡಿಂಗ್ ಎನಿ ಸಾಲ್ವೆಂಟ್. ಅದಕ್ಕೆ ಇದನ್ನ ಇಗ್ನಿಷನ್ ಟೆಸ್ಟ್ ಅಂತ ಹೇಳ್ತೀವಿ. ಇಗ್ನೈಟ್ ಮಾಡ್ತಾ ಇದ್ದೀನಿ ಕಾಂಪೌಂಡ್ ನ. ನೋಡಿ ಈ ಕಾಂಪೌಂಡ್ ಏನಾಗ್ತಾ ಇದೆ, ಹೊಗೆ ಬರ್ತಾ ಇದೆ ಬಟ್ ಇಟ್ ಇಸ್ ನಾಟ್ ಕ್ಯಾಚಿಂಗ್ ಫೈರ್. ಬೆಂಕಿನ ಹತ್ಕೊಳ್ತಾ ಇಲ್ಲ, ಇದು ರಿಯಾಕ್ಷನ್ ಆಗ್ತಾ ಇದೆ, ಟೆಂಪರೇಚರ್ ಇದೆ, ಆದ್ರೆ ಏನಾಗ್ತಾ ಇದೆ, ಇಟ್ ಇಸ್ ನಾಟ್ ಕ್ಯಾಚಿಂಗ್ ದಿ ಫೈರ್. ಸೊ ಮತ್ತೆ ಏನ್ ಮಾಡ್ಬೇಕು, ಈ ರಿಯಾಕ್ಷನ್ ಅನ್ನು ಕಂಪ್ಲೀಟ್ಲಿ ಆಗೋ ತನಕ ಏನ್ ಮಾಡ್ಬೇಕಾಗತ್ತೆ, ಕಂಟಿನ್ಯೂ ಮಾಡ್ಬೇಕಾಗತ್ತೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ, ಇಫ್ ಇಟ್ ಲೀವ್ ಬಿಹೈಂಡ್ ಬ್ಲ್ಯಾಕ್ ರೆಸಿಡ್ಯೂ ಕಾಣಿಸ್ತಾ ಇದೆ ಅಲ್ಲಿ ನೋಡಿ, ಇಲ್ಲಿ ಬ್ಲ್ಯಾಕ್ ರೆಸಿಡ್ಯೂ ಬಂದಿದೆ. ಬ್ಲ್ಯಾಕ್ ರೆಸಿಡ್ಯೂ ಇತ್ತು ಅಂತಂದ್ರೆ ಯು ಆರ್ ಗೋಯಿಂಗ್ ಟು ಸೇ ದಟ್ ಈಸ್ ಗ್ಲೂಕೋಸ್. ಯೂರಿಯಾ ಮತ್ತೆ ಗ್ಲೂಕೋಸ್ ಏನಾಗುತ್ತೆ ಅಂದ್ರೆ, ದ ಕಾಂಪೌಂಡ್ ಡಸ್ ನಾಟ್ ಕ್ಯಾಚ್ ಫೈರ್ ಬಟ್ ಇಟ್ ಲೀವ್ ಬಿಹೈಂಡ್ ಬ್ಲ್ಯಾಕ್ ಆರ್ ವೈಟ್ ರೆಸಿಡ್ಯೂ. ಬ್ಲ್ಯಾಕ್ ರೆಸಿಡ್ಯೂ ಬಂದ್ರೆ ಮೇ ಬಿ ಗ್ಲೂಕೋಸ್ ಅಂತ ಹೇಳ್ತೀರಾ, ವೈಟ್ ರೆಸಿಡ್ಯೂ ಬಂದ್ರೆ ಮೇ ಬಿ ಯೂರಿಯಾ ಅಂತ ಹೇಳ್ತೀರಾ. ಸೊ ನನಗೆ ಏನ್ ಮಾಡ್ತೀನಿ, 2 ಅಬ್ಸರ್ವೇಷನ್ ಮುಗೀತು. ನಾನು ಏನ್ ಮಾಡ್ತೀನಿ, ಈಗ 3ನೇ ಅಬ್ಸರ್ವೇಷನ್ಗೆ ಹೋಗ್ತಾ ಇದ್ದೀನಿ. ಸೊ ಪ್ರತಿ ಸಲ ನೀವು ಇದನ್ನ ತಗೊಂಡಾಗ ಸ್ಪ್ಯಾಚುಲಾನ ಏನ್ ಮಾಡ್ಕೋಬೇಕು, ಹೊಸ ಸ್ಪ್ಯಾಚುಲಾನ, ಹಳೆದ ಯಾವ್ಯಾವ ಕಾಂಪೌಂಡ್ ಇರುತ್ತೆ ಕ್ಲೀನ್ ಆಗಿರಲ್ಲ, ಹಂಗಾಗಿ ಏನ್ ಮಾಡ್ಬೇಕಾಗುತ್ತೆ, ನೀವು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಸೊ ಪ್ರತಿ ಸಲಾನು ನಾವು ಎಕ್ಸಾಮ್ ಅಲ್ಲಿ ಕೊಡ್ಬೋದು ನಿಮ್ಗೆ, ಆದ್ರೆ ಇಲ್ಲಿ ನೀವು ರೆಗ್ಯುಲರ್ ಕ್ಲಾಸ್ ಎಲ್ಲರೂ ಯೂಸ್ ಮಾಡ್ತಿರ್ತಾರೆ, ಕೊಡಕ್ಕಾಗಲ್ಲ. ಸೊ ಹಂಗಾಗಿ ಏನ್ ಮಾಡ್ಬೇಕಾಗುತ್ತೆ, ನೀವು ಪ್ರತಿ ಸಲ ಅದನ್ನ ವೈಟ್ ಮಾಡ್ಕೋಬೇಕಾಗುತ್ತೆ. ಸೊ ಈಗ ಏನ್ ಮಾಡ್ತೀನಿ, ನಾನು ಬೆಂಜೋಯಿಕ್ ಆಸಿಡ್ ನ ತಗೊಳ್ತಾ ಇದ್ದೀನಿ. ಅದನ್ನ ಇಗ್ನೈಟ್ ಮಾಡಿ ನೋಡೋಣ ಅದು ಏನಾಗುತ್ತೆ ಅಂತ. ಸೊ ನೀವು ಯಾರು ಸಾಲಿಡ್ ಆದ್ರೂ ತಗೋಬಹುದು, ಲಿಕ್ವಿಡ್ ಆದ್ರೂ ತಗೋಬಹುದು. ನಾನೇನ್ ಮಾಡ್ತಾ ಇದ್ದೀನಿ, ಇಲ್ಲಿ ಬೆಂಜೋಯಿಕ್ ಆಸಿಡ್ ನ ತಗೊಳ್ತಾ ಇದ್ದೀನಿ. ನೋಡಿ, ದ ಕಾಂಪೌಂಡ್ ಕ್ಯಾಚಸ್ ಫೈರ್, ಲೀವ್ ಬಿಹೈಂಡ್ ದಿ ಸ್ಮೋಕಿ ಫ್ಲೇಮ್ ನ ಕೊಡ್ತಾ ಇದೆ. ಕಾಣಿಸ್ತಾ ಇದೆ ನಿಮಗೆ, ಕರ್ಪೂರ ಹಚ್ಚಿದಾಗ ಹೇಗೆ ಬರುತ್ತಲ್ಲ ಹೊಗೆ, ಆ ತರ ಬರ್ತಾ ಇದೆ. ಬ್ಲ್ಯಾಕ್ ಸೂಟ್ ಏನಾಗ್ತಾ ಇದೆ, ಹೋಗ್ತಾ ಇದೆ. ಸ್ಮೋಕಿ ಫ್ಲೇಮ್ ಅಂತ ಹೇಳ್ತೀವಿ, ಇಲ್ಲ ಅಂದ್ರೆ ನಾನ್ ಸ್ಮೋಕಿ ಫ್ಲೇಮ್ ಅಂತ ಹೇಳ್ತೀವಿ. ಈ ತರ ಬಂತು ಅಂತಂದ್ರೆ ಯು ಆರ್ ಗೋಯಿಂಗ್ ಟು ಸೇ ದಟ್ ಯುವರ್ ಕಾಂಪೌಂಡ್ ಇಸ್ ಆರೋಮ್ಯಾಟಿಕ್ ಇನ್ ನೇಚರ್. ಸೊ ಈ ಟೆಸ್ಟ್ ನ ಯಾಕೆ ಮಾಡ್ತೀರಾ ಅಂದ್ರೆ, ಇನ್ ಆರ್ಡರ್ ಟು ಡಿಸ್ಟಿಂಗ್ವಿಶ್ ವೆದರ್ ದಿ ಗಿವನ್ ಕಾಂಪೌಂಡ್ ಇಸ್ ಸ್ಯಾಚುರೇಟೆಡ್ ಆರೋಮ್ಯಾಟಿಕ್ ಆರ್ ನಾನ್ ಆರೋಮ್ಯಾಟಿಕ್ ಅಂತ. ಒಂದು ನಿಮ್ ಕಾಂಪೌಂಡ್ ಬೆಂಕಿ ಹತ್ಕೊಳ್ಳುತ್ತೆ, ಬೆಂಕಿ ಹತ್ಕೊಂಡ್ರೆ ಇಟ್ ಗೋಯಿಂಗ್ ಟು ಬರ್ನ್ ವಿತ್ ಸೂಟಿ ಫ್ಲೇಮ್. ಇನ್ನೊಂದು ನಿಮ್ ಕಾಂಪೌಂಡ್ಗೆ ಬೆಂಕಿ ಹತ್ಕೊಳ್ಳಲ್ಲ ಬಟ್ ಇಟ್ ಲೀವ್ ಬಿಹೈಂಡ್ ದಿ ರೆಸಿಡ್ಯೂಸ್. ಆ ತರದ್ದು ನೀವು ಮಾಡಬೇಕು. ಸೊ ಈಗ ಏನ್ ಮಾಡ್ತಾ ಇದ್ದೀನಿ ನಾನು, ಅದಕ್ಕೆ ಸಾಧ್ಯ ಆದಷ್ಟು ನೀವೇನ್ ಮಾಡಿ, ಕಡಿಮೆ ತಗೊಳ್ಳಿ, ಜಾಸ್ತಿ ತಗೋಬೇಡಿ. ಸೊ ನಾನು ಏನ್ ಮಾಡ್ತೀನಿ, ಈಗ ಒಂದು ಲಿಕ್ವಿಡ್ ನ ತಗೊಳ್ತೀನಿ, ನಿಮಗೆ ತೋರಿಸೋದಕ್ಕೆ ಹೇಗಾಗುತ್ತೆ ಅಂತ. ಸೊ ನಾನು ಏನ್ ಮಾಡ್ತಾ ಇದ್ದೀನಿ, ಐ ಆಮ್ ಗೋಯಿಂಗ್ ಟು ಟೇಕ್ ಎ ವೆರಿ ಲಿಟಲ್ ಸೊಲ್ಯೂಷನ್. ಅದ್ರಲ್ಲಿ ಏನ್ ಮಾಡ್ತಾ ಇದ್ದೀನಿ, ನಾನು ಒಂದು ಲಿಕ್ವಿಡ್ ನ ತಗೊಳ್ತಾ ಇದ್ದೀನಿ, ಸ್ಮಾಲ್ ಕ್ವಾಂಟಿಟಿ ಲಿಕ್ವಿಡ್ ನ ತಗೊಂಡು ಅದನ್ನ ಮತ್ತೆ ಏನ್ ಮಾಡಕ್ಕೆ, ಹೀಟ್ ಮಾಡಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ನೋಡಿ, ದಿಸ್ ಆಲ್ಸೋ ಕ್ಯಾಚಸ್ ಫೈರ್ ಒನ್ ಸ್ಟೇಜ್ ಸೂಟಿ ಫ್ಲೇಮ್.
ಸೊ ನಾನು ಹೇಳ್ತಾ ಇಲ್ಲಿ ಕಾಣಿಸ್ತಾ ಇದ್ದೇನೆ ವೈಟ್ ಸೂಟ್ ಹೋಗ್ತಾ ಇದೆಯಲ್ಲ, ದಿಸ್ ಇಸ್ ಆಲ್ಸೋ ಆರೋಮ್ಯಾಟಿಕ್ ಇನ್ ನೇಚರ್. ಓಕೆ, ಐ ಟೇಕ್ ಒನ್ ಮೋರ್ ಕಾಂಪೌಂಡ್ and I will show you whether it is aliphatic or aromatic. So I take the acetic acid now. ಸದ್ಯದಷ್ಟು ಕಡಿಮೆ ತಗೊಳ್ಳಿ ಕಾಂಪೌಂಡ್ ನ ಇಗ್ನಿಷನ್ ಟೆಸ್ಟ್ ಗೆ. ಸೊ ಏನ್ ಮಾಡ್ತಾ ಇದ್ದೀನಿ, ಈ ಕಾಂಪೌಂಡ್ ನ ತಗೊಂಡೆ ನಾನು ಹೀಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಈ ತರ ನೀವು ಯಾವ್ದು ಕೊಟ್ಟಿರ್ತೀರಲ್ಲ ಕಾಂಪೌಂಡ್ ನೀವು ಏನ್ ಮಾಡ್ಬೇಕಾಗತ್ತೆ, ನೋಡ್ಕೋಬೇಕಾಗತ್ತೆ ವೆದರ್ ಇಟ್ ಬರ್ನ್ಸ್ ವಿತ್ ಸೂಟಿ ಫ್ಲೇಮ್, ವೆದರ್ ಇಟ್ ಬರ್ನ್ಸ್ ವಿತ್ ನಾನ್ ಸೂಟಿ ಫ್ಲೇಮ್. ಈ ಕಾಂಪೌಂಡ್ ಏನಾಯ್ತು, ಇಟ್ ಡಸಂಟ್ ಕ್ಯಾಚ್ ಫೈರ್ ಬಟ್ ಲೀವ್ ಬಿಹೈಂಡ್ ದಿ ರೆಸಿಡ್ಯೂ. ಈ ರೀತಿಯಾಗಿ ನೀವು ಏನ್ ಮಾಡ್ತೀರಾ, ಚೆಕ್ ಮಾಡ್ಕೊಳ್ತಾ ಹೋಗ್ತೀರಾ. ಸೊ ಈ ಟೆಸ್ಟ್ ನ ಯಾಕೆ ಮಾಡ್ತೀರಾ, ಇನ್ ಆರ್ಡರ್ ಟು ಚೆಕ್ ವೆದರ್ ದಿ ಗಿವನ್ ಕಾಂಪೌಂಡ್ ಇಸ್ ಆರೋಮ್ಯಾಟಿಕ್ ಆರ್ ಆಲಿಫ್ಯಾಟಿಕ್ ಅಂತ ಚೆಕ್ ಮಾಡೋದಕ್ಕೋಸ್ಕರ ಇದನ್ನ ನೀವೇನ್ ಮಾಡ್ತಾ ಹೋಗ್ತೀರಾ, ಈ ಟೆಸ್ಟ್ ನ ನೀವು ಮಾಡ್ತಾ ಹೋಗ್ತೀರಾ. ಸೊ ನಿಮ್ಗೆ ಏನಾಗುತ್ತೆ, ನಿಮ್ ಕಾಂಪೌಂಡ್ ನ ಸ್ಪ್ಯಾಚುಲಲ್ಲಿ ತಗೊಳ್ತೀರಾ, ಕ್ಲೀನ್ ಆಗಿರ್ಬೇಕು, ಡ್ರೈ ಆಗಿರುವಂತ ಸ್ಪ್ಯಾಚುಲಲ್ಲಿ ಕಾಂಪೌಂಡ್ ನ ತಗೊಳ್ತೀರಾ. ಆ ಕಾಂಪೌಂಡ್ ನ ಏನ್ ಮಾಡ್ತೀರಾ, ನೀವು ಇಗ್ನೈಟ್ ಮಾಡಕ್ಕೆ ಟ್ರೈ ಮಾಡ್ತೀರಾ. ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ ಕಾಂಪೌಂಡ್ ಏನ್ ಮಾಡ್ಬೋದು, ಇಟ್ ಬರ್ನ್ಸ್ ವಿತ್ ಸೂಟಿ ಫ್ಲೇಮ್ ಆಗ್ಬೋದು, ಇಟ್ ಕ್ಯಾಚಸ್ ಫೈರ್, ಬರ್ನ್ಸ್ ವಿತ್ ಸೂಟಿ ಫ್ಲೇಮ್ ಆಗ್ಬೋದು, ಅಥವಾ ಇಟ್ ಡಸಂಟ್ ಕ್ಯಾಚ್ ಫೈರ್ ಬಟ್ ಇಟ್ ಲೀವ್ ಬಿಹೈಂಡ್ ದಿ ಬ್ಲಾಕ್ ಆರ್ ವೈಟ್ ರೆಸಿಡ್ಯೂ. ಆ ರೀತಿಯಾಗಿ ನೀವು ಡಿಸೈಡ್ ಮಾಡ್ಕೊಳ್ತೀರಾ ಕೊಟ್ಟಿರುವಂತ ಕಾಂಪೌಂಡ್ ಆರೋಮ್ಯಾಟಿಕ್ ಇದೆಯಾ ಇಲ್ಲ ಅಂತಂದ್ರೆ ಯೂರಿಯಾ ಇದೆಯಾ ಗ್ಲೂಕೋಸ್ ಇದೆಯಾ ಅಂತ ಇಲ್ಲಿ ಚೆಕ್ ಮಾಡ್ತೀರಾ. ಥ್ಯಾಂಕ್ ಯು. Again, we are going to do one more test. The test we are going to call it as Beer-Steins copper white test. ಈ ಟೆಸ್ಟ್ ಯಾಕೆ ಮಾಡ್ತೀವಿ ಅಂದ್ರೆ, ಇನ್ ಆರ್ಡರ್ ಟು ಚೆಕ್ ವೆದರ್ ಯುವರ್ ಕಾಂಪೌಂಡ್ ಕಂಟೈನ್ಸ್ ಹ್ಯಾಲೋಜನ್ ಆರ್ ನಾಟ್. ಹ್ಯಾಲೋಜನ್ ಅಂದ್ರೆ ಕ್ಲೋರಿನ್ ಆಗ್ಬೋದು, ಬ್ರೋಮಿನ್ ಆಗ್ಬೋದು, ಅಯೋಡಿನ್ ಆಗ್ಬೋದು. ಸೊ ನಿಮ್ ಕಾಂಪೌಂಡ್ ಅಲ್ಲಿ ಕ್ಲೋರಿನು, ಬ್ರೋಮಿನು, ಅಯೋಡಿನ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಒಂದು ಟೆಸ್ಟ್ ಮಾಡ್ತೀವಿ. ಆ ಟೆಸ್ಟ್ ಗೆ ನಾವೇನಂತ ಕರಿತೀವಿ ಅಂದ್ರೆ ಬೇರ್-ಸ್ಟೈನ್ಸ್ ಕಾಪರ್ ವೈಟ್ ಟೆಸ್ಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಕಾಂಪೌಂಡ್ ನ ಏನ್ ಮಾಡ್ತೀವಿ ಅಂದ್ರೆ, ವಿ ಆರ್ ಗೋಯಿಂಗ್ ಟು ಟೇಕ್ ಇನ್ ಎ ರೆಡ್ ಹಾಟ್ ಕಾಪರ್ ವೈರ್ ಮೇಲೆ ನಿಮ್ ಕಾಂಪೌಂಡ್ ನ ತಗೊಳ್ತೀವಿ. ಟೇಕ್ ಎ ವೆರಿ ಸ್ಮಾಲ್ ಕ್ವಾಂಟಿಟಿ ಆಫ್ ಎ ಕಾಂಪೌಂಡ್ ಓವರ್ ಎ ಕ್ಲೀನ್ ಕಾಪರ್ ವೈರ್ ಲೂಪ್ ಅಂಡ್ ಇಗ್ನೈಟ್ ಇಟ್ ಇನ್ ಎ ನಾನ್ ಲೂಮಿನಸ್ ಫ್ಲೇಮ್. ಏಕೆಂದ್ರೆ ಇಲ್ಲೂ ಏನ್ ಮಾಡ್ಬೇಕಾಗತ್ತೆ, ಒಂದ್ ಪೀಸ್ ಸಣ್ಣ ಪೀಸು ಫಿಲ್ಟರ್ ಪೇಪರ್ ನ ತಗೋಬೇಕಾಗತ್ತೆ. ನಿಮ್ಗೆ ಆ ಲೂಪ್ ಏನಿರ್ತಾರೆ ಕಾಪರ್ ವೈರ್ ಮೇಲೆ ಇರುವಂತ ಲೂಪ್ ನ ಚೆನ್ನಾಗಿ ನೀವು ವೈಪ್ ಮಾಡ್ಕೋಬೇಕಾಗತ್ತೆ. ಯಾಕೆಂದ್ರೆ ಹಳೇದು ಯಾವ್ದೋ ಕಾಂಪೌಂಡ್ ಇರ್ಬೋದು, ನಿಮ್ ಫ್ರೆಂಡ್ಸ್ ಯಾರೋ ಇಗ್ನೈಟ್ ಮಾಡೋದು ಇರ್ಬೋದು. ಸೊ ಫಸ್ಟ್ ಏನ್ ಮಾಡ್ಬೇಕಾಗತ್ತೆ, ನೀವು ಚೆನ್ನಾಗಿ ಅದನ್ನ ವೈಪ್ ಮಾಡ್ಕೋಬೇಕಾಗತ್ತೆ. ದಟ್ ಕಾಪರ್ ವೈರ್ ಆಲ್ಸೋ ಗೋಯಿಂಗ್ ಟು ಗಿವ್ ದಿ ರೆಡ್ ಹಾಟ್ ಫ್ಯೂಮ್ಸ್ ನ ಕೊಡುತ್ತೆ, ರೆಡ್ ಹಾಟ್ ಫ್ಲೇಮ್ ನ ಕೊಡುತ್ತೆ, ಸಾರಿ ಗ್ರೀನ್ ಎಡ್ಜ್ ಫ್ಲೇಮ್ ನ ಕೊಡುತ್ತೆ. ಹಾಗಾಗಿ ನೀವ್ ಏನ್ ಮಾಡ್ಬೇಕಾಗತ್ತೆ, ಫಸ್ಟ್ ಕಾಪರ್ ವೈರ್ ನ ರೆಡ್ ಹಾಟ್ ಆಗೋ ತನಕ ಹೀಟ್ ಮಾಡ್ಬೇಕಾಗತ್ತೆ. ಹೀಟ್ ಮಾಡಿದ್ಮೇಲೆ ಹೊರಗಡೆ ತೆಗೆದು ಫಾರ್ ಯು ಆರ್ ಗೋಯಿಂಗ್ ಟು ಪ್ಲಂಜ್ ಯುವರ್ ಕಾಪರ್ ವೈರ್, ರೆಡ್ ಹಾಟ್ ಕಾಪರ್ ವೈರ್ ಇಂಟು ಕಾಂಪೌಂಡ್. ಪ್ಲಂಜ್ ಅಂದ್ರೆ ಏನು, ಅದ್ರೊಳಗಡೆ ಡೈರೆಕ್ಟ್ ಆಗಿ ಹಾಕ್ತೀರಾ. ಸೊ ಆರ್ಗ್ಯಾನಿಕ್ ಕಾಂಪೌಂಡ್ ಸಾಲಿಡ್ ಆಯ್ತು ಅಂತ ಏನ್ ಮಾಡ್ಬೇಕು, ಪೋರ್ಷನ್ ಆಫ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ ಗೆ ತುದಿನಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ, ಕಾಂಪೌಂಡ್ ನ ಲೂಪ್ ನ ಇಡ್ಬೇಕಾಗುತ್ತೆ. ಮಧ್ಯಕ್ಕೆ ಇಟ್ರೆ ಏನಾಗುತ್ತೆ ಅಂದ್ರೆ ಅಲ್ಲೇ ಕೆಲವು ಸಲ ಬೆಂಕಿ ಹತ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ, ವೋಲಟೈಲ್ ಇರುತ್ತೆ. ಕಾಪರ್ ವೈರ್ ತುಂಬಾ ಬಿಸಿ ಆಗಿತ್ತು ಅಂತಂದ್ರೆ ಅಲ್ಲೇ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಅದನ್ನ ಅವಾಯ್ಡ್ ಮಾಡಕ್ಕೆ ನೀವು ಒಂದು ಕಾರ್ನರ್ ಅಲ್ಲಿ ಲೂಪ್ ಒಳಗಡೆ ಏನ್ ಮಾಡ್ಬೇಕಾಗತ್ತೆ, ಆರ್ಗ್ಯಾನಿಕ್ ಕಾಂಪೌಂಡ್ ನ ತಗೋಬೇಕಾಗತ್ತೆ. ಸಾಲಿಡ್ ಆದ್ರೆ, ಲಿಕ್ವಿಡ್ ಆಯ್ತು ಅಂತಂದ್ರೆ ನಿಮ್ ಟೆಸ್ಟ್ ಟ್ಯೂಬ್ ಅಥವಾ ನಿಮ್ಗೆ ಬೀಕರ್ ಅಲ್ಲೋ ಬಾಟ್ಲ್ ಅಲ್ಲೋ ಸ್ಮಾಲ್ ಬಾಟ್ಲ್ ಎಲ್ಲ ಕೊಟ್ಟಿದ್ರೆ ಅದರೊಳಗಡೆ ನೀವೇನ್ ಮಾಡ್ತೀರಾ, ಕಾಪರ್ ವೈರ್ ನ ಒಂದು ತುದಿಗಿಟ್ಟು ಕಾಪರ್ ವೈರ್ ಲೂಪ್ ಇರುತ್ತಲ್ಲ, ಆ ಲೂಪ್ ಒಳಗಡೆ ಕಾಂಪೌಂಡ್ ಇರೋ ನೋಡ್ಕೊಂಡು ಅದನ್ನ ಏನ್ ಮಾಡ್ಬೇಕಾಗತ್ತೆ, ಇಗ್ನೈಟ್ ಮಾಡ್ಬೇಕಾಗತ್ತೆ. ಇಗ್ನೈಟ್ ಮಾಡಿದಾಗ ನಿಮ್ಗೆ ಏನಾದ್ರು ಗ್ರೀನ್ ಎಡ್ಜ್ ಫ್ಲೇಮ್ ಬಂತು ಅಂತಂದ್ರೆ ಯು ಆರ್ ಗೋಯಿಂಗ್ ಟು ಸೇ ದಟ್ ಹ್ಯಾಲೋಜನೇಟೆಡ್ ಕಾಂಪೌಂಡ್ ಇದೆ ಅಥವಾ ಯೂರಿಯಾ ಮೇ ಬಿ ಪ್ರೆಸೆಂಟ್ ಅಂತ ಹೇಳ್ತೀರಾ. ಇಲ್ಲ ಅಂತಂದ್ರೆ ನೀವೇನ್ ಹೇಳ್ತೀರಾ, ಹ್ಯಾಲೋಜನ್ ಅಥವಾ ಯೂರಿಯಾ ಆಬ್ಸೆಂಟ್ ಅಂತ ಹೇಳ್ತೀರಾ. ಆಕ್ಚುಲಿ ಇಲ್ಲಿ ಏನಾಗ್ತಾ ಇರುತ್ತೆ ಅಂದ್ರೆ, ಕಾಪರು ಏರ್ ಜೊತೆಗೆ ಬರ್ನ್ ಆದಾಗ ಕಾಪರ್ ಆಕ್ಸೈಡ್ ನ ಕೊಡ್ತಾ ಇದೆ. ಆ ಕಾಪರ್ ಆಕ್ಸೈಡ್ ಹ್ಯಾಲೋಜನೇಟೆಡ್ ಕಾಂಪೌಂಡ್ ಜೊತೆಗೆ ಮಾಡಿದಾಗ ಕಾಪರ್ ಹ್ಯಾಲೈಡ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಕ್ಲೋರೈಡ್ ಇದ್ರೆ ಕಾಪರ್ ಕ್ಲೋರೈಡ್ ಆಗುತ್ತೆ, ಕ್ಲೋರಿನ್ ಇದ್ರೆ ಕಾಪರ್ ಕ್ಲೋರೈಡ್ ಆಗುತ್ತೆ, ಅದೇ ತರ ಬ್ರೋಮಿನ್ ಇದ್ರೆ ಕಾಪರ್ ಬ್ರೋಮೈಡ್ ಆಗುತ್ತೆ. ಸೊ ಕಾಪರ್ ಇದು ಹ್ಯಾಲೈಡ್ಸ್ ಏನಿದೆಯಲ್ಲ ದೇ ಆರ್ ಹೈಲಿ ವೋಲಟೈಲ್. ಸೊ ಹಂಗಾಗಿ ಏನಾಗುತ್ತೆ ಅಂದ್ರೆ ದೇ ಗೋಯಿಂಗ್ ಟು ಗಿವ್ ದಿ ಗ್ರೀನ್ ಎಡ್ಜ್ ಫ್ಲೇಮ್. ನಾವೇನ್ ಮಾಡ್ತಾ ಇದೀವಿ, ನಮ್ಮ ಆರ್ಗ್ಯಾನಿಕ್ ಕಾಂಪೌಂಡ್ ನ ನಾವು ಇನ್ಆರ್ಗ್ಯಾನಿಕ್ ಕಾಂಪೌಂಡ್ ಆಗಿ ಕನ್ವರ್ಟ್ ಮಾಡಿ ಅದನ್ನ ಏನ್ ಮಾಡ್ತಾ ಇದೀವಿ, ಅಬ್ಸರ್ವ್ ಮಾಡ್ತಾ ಇದೀವಿ. ಕಾಪರ್ ಹ್ಯಾಲೈಡ್ಸ್ ಯಾವಾಗೂ ಏನಾಗಿರುತ್ತೆ, ವೋಲಟೈಲ್ ಆಗಿರುತ್ತೆ. ಆದ್ರೆ ನಿಮ್ ಸಿಲೆಬಸ್ ಪ್ರಕಾರ ನಾವು ಕ್ಲೋರೋಬೆನ್ಸಿನ್ ಒಂದೇ ಕೊಡೋದು, ವಿಚ್ ಇಸ್ ಎ ಲಿಕ್ವಿಡ್ ಇನ್ ನೇಚರ್. ಹಾಗಾಗಿ ನಿಮ್ಗೆ ಈಸಿಯಾಗಿ ಕೊಟ್ಟಿರುವಂತ ಕಾಂಪೌಂಡ್ ಕ್ಲೋರೋಬೆನ್ಸಿನೇ ಅಂತ ಇಲ್ಲಿ ನಿಮ್ಗೆ ಗೊತ್ತಾಗತ್ತೆ. ಬಟ್ ಕೇರ್ಫುಲ್ ಆಗಿ ನೀವು ಮಾಡ್ಬೇಕಾಗತ್ತೆ. Beer-Steins copper white test we are going to do in order to check whether the given compound contains halogen or not. ಹೇಗ್ ಮಾಡ್ತೀವಿ, we are going to take the compound on a red hot
copper wire and we are going to ignite. If you get a green edged flame, we are going to say that your compound contains halogen. Otherwise, you are going to say that your compound does not contain halogen. ಹೇಗೆ ಇದು ಆಕ್ಚುಲಿ ರಿಯಾಕ್ಷನ್ ಏನಾಗ್ತಾ ಇದೆ, ಕಾಪರ್ ಏನಾಗ್ತಾ ಇದೆ, ಕಾಪರ್ ನ ಹೀಟ್ ಮಾಡಿದಾಗ, ಇಗ್ನೈಟ್ ಮಾಡಿದಾಗ ಇನ್ ಎಕ್ಸೆಸ್ ಆಫ್ ಏರ್ ಏನಾಗ್ತಾ ಇದೆ, ಕಾಪರ್ ಆಕ್ಸೈಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಆ ಕಾಪರ್ ಆಕ್ಸೈಡ್ ನನ್ನ ಆರ್ಗ್ಯಾನಿಕ್ ಕಾಂಪೌಂಡ್ ಜೊತೆಗೆ ರಿಯಾಕ್ಟ್ ಆದಾಗ ಕಾಪರ್ ಹ್ಯಾಲೈಡ್ ಆಗಿ ಇನಾರ್ಗ್ಯಾನಿಕ್ ಕಾಂಪೌಂಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಇನಾರ್ಗ್ಯಾನಿಕ್ ಕಾಂಪೌಂಡ್ ಜೊತೆಗೆ ಅದು ವೋಲಟೈಲ್ ಇರೋದ್ರಿಂದ ಇಟ್ ಗೋಯಿಂಗ್ ಟು ಗಿವ್ ದಿ ಗ್ರೀನ್ ಫ್ಲೇಮ್ ಅಟ್ ದಿ ಎಂಡ್ ಆಫ್ ದಿ ಇಗ್ನಿಷನ್. ಸೊ ಈ ರೀತಿಯಾಗಿ ಮಾಡಿ ಕೊಟ್ಟಿರುವಂತ ಕಾಂಪೌಂಡ್ ಅಲ್ಲಿ ಹ್ಯಾಲಜನ್ ಇದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ತೀರಾ. ಸೊ ಈ ರೀತಿಯಾಗಿ ನೀವು ಎಷ್ಟು ಇದು ಟೆಸ್ಟ್ ಮಾಡ್ತಾ ಹೋಗ್ತೀರಾ. ಒಂದು ಸ್ಟೇಟ್ ಹೇಳ್ತೀರಾ, ಎರಡನೇದು ಕಲರ್ ಹೇಳ್ತೀರಾ, ಮೂರನೇದು ಓಡರ್ ಹೇಳ್ತೀರಾ, ನಾಲ್ಕನೇದು ಬೇಯಸ್ ಟೆಸ್ಟ್ ಹೇಳ್ತೀರಾ, ಐದನೇದು ಇದು ಇಗ್ನಿಷನ್ ಟೆಸ್ಟ್ ಮಾಡ್ತೀರಾ, ಆರನೇದು ಬೇಸ್ಟೆನ್ಸ್ ಕಾಪರ್ ವೈರ್ ಟೆಸ್ಟ್ ಮಾಡಿ. ದಿಸ್ ಆರ್ ದಿ 6 different preliminary tests you are going to do, and you are going to confirm vaguely whether that particular compound is present or absent. Thank you. ಇವತ್ತು ಫಿಫ್ತ್ ಸೆಮ್ ಬರುವಂತ ಆರ್ಗ್ಯಾನಿಕ್ ಅನಾಲಿಸಿಸ್ ಬರುವಂತ ಪ್ರಿಲಿಮಿನರಿ ಟೆಸ್ಟ್ ಏನಿದೆಯಲ್ಲ ಅದನ್ನ ಮಾಡಿ ತೋರಿಸೋಣ ಅಂತ ಹೇಳ್ತಾ ಇದ್ದೀನಿ. ಪ್ರಿಲಿಮಿನರಿ ಟೆಸ್ಟ್ ಅಲ್ಲಿ ನಿಮಗೆ ಕಲರ್ ಬರುತ್ತೆ, ಓಡರ್ ಬರುತ್ತೆ, ಸ್ಟೇಟ್ ಬರುತ್ತೆ, ನೆಕ್ಸ್ಟ್ ಬೇಯಸ್ ಟೆಸ್ಟ್ ಬರುತ್ತೆ. ಅದಾದ್ಮೇಲೆ ಇಗ್ನಿಷನ್ ಟೆಸ್ಟ್ ಮಾಡ್ತೀರಾ, ಅದಾದ್ಮೇಲೆ ಬೇಸ್ಟೆನ್ ಕಾಪರ್ ವೈರ್ ಟೆಸ್ಟ್ ಅಂತ ಮಾಡ್ತೀರಾ. ಈ ಟೆಸ್ಟ್ ಯಾಕೆ ಮಾಡ್ತೀರಾ ಅಂದ್ರೆ ಇನ್ ಆರ್ಡರ್ ಟು ಚೆಕ್ ವೆದರ್ ದಿ ಗಿವನ್ ಕಾಂಪೌಂಡ್ ಕಂಟೈನ್ಸ್ ಹ್ಯಾಲಜನ್ ಆರ್ ನಾಟ್, ಹ್ಯಾಲಜನೇಟೆಡ್ ಕಾಂಪೌಂಡ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಕ್ಕೆ ನಾವು ಈ ಟೆಸ್ಟ್ ನ ಮಾಡ್ತೀವಿ. ಈ ಟೆಸ್ಟ್ ನ ಹೇಗ್ ಮಾಡ್ತೀವಿ ಅಂದ್ರೆ ಫಸ್ಟ್ ಐ ಆಮ್ ಗೋಯಿಂಗ್ ಟು ಟೇಕ್ ಎ ಕಾಪರ್ ವೈರ್. ಈ ಕಾಪರ್ ವೈರ್ ನ ಏನ್ ಮಾಡಿರ್ತಾರೆ ಅಂತಂದ್ರೆ ಈ ತರ ಒಂದು ಟ್ಯೂಬ್ ಗೆ ಹಾಕಿರ್ತಾರೆ. ಯಾಕೆಂದ್ರೆ ಯು ನೋ ದಟ್ ಕಾಪರ್ ಇಸ್ ವೆರಿ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಸೊ ಹಾಗಾಗಿ ಏನ್ ಮಾಡ್ಕೋಬೇಕಾಗುತ್ತೆ, ಎಲ್ಲಿ ರಬ್ಬರ್ ಕೊಟ್ಟಿರ್ತಾರ ಅದನ್ನ ತಗೋಬೇಕಾಗುತ್ತೆ. ಫಸ್ಟ್ ನೀವೇನ್ ಮಾಡ್ಬೇಕಾಗುತ್ತೆ, ಕಾಪರ್ ವೈರ್ ಏನ್ ಮಾಡ್ಬೇಕಾಗುತ್ತೆ, ಅಗೇನ್ ನಾನು ಮುಂಚೆನೆ ಹೇಳಿದಂಗೆ ಇದನ್ನ ನೀವೇನ್ ಮಾಡ್ಬೇಕಾಗುತ್ತೆ, ಒಂದು ಫಿಲ್ಟರ್ ಪೇಪರ್ ನ ತಗೊಂಡು ಸ್ವಲ್ಪ ಸ್ಮಾಲ್ ಪೋರ್ಷನ್ ತಗೊಂಡು ಆ ಪೋರ್ಷನ್ ಏನಿದೆಯಲ್ಲ ಅದನ್ನ ನೀವೇನ್ ಮಾಡ್ಬೇಕಾಗುತ್ತೆ, ಚೆನ್ನಾಗಿ ರಫ್ ಮಾಡ್ಕೋಬೇಕಾಗುತ್ತೆ, ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಏನ್ ಮಾಡ್ಬೇಕಾಗುತ್ತೆ, ಜಸ್ಟ್ ಕಾಪರ್ ವೈರ್ ನ ನೀವೇನ್ ಮಾಡ್ಬೇಕಾಗುತ್ತೆ, ಹೀಟ್ ಮಾಡ್ಬೇಕಾಗುತ್ತೆ. ಕಾಪರ್ ವೈರ್ ನ ಹೀಟ್ ಮಾಡಿದ್ರೆ ಕಾಪರ್ ವೈರ್ ಆಲ್ಸೋ ಗೋಯಿಂಗ್ ಟು ಗಿವ್ ದಿ ಗ್ರೀನ್ ಎಡ್ಜ್ ಫ್ಲೇಮ್. ಸೊ ಆ ಗ್ರೀನ್ ಎಡ್ಜ್ ಫ್ಲೇಮ್ ಏನಿದೆಯಲ್ಲ ಅದು ಸೀಸ್ ಆಗ್ಬೇಕು. ಅಲ್ಲಿ ತನಕ ನೀವೇನ್ ಮಾಡ್ತಾ ಇರ್ಬೇಕಾಗತ್ತೆ, ಹೀಟ್ ಮಾಡ್ಬೇಕಾಗತ್ತೆ. ನೋಡಿ ಇದು ಕಾಪರ್ ವೈರ್ ಏನಿದೆಯಲ್ಲ, ಕಾಪರ್ ವೈರ್ ಏನಾಯ್ತು, ರೆಡ್ ಆರ್ಟ್ ಆಯ್ತು. ರೆಡ್ ಆರ್ಟ್ ಆದ್ಮೇಲೆ ಹೊರಗಡೆ ತೆಗಿಬೇಕು. ಕಾಣಿಸ್ತಿದೆ ಅಂತ ಅನ್ಸುತ್ತೆ ನಿಮಗೆ. ನೋಡಿ ಇದು ರೆಡ್ ಆರ್ಟ್ ಆಗ್ಬೇಕು, ಫುಲ್ ಕೆಂಪಗಾಗ್ಬೇಕು. ಅದು ರೆಡ್ ಆರ್ಟ್ ಆದ್ಮೇಲೆ ನಾನೇನ್ ಮಾಡ್ತೀನಿ, ಹೊರಗಡೆ ತೆಗಿತೀನಿ. ಹೊರಗಡೆ ತೆಗಿಬಿಟ್ಟು ಅದನ್ನ ಒಂದೆರಡು ನಿಮಿಷ ಇಟ್ಕೊಂಡು ಈ ಕಾರ್ನರ್ ಅಲ್ಲಿ ನಮ್ಮ ಕಾಂಪೌಂಡ್ ಏನಿದೆಯಲ್ಲ ಕಾಂಪೌಂಡ್ ಅದ್ರ ಮೇಲೆ ತಗೊಳಕ್ಕೆ ಟ್ರೈ ಮಾಡ್ತೀನಿ. ತಗೊಂಡು ಅದನ್ನ ಏನ್ ಮಾಡ್ತೀನಿ, ಹೀಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ. If it burns with a green edge flame, then I'm going to say that my compound contains halogen. Otherwise, I'm going to say that my compound does not contain halogen. ನೋಡಿ ಇದು ಗ್ರೀನ್ ಎಡ್ಜ್ ಫ್ಲೇಮ್ ನ ಕೊಡ್ತೀನಿ. ಅದೇ ತರ ಈಗ ಏನ್ ಮಾಡ್ತೀನಿ, ನಾನು ಇನ್ನೊಂದು ಕಾಂಪೌಂಡ್ ನ ತಗೊಳ್ತೀನಿ, ಆ ಕಾಂಪೌಂಡ್ ನ ಚೆಕ್ ಮಾಡ್ತೀನಿ. ಈ ಟೆಸ್ಟ್ ನೀವು ಏನ್ ಮಾಡ್ತೀರಾ, ಇನ್ ಆರ್ಡರ್ ಟು ಚೆಕ್ ವೆದರ್ ಯುವರ್ ಕಾಂಪೌಂಡ್ ಕಂಟೈನ್ಸ್ ಹ್ಯಾಲಜನ್ ಆರ್ ನಾಟ್. ಹ್ಯಾಲಜನ್ ಅಂದ್ರೆ ಏನಿರ್ಬೋದು, ಕ್ಲೋರಿನ್ ಇರ್ಬೋದು, ಕ್ಲೋರಿನ್ ಇರ್ಬೋದು, ಬ್ರೋಮಿನ್ ಇರ್ಬೋದು, ಇಲ್ಲಾಂದ್ರೆ ಅಯೋಡಿನ್ ಇರ್ಬೋದು. ಸೊ ಈಗ ಏನ್ ಮಾಡ್ತೀನಿ, ಮತ್ತೆ ಇನ್ನೊಂದ್ಸಲ ತಗೊಂಡೆ ಈಗ ಕಾಪರ್ ವೈರ್ ಏನಿದೆಯಲ್ಲ ಅದನ್ನ ಏನ್ ಮಾಡ್ಬೇಕಾಗತ್ತೆ, ನೀವು ಚೆನ್ನಾಗಿ ವೈಟ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಕಾಪರ್ ವೈರ್ ನೀವು ಏನ್ ಮಾಡ್ಬೇಕಾಗತ್ತೆ, ಹೀಟ್ ಮಾಡ್ಬೇಕಾಗತ್ತೆ. ಕಾಪರ್ ವೈರ್ ಏನ್ ಮಾಡುತ್ತೆ ಅಂದ್ರೆ ಬಿಗ್ನಿಂಗ್ ಅಲ್ಲಿ ಗ್ರೀನ್ ಎಡ್ಜ್ ಫ್ಲೇಮ್ ನ ಕೊಡುತ್ತೆ. ಅದು ಸೀಸ್ ಆಗ್ಬೇಕು. ನಿಮ್ ಕಾಪರ್ ವೈರ್ ಏನಾಗ್ಬೇಕು, ರೆಡ್ ಆರ್ಟ್ ಹಾಕ್ಬೇಕು. ಅಲ್ಲಿ ತನಕ ನೀವ್ ಏನ್ ಮಾಡ್ಬೇಕಾಗತ್ತೆ, ಅದನ್ನ ಹೀಟ್ ಮಾಡ್ಬೇಕಾಗತ್ತೆ. ಪರ್ಟಿಕ್ಯುಲರ್ಲಿ ಅನಾಲಿಸಿಸ್ ಮಾಡ್ಬೇಕಾದ್ರೆ ಆ ಪ್ರೊಸೀಜರ್ ನ ಫಾಲೋ ಮಾಡ್ಬೇಕಾದ್ರೆ ಯು ಶುಡ್ ಹ್ಯಾವ್ ಲಾಟ್ ಆಫ್ ಪೇಷನ್ಸ್. ಅವ್ರು ಏನ್ ಹೇಳಿದಾರಲ್ಲ ಇನ್ಸ್ಟ್ರಕ್ಷನ್ಸ್ ಕರೆಕ್ಟ್ ಆಗಿ ಅದನ್ನ ನೀವು ಫಾಲೋ ಮಾಡ್ಬೇಕಾಗತ್ತೆ. ಸೊ ನಿಮ್ ಕಾಪರ್ ವೈರ್ ಏನಾಗಬೇಕು, ಗ್ರೀನ್ ಎಡ್ಜ್ ಫ್ಲೇಮು ಸೀಸ್ ಆಗ್ಬೇಕು, ರೆಡ್ ಆರ್ಟ್ ಹಾಕ್ಬೇಕು. ಅದಾದ್ಮೇಲೆ ಹೊರಗಡೆ ತೆಗಿತೀರಾ. ಅದ್ರೊಳಗಡೆ ಏನ್ ಮಾಡ್ತೀರಾ, ಸಾಲಿಡ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಅದರೊಳಗಡೆ ಒಂದೆರಡು ಸೆಕೆಂಡ್ ಬಿಟ್ಟು ನೀವೇನ್ ಮಾಡ್ತೀರಾ, ಪ್ಲಂಚ್ ಮಾಡ್ತೀರಾ. ಈ ತರ ಕಾರ್ನರ್ ಇಟ್ಕೋಬೇಕು, ಟಿಲ್ಟ್ ಮಾಡ್ಕೋಬೇಕು. ಸ್ಲೋಲಿ ನೀವೇನ್ ಮಾಡ್ತೀರಾ, ಕಾಂಪೌಂಡ್ ನ ತಗೊಳ್ತಾ ಇದ್ದೀನಿ. ತಗೊಂಡು ಏನ್ ಮಾಡ್ತೀನಿ, ಹೀಟ್ ಮಾಡ್ತೀನಿ. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಇಫ್ ಇಟ್ ಬರ್ನ್ಸ್ ವಿತ್ ಗ್ರೀನ್ ಎಡ್ಜ್ ಫ್ಲೇಮ್, ಅವಾಗ ಅದನ್ನ ಏನಂತ ಕರಿತೀನಿ, ಗೋಯಿಂಗ್ ಟು ಕಂಟೈನ್ ಹ್ಯಾಲಜನ್ ಆರ್ ನಾಟ್ ಅಂತ ನಾನು ಚೆಕ್ ಮಾಡುತ್ತೆ. ಸೊ ಇನ್ನೊಂದ್ಸಲ ತೋರಿಸ್ತೀನಿ, ನೋಡ್ಕೊಳ್ಳಿ. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಗ್ರೀನ್ ಎಡ್ಜ್ ಫ್ಲೇಮ್ ಬರ್ತಾ ಇದೆ, ನಿಮ್ಗೆ ಕಾಣಿಸ್ತಿದೆಯಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ. ಗ್ರೀನ್ ಎಡ್ಜ್ ಫ್ಲೇಮ್ ಬರ್ತಾ ಇದೆ. ಇದು ಗ್ರೀನ್ ಎಡ್ಜ್ ಫ್ಲೇಮ್ ಬಂದ್ರೆ ದಿಸ್ ಇಸ್ ಅ ಕಾಂಪೌಂಡ್ ಇಸ್ ಗೋಯಿಂಗ್ ಟು ಕಂಟೈನ್ ದಿ ಹ್ಯಾಲಜನ್ ಅಂತ. ಸೊ ನಾನು ಲಾಸ್ಟ್ ಟೈಮ್ ಮಾಡಿದಾಗ ಏನು ಗ್ರೀನ್ ಎಡ್ಜ್ ಫ್ಲೇಮ್ ಬರಲಿಲ್ಲ. ಈ ಕಾಂಪೌಂಡ್ ಏನಾಯ್ತು, ಗ್ರೀನ್ ಎಡ್ಜ್ ಫ್ಲೇಮ್ ಬರ್ತೀನಿ. ಮತ್ತೊಂದ್ಸಲ ಮಾಡ್ತೀನಿ, ನೋಡ್ಕೊಳ್ಳಿ ಕೇರ್ಫುಲ್ ಆಗಿ. ಸೊ ಫಸ್ಟ್ ನಿಮ್ಗೆ ಚೆನ್ನಾಗಿ ಏನ್ ಮಾಡ್ತಾ ಇದ್ದೀನಿ, ನಾನು ರೆಡ್ ಆರ್ಟ್ಗೆ ಹೀಟ್ ಮಾಡ್ತಾ ಇದ್ದೀನಿ. ಅದರೊಳಗಡೆ ಏನ್ ಮಾಡ್ತಾ ಇದ್ದೀನಿ, ಕಾಂಪೌಂಡ್ ಒಳಗಡೆ ಇಟ್ಬಿಟ್ಟು ಮತ್ತೆ ಹೀಟ್ ಮಾಡ್ತಾ ಇದ್ದೀನಿ. ಹೀಟ್ ಮಾಡಿದಾಗ ನಿಮ್ಗೆ ಗ್ರೀನ್ ಎಡ್ಜ್ ಫ್ಲೇಮ್ ಬರುತ್ತಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೋಬೇಕು. If it burns with the green edge flame, then you are going to say that your compound contains halogen. So
ಸೊ ಹೀಟ್ ಮಾಡ್ತೀನಿ. ಹೀಟ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ನಿಮಗೆ ಗ್ರೀನ್ ಎನರ್ಜಿ ಫ್ಲೇಮ್ ಬರ್ತಾ ಇದೆ. ಗ್ರೀನ್ ಎನರ್ಜಿ ಫ್ಲೇಮ್ ಬಂತು ಅಂತಂದ್ರೆ ಯು ಆರ್ ಗೋಯಿಂಗ್ ಟು ಸೇ ದಟ್ ಯುವರ್ ಕಾಂಪೌಂಡ್ ಕಂಟೈನ್ಸ್ ಹ್ಯಾಲೋಜನ್. ದಿಸ್ ದ ವೇ ಯು ಆರ್ ಗೋಯಿಂಗ್ ಟು ಡೂ ದಿ ಬೇಸ್ ಸೆನ್ಸ್ ಕಾಪರ್ ವೈಟ್ ಟೆಸ್ಟ್ ಮಾಡಿ ಯು ಆರ್ ಗೋಯಿಂಗ್ ಟು ಚೆಕ್ ವೆದರ್ ಯುವರ್ ಕಾಂಪೌಂಡ್ ಕಂಟೈನ್ಸ್ ಹ್ಯಾಲೋಜನ್ ಆರ್ ನಾಟ್. ಥ್ಯಾಂಕ್ ಯು.